ಈಗಿನ ಕಾಲಘಟ್ಟದಲ್ಲಿ ನನ್ನೂ ಸೇರಿಸ್ಕೊಂಡೆ ನಾನು ಹೇಳ್ತಾ ಇದ್ದೀನಿ. ನಾವೆಲ್ಲ ವರ್ಕಿಂಗ್ ವಿಮನ್ ಅಂತ ಅಂದ್ಕೊಂಡ್ಬಿಟ್ಟು ಮನೆಗೆ ಬಂದಿದ್ದ ತಕ್ಷಣವೇ ನಮ್ಮದೇ ಲೋಕ, ನಮ್ಮ ಮಕ್ಕಳ ಕಡೆಗೆ ಅಷ್ಟೊಂದು ಗಮನ ಕೊಡ್ತಾ ಇದ್ದೀವ ಅಂತ ಒಂದು ಕ್ವೆಶನ್ ಮಾರ್ಕ್ ಹಾಕೋಬೇಕು. ಹಳ್ಳಿಗಳು ಇಂದು ಹಳ್ಳಿಗಳಾಗಿ ಉಳ್ಕೊಂಡಿಲ್ಲ. ನಾವು CCTV ಅಂಡರ್ ಇದ್ದೀವಿ. ಎಲ್ಲವನ್ನ ಎಲ್ಲರೂ ನೋಡ್ತಾ ಇದ್ದಾರೆ, ಗಮನಿಸ್ತಿದ್ದಾರೆ. ಎಫ್ ಅನ್ನೋ ವರ್ಡ್ ಅನ್ನ ಎಷ್ಟು ಕಾಮನ್ ಮಾಡಿದೀರಾ ಅಂತ ಹೇಳಿದ್ರೆ, ಹೀರೋ ಹೀರೋಯಿನ್ ಮದುವೆ ಆಗೋದೇ ಎಂಡ್ ಇರುತ್ತದು. ಆಕ್ಚುಯಲ್ ಪಿಕ್ಚರ್ ಸ್ಟಾರ್ಟ್ ಆಗೋದು ಅದಾದ್ಮೇಲೆ ತಾನೇ ರಿಯಲ್ ಲೈಫಲ್ಲಿ ಏನೋ ಸೂಪರ್ ಆಗಿರುತ್ತೆ. ಇಟ್ಸ್ ಓಕೆ, ಸಿಗರೇಟ್ ಸೇದೋದು ಇಟ್ಸ್ ಓಕೆ, ಕುಡಿಯೋದು ಇಟ್ಸ್ ಓಕೆ ಅನ್ನೋ ಭಾವನೆ ಬರ್ತಾರೆ. ಹಾಗೆ ಓಕೆ ಅನ್ನೋರು ಡ್ರಗ್ಸ್ಗೂ ಓಕೆ ಅಂತ ಮುಂದಾಗ್ಬಿಡ್ತಾರೆ. ಅಲ್ಲಿ ಸ್ಕೋಪಿಗೆ ಗಂಡಂಗೆ ಈ ಭಾಗಕ್ಕೂ ಬಂದಿದ್ರ ನಮ್ಮ ತಾತ ಅಂತ. ಹಾಗೆ ಆ ಕಾಲದ ಒಂದು ಎರಾ ಇದೆಯಲ್ಲ, ಅದೊಂಥರ ಸುವರ್ಣ ಯುಗ ಅಂತಾನೆ ಹೇಳ್ಬೋದು. 8-9 ಗಂಟೆ ನಂತರ ಕೋರಮಂಗಲ ಸೈಡೆಲ್ಲ ಹೋಗಕ್ಕೆ ಭಯ ಆಗತ್ತೆ. ಎಲ್ಲರಿಗೂ ನಮಸ್ಕಾರ. ಡೂಡಲ್ ಆಲೆ ಪ್ರೆಸೆನ್ಸ್ ಮೈಕ್ ಡ್ರಾಪ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಇವರ ಎನ್ಕರೇಜಿಂಗ್ ಕಂಟೆಂಟ್ ಮತ್ತು ಮೋಟಿವೇಶನಲ್ ಕಂಟೆಂಟ್ಗೆ ದೊಡ್ಡ ಫ್ಯಾನ್. ಇವರು ಒಳ್ಳೆಯ ಅನುಭವವಿರುವ ಆಂಕರ್, ಡಬ್ಬಿಂಗ್ ಆರ್ಟಿಸ್ಟ್, ಗಾಯಕಿ ಮತ್ತು ಮೋಟಿವೇಶನಲ್ ಸ್ಪೀಕರ್. ಉಜಿಯಾ ಟಿವಿ, ಜಿ ಕನ್ನಡ, ಕಸ್ತೂರಿ ಟಿವಿ ಹಾಗೂ ETV ಕನ್ನಡನಂತಹ ಪ್ರಸಿದ್ಧ ವಾಹಿನಿಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಶೈಲಿಯಿಂದ ಎಲ್ಲರ ಗಮನ ಸೆಳೆದಿದ್ದಾರೆ. ತಮ್ಮ ತಂದೆ ಆಲೂರು ನಾಗಪ್ಪರವರ ಕಲೆ, ಸಾಹಿತ್ಯ, ಪರಂಪರೆಯನ್ನು ಮುಂದುವರೆಸುತ್ತಾ ಇವರು ಇಂದು ನೂರಾರು ಜನರಿಗೆ ಪ್ರೇರಣೆ ಮೂಲದಾಯಕವಾಗಿದ್ದಾರೆ. ಇನ್ಸ್ಟಾಗ್ರಾಂ ಮೂಲಕ ಸಕಾರಾತ್ಮಕ ಹಾಗೂ ಪ್ರೇರಣಾದಾಯಕ ಸಂದೇಶಗಳನ್ನು ಹಂಚಿಕೊಳ್ಳುತ್ತಾ ಇತರರ ಜೀವನದಲ್ಲಿ ಬೆಳಕು ತರುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಇನ್ಯಾರೂ ಅಲ್ಲ, ಇವರು ನಮ್ಮೆಲ್ಲರ ನೆಚ್ಚಿನ ದಿವ್ಯಾ ಆಲೂರವರು. ಅವರನ್ನು ಪ್ರೋಗ್ರಾಮಿಗೆ ಸ್ವಾಗತಿಸೋಣ. ಮ್ಯಾಮ್ ನಮಸ್ತೆ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದು ಆ್ಯಸ್ ಅ ಫ್ಯಾನ್ ಐ ಆಮ್ ಸಿಟ್ಟಿಂಗ್ ಹಿಯರ್ ಟುಡೇ. ತುಂಬ ಥ್ಯಾಂಕ್ ಯು ಮ್ಯಾಮ್ ಫಾರ್ ಯೋರ್ ಟೈಮ್. ಆ್ಯಂಡ್ ಐ ಡೋಂಟ್ ನೋ, ಮಾತು ಬರ್ತಿಲ್ಲ. ಐ ಆಮ್ ವೆರಿ ಮಚ್ ಹ್ಯಾಪಿ ಟು ಟಾಕ್ ವಿತ್ ಯು ಮ್ಯಾಮ್. ಸೋ ಸ್ವೀಟ್, ಥ್ಯಾಂಕ್ಸ್ ಮ್ಯಾಮ್. ನಮ್ಮ ಜನ್ರೇಷನ್ ಇಸ್ ನೆಕ್ಸ್ಟ್ ಟು ಯೋರ್ಸ್. ಸೊ ನೀವು 1980s ಅಂದ್ರಿ, ವಿ ಆರ್ 1990s ಕಿಡ್ಸ್. ಸೊ 1980s ಹೌ ವಾಸ್ ಇಟ್? ಸೊ ಆವಾಗ ಈಗಿರೋ ಆಪರ್ಚುನಿಟೀಸ್ ಆಗಿರಬಹುದು, ಹೆಣ್ಮಕ್ಳಿಗೆ ಸಪೋರ್ಟ್ ಆಗಿರಬಹುದು, ಅ ಲಾಟ್ ಆಫ್ ರೆಸ್ಟ್ರಿಕ್ಷನ್ಸ್ ಅಟ್ ದ್ಯಾಟ್ ಟೈಮ್. ಆ್ಯಂಡ್ ಪೇರೆಂಟ್ಸು ದ ಗ್ರೋತ್ ಹೆಂಗೆ ಬೆಳೆಸೋದಾಗಿರ್ಬೋದು, ಇಟ್ ವಾಸ್ ಲೈಕ್ ವೆರಿ ಮಚ್ ಡಿಫ್ರೆಂಟ್ ಕಂಪೇರ್ಡ್ ಟು ನೌ ಅಂತ ಹೇಳ್ಬೋದು. ನೀವು ಹೇಗೆ ಬೆಳೆದ್ರಿ? ಅ ಸ್ಮಾಲ್ ಟೇಕ್ ಅಬೌಟ್ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಒಂಚೂರು ನಮಗೆ ತಿಳಿಸಿ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ನಾನು ದಿವ್ಯಾ ಆಲೂರ್. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿರೂಪಣೆಯಲ್ಲೇ ಹೆಚ್ಚು ನನ್ನನ್ನು ಎಲ್ಲರೂ ಗಮನಿಸಿರೋ ಅಂಥದ್ದು. ಆದರೆ ಮೂಲ ನಾನು ಜನಪದ ಗಾಯಕಿ. ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ನಾಡಿನ ದಿಗ್ಗಜ ಜನಪದ ಕ್ಷೇತ್ರದ ಬಹಳ ಹೆಸರನ್ನು ಪಡೆದಿರುವಂಥ ಆಲೂರು ನಾಗಪ್ಪ ಅವರ ಮಗಳು ನಾನು. ನನ್ನ ತಂದೆ ಆಲೂರು ನಾಗಪ್ಪ ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಂಥವ್ರು. ನನ್ನ ತಾಯಿ ಅಲಮೇಲವರು ಒಂದು MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಿದ್ದು. ಆ ಕಾಲಘಟ್ಟದಲ್ಲಿ ಅಂದರೆ ನಾ ಹೇಳ್ತಿರೋದು 70-80ರ ಸಮಯದಲ್ಲಿ ಗಂಡು ಮಕ್ಕಳಿಗೆ ಭಾಳ ಪ್ರಾಧಾನ್ಯತೆ ಇದ್ದಂಥ ಸಮಯ. ತುಂಬ ಜನ ಹೇಳೋರಂತೆ, ನಾನು ಮತ್ತು ನನ್ನ ಅಕ್ಕ ಇಬ್ಬರು ಇರೋವಂಥದ್ದು, ಗಂಡು ಮಕ್ಕಳಿಲ್ಲ ನಮ್ಮ ಫ್ಯಾಮಿಲೀಲಿ. ಇದೇನು ಎರಡಕ್ಕೆ ನೀವು ಇದು ಮಾಡಿಬಿಟ್ರಿ, ಗಂಡು ಮಗು ಆಗ್ತಿತ್ತು, ಗಂಡು ಮಕ್ಕಳಿಲ್ಲ ಅಂದರೆ ಹೇಗೆ ಅಂತ ಆಗಲೂ ಆ ಮನಸ್ಥಿತಿ ಇತ್ತು. ಈಗ ಕಾಲ ಬಹಳ ಬದಲಾಗಿದೆ. ಆ ಥರ ಮನಸ್ಥಿತಿ ಬಹಳನೇ ಕಮ್ಮಿ ಆಗಿದೆ. ಕೆಲವು ಕಡೆ ಕಂಪ್ಲೀಟ್ ಹೋಗಿದೆ ಅಂತ ನಾವು ಹೇಳಲಿಕ್ಕೆ ಬರಲ್ಲ, ತುಂಬ ಕಮ್ಮಿ ಆಗಿದೆ, ಮನಸ್ಥಿತಿ ಬದಲಾಗ್ತಾ ಹೋಗಿದೆ. ಆದರೂ ನಮ್ಮ ತಂದೆ ಮತ್ತು ತಾಯಿ ನಮ್ಮಿಬ್ಬರೂ ಕೂಡ ಗಂಡು ಮಕ್ಕಳ ಥರನೇ ಬೆಳೆಸಿದ್ದು. ಹಾಗಂತ ಸಿಕ್ಕಾಪಟ್ಟೆ ಏನು ಫ್ರೀಡಮ್ ಕೊಟ್ಟು ಬೆಳೆಸಿಲ್ಲ ನಮಗೆ. ತೀರಾ ರೆಸ್ಟ್ರಿಕ್ಷನ್ ಹಾಕಿ ಆ ಬೌಂಡ್ರಿ ಒಳಗೆ ರೆಸ್ಟ್ರಿಕ್ಷನಲ್ಲೂ ಕೆಲವೊಂದು ಬೌಂಡ್ರಿಗೆ ಒಂದು ಫ್ರೀಡಮ್ ಕೊಟ್ಟಿರೋ ಅಂಥದ್ದು. ನಾನು ಓದಿದ್ದೆಲ್ಲ 10th ವೆಬ್ಸ್ಟರ್ಸ್ ಅನ್ನೋ ಒಂದು ಸ್ಕೂಲ್ನಲ್ಲಿ, ಕತ್ರಿಗುಪ್ಪೆ ಹತ್ತಿರ ಬರುತ್ತೆ. ಆ ಸ್ಕೂಲ್ನಲ್ಲಿ ಬಹಳ ಅದ್ಭುತವಾದಂಥ ವಾತಾವರಣ, ನಮ್ಮ ಬಾಲ್ಯ ನಮಗೆ ಸಿಕ್ಕಿದ್ದು. ಒಂದು ಮನೆಯಲ್ಲಿ ಸಂಗೀತದ ವಾತಾವರಣ, ಜನಪದ
ಬರೀ ಜನಪದ 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 ಅಷ್ಟೇ ಮನೆಯಲ್ಲಿ. ಅಮ್ಮ ತುಂಬಾ ಹೊರಗಡೆ ಕೆಲಸ ಮಾಡ್ತಾಯಿದ್ರು ಕೂಡ ವಾಪಸ್ಸು ಮನೆಗೆ ಬಂದಾಗ ನನಗೆ ಯಾವಾಗೂ ಅನಿಸೋದು ನಮ್ಮಮ್ಮನೇ ನನಗೆ ಒಂದು ಮಾದರಿ ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಹೊರಗಡೆ ಅಷ್ಟು ಬೆಳಗ್ಗೆ 7ಕ್ಕೆ ಹೊರಡಬೇಕು, ಅಷ್ಟರಲ್ಲಾಗಲೇ ಎಲ್ಲ ಮನೆ ಯಾರೂ ಕೆಲಸದವ್ರು ಬರ್ತಿರ್ಲಿಲ್ಲ. ಅಮ್ಮನೇ ಅಡುಗೆ ಎಲ್ಲವನ್ನೂ ಮಾಡಿ ನಮಗೆ ಬಾಕ್ಸಿಗೂ ಕಟ್ಟಿ ಪ್ರಾರಂಭದ ದಿನಗಳ ಅಂದರೆ ಅಕ್ಕ ಸ್ವಲ್ಪ ದೊಡ್ಡೋಳಾಗೋವರೆಗೂ ಎಲ್ಲವನ್ನ ಮಾಡಿ ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ದಿದ್ದು. ವಾಪಸ್ ಬಂದಮೇಲೂ ಅಷ್ಟೇ, ಬಂದ ತಕ್ಷಣ ಮತ್ತೆ ರೀಸ್ಟಾರ್ಟ್ ಅವರು ಮನೆ ಕೆಲಸ. ಅಡುಗೆ ಮಾಡ್ತಾನೆ ಸ್ಕೂಲಲ್ಲಿ ಏನಾಯಿತು ಎತ್ತ ಪ್ರತಿಯೊಂದೂ ಕೇಳ್ತಾ ಇದ್ರು. ಸೊ ಹೋಮ್ವರ್ಕ್ ಮಾಡಿಸೋದ್ರಿಂದ ಹಿಡಿದು ಈಗಿನ ಕಾಲಘಟ್ಟದಲ್ಲಿ ನನ್ನೂ ಸೇರಿಸ್ಕೊಂಡೆ ನಾನು ಹೇಳ್ತಾ ಇದ್ದೀನಿ. ನಾವೆಲ್ಲ ವರ್ಕಿಂಗ್ ವಿಮನ್ ಅಂತ ಅಂದ್ಕೊಂಡ್ಬಿಟ್ಟು ಮನೆಗೆ ಬಂದಿದ್ದ ತಕ್ಷಣವೇ ನಮ್ಮದೇ ಲೋಕ, ನಮ್ಮ ಮಕ್ಕಳ ಕಡೆಗೆ ಅಷ್ಟೊಂದು ಗಮನ ಕೊಡ್ತಾ ಇದ್ದೀವ ಅಂತ ಒಂದು ಕ್ವೆಶನ್ ಮಾರ್ಕ್ ಹಾಕ್ಕೋಬೇಕು. ನನಗೆ ಸ್ವಲ್ಪ ಫ್ರೀಡಮ್ ಏನಂದರೆ ನಮ್ಮಮ್ಮ ಬರೀ ನನಗೆ ಮಾತ್ರ ಅಮ್ಮ ಅಲ್ಲ, ನನ್ನ ಮಕ್ಕಳಿಗೂ ಅಮ್ಮ. ನಮ್ಗೆ ಹೇಗೆ ಮಾಡ್ತಿದ್ರು, ಈಗ ರಿಟೈರ್ಡ್ ಆದಮೇಲೆ ನನ್ನ ಮಕ್ಕಳಿಗೆ ನಮ್ಮಮ್ಮ ಪೂರ್ತಿ ಅಮ್ಮನೇ ಗಮನಿಸ್ತಾ ಇರೋದು ಬಹಳ ಬಹಳ ಮುಖ್ಯ. ಮಕ್ಕಳಿಗೆ ವಾಪಸ್ ಬಂದಾಗ ಯಾರೋ ಒಬ್ರು ಇರಬೇಕು, ಅವ್ರ ಮಾತುಗಳನ್ನು ಕೇಳಬೇಕು. ಆಗ ಅವ್ರ ಜೀವನದಲ್ಲಿ ಮಕ್ಕಳ ಲೈಫಲ್ಲಿ ಏನಾದರೂ ಬದಲಾವಣೆಗಳಾದರೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಓಹೋ ಅಂತ ಗಮನಿಸುವಿಕೆ ಅಂತ ಏನು ಹೇಳ್ತಾರಲ್ವಾ, ಅದು ಬಹಳ ಮುಖ್ಯವಾದ ಅನುಭವದಿಂದಾನೇ ಬರುತ್ತೆ ಅಂತ ಹೇಳ್ಬೋದಲ್ಲ. ಈಗ ಮಗು ಯಾಕೋ ಮಂಕಾಗಿದೆ ಅಂತ ಹೇಳಿದ್ರೆ ಗಮನಿಸ್ಬಿಟ್ಟು ಏನಾಯಿತು ಎತ್ತ ಅಂದರೆ ಅವರು ಓಪನ್ ಆಗಿ ಅದನ್ನು ಹೇಳ್ಕೊಳ್ತಾರೆ. ಅವ್ರಿಗೇನಾದರೂ ಸ್ಕೂಲಲ್ಲೋ ಕಾಲೇಜಲ್ಲೋ ತೊಂದರೆ ಆದರೆ ಮನೆಯಲ್ಲಿ ಒಂದು ಸ್ನೇಹದ ವಾತಾವರಣ, ಸ್ನೇಹಿತರ ವಾತಾವರಣ ಕೊಡಬೇಕು. ನಾವು ಒಂದು ಹಂತದವರೆಗೂ ಖಂಡಿತವಾಗ್ಲೂ ಮಕ್ಕಳನ್ನ ಶಿಕ್ಷಿಸಿನೇ ಬೆಳೆಸ್ಬೇಕು. ಅದಾದರ ನಂತರ ಏನು ನಮ್ಮ ಪೂರ್ವಜರು ಹೇಳ್ಕೊಟ್ಟಿರೋ ಹಾಗೆ ಒಂದು ಸಮಯ ದಾಟಿದ ನಂತರ ಅಂದರೆ ಟೀನೇಜ್ಗೆ ಅವರು ಬಂದಂತಹ ಸಂದರ್ಭದಲ್ಲಿ ಒಂದು 12th ಅನ್ಕೋಬೋದು. ಆ ಸಮಯದಲ್ಲಿ 10th ಸ್ಟಾರ್ಟ್ ಒಂಥರ ಫ್ರೆಂಡ್ಲಿ ಥರ ನೋಡ್ಕೊಳಕ್ಕೆ. ಅಲ್ಲಿವರೆಗೂ ಹೊಡೆದು ಅಥವಾ ತಿದ್ದಿ ಬುದ್ಧಿ ಹೇಳಬೇಕಾದ್ರೆ ಈಗ ಹಂಗಾಗಿಲ್ಲ ಪರಿಸ್ಥಿತಿ ಅಲ್ವಾ. ಈಗ ಮಕ್ಕಳಿಗೆ ಅನ್ನಂಗಿಲ್ಲ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಕೌನ್ಸಿಲಿಂಗ್ ಅಂತಾರೆ, ಪೇರೆಂಟ್ಸ್ ಕಿಡ್ಸ್ ಮಧ್ಯೆ ಕೌನ್ಸಿಲರ್ ಅನ್ನೋರು ಸೆಂಟ್ರಲ್ಲಿ ಬರ್ತಾರೆ. ಎಲ್ಲಿ ಕೌನ್ಸಿಲರ್ಸ್ ಇರ್ತಿದ್ರು, ಅಜ್ಜಿ ತಾತಂದಿರು, ಅಪ್ಪ ಅಮ್ಮಂದಿರೇ ಎಲ್ಲ, ಮತ್ತೆ ಅಕ್ಕಪಕ್ಕದ ಮನೆಯವರು ಕೂಡ ಎಷ್ಟು ಒಂದು ಬಹಳ ದೊಡ್ಡ ಪಾತ್ರ ವಹಿಸ್ತಿದ್ರು ನಮ್ಮ ಜೀವನದಲ್ಲಿ. ಆದರೆ ಈಗ ಹೇಗಾಗಿದೆ ಅಂದರೆ, ನಾನು ಮಾತಾಡ್ತಿರೋದು ಬರೀ ಸಿಟಿ ಅಂತ ಅಲ್ಲ, ಹಳ್ಳಿಗಳು ಇಂದು ಹಳ್ಳಿಗಳಾಗಿ ಉಳ್ಕೊಂಡಿಲ್ಲ. ಯಾಕಂದರೆ ಬಹುತೇಕ ಹಳ್ಳಿಗಳು ವೃದ್ಧಾಶ್ರಮಗಳಾಗಿದೆ. ಅಲ್ಲಿ ಯಾವುದೇ ಮಕ್ಕಳುಗಳ ಚಿಲಿಪಿಲಿ ಇಲ್ಲ, ಜಗ್ಲಿಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡೋರು ಮಾಯವಾಗ್ತಾ ಇದ್ದಾರೆ. ಸೊ ಈಗ ಕಾಲ ಬದಲಾಗಿಲ್ಲ, ಮನುಷ್ಯರು ಬದಲಾಗಿದ್ದಾರೆ. ಕಾರಣ ನಾವು ಒಂದು ಓಡ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಜೀವನದಲ್ಲಿ ಹಾಗಿರಬೇಕು ಹೀಗಿರಬೇಕು, ಒಂದು ಶ್ರೀಮಂತಿಕೆಯ ಜೀವನ ನೋಡಬೇಕು ಅನ್ನೋ ಹಪಹಪಿ. ಹಣ ಬೇಕೇ ಬೇಕು, ಹಣ ಇಲ್ಲದೆ ಏನೂ ನಡೆಯೋದಿಲ್ಲ. ಆದರೆ ಆ ಧಾವಂತ ಮತ್ತು ಅಷ್ಟೊಂದು ಓಡ್ತಾ ಇದ್ದೀವಲ್ಲ, ನೆಮ್ಮದಿಯಾಗಿದ್ದೀವ ಅಂತ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಹಾಕ್ಕೊಂಡ್ರೆ ನಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಸಿಗತ್ತೆ ಅಂತ ಭಾವಿಸ್ತೀನಿ. ಯಾಕೆ ಡಿಪ್ರೆಷನ್ ಮೋಡಿಗೆ ತುಂಬ ಜನ ಹೋಗ್ತಿದ್ದಾರೆ ಅಂತ ನಮಗೆ ನಾವೇ ಕ್ವೆಶನ್ ಮಾರ್ಕ್ ಹಾಕೋಬೇಕು. ನೀವು ಕೇಳಿದ್ರಲ್ಲ, ನಮ್ಮ ಬಾಲ್ಯದಲ್ಲಿ ಅಪ್ಪ ಅಮ್ಮ ನಮಗೆ ಎಷ್ಟು ಸಿಗ್ತಾ ಇದ್ರು, ಅವ್ರು ಕೆಲಸ ಮಾಡ್ತಾ ಇರಲಿ ಮಾಡ್ತಿಲ್ದೇ ಇರಲಿ, ತುಂಬ ನಮಗೆ ಟೈಮ್ ಕೊಡ್ತಿದ್ರು. ಆಗ 1-2 ಸೀರಿಯಲ್ಗಳಷ್ಟೇ ಬರ್ತಿತ್ತು. ಈಗ ಸೀರಿಯಲ್ಗಳು ಹೆಚ್ಚು, ಅದನ್ನು ಬಿಟ್ಟರೆ ಫೋನ್ನಲ್ಲೂ ಎಂಟರ್ಟೈನ್ಮೆಂಟ್ ಹೆಚ್ಚು. ಮಕ್ಕಳಿಗೂ ಅಪ್ಪ ಅಮ್ಮನ ಅವಶ್ಯಕತೆ ಬೇಕನ್ಸಲ್ಲ, ಅಪ್ಪ ಅಮ್ಮನಿಗೂ ಇವ್ರು ನಮ್ಗೆ ಅವಶ್ಯಕತೆ ಇದೆ ಅಂತ ಅನ್ಸಲ್ಲ. ಅಜ್ಜಿ ತಾತಂದಿರಿಗೆ ಸ್ವಲ್ಪ ಹಪಹಪಿ ಇರುತ್ತೆ. ಯಾಕಂದರೆ ಒಂದು ತುಂಬು ಕುಟುಂಬ ಅಂತಿಲ್ಲ. ಇವಾಗ ತುಂಬು ಕುಟುಂಬದ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ಮಕ್ಕಳಿರೋದೇ ತುಂಬು ಕುಟುಂಬ. ಅಜ್ಜಿ ತಾತ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವ ಇವರೆಲ್ಲ ಜೊತೆಯಾಗಿ ಬೆಳೀತಿದ್ರಲ್ಲ, ಅದನ್ನು ನೋಡಬಹುದು ಬೆರಳೆಣಿಕೆ ಅಷ್ಟೇ. ಅದೊಂಥರ ಮರೀಚಿಕೆ ಥರ ಆಗ್ತದೆ. ನನಗೆ ಅದೆಲ್ಲ ನೋಡಿದಾಗ ಅನಿಸ್ತಾ ಇರುತ್ತೆ, ಏನೋ ಕಳ್ಕೊತಾ ಇದ್ದೀವಿ ಅಂತ ಒಳಗೊಳಗೆ ಒಂಥರ ನೋವಾಗತ್ತೆ. ಯೂಶ್ವಲಿ ನನ್ನ ಪಾಡ್ಕಾಸ್ಟ್ಗಳು ಸುಮಾರು ನೋಡೇ ಇರ್ತೀರ. ನಾನು ನನ್ನ ಬಾಲ್ಯ, ನಮ್ಮ ಸ್ಟ್ರಗಲ್ಸು ಇದನ್ನೆಲ್ಲ ನಾನು ಹೇಳ್ತಿಲ್ಲ. ಕಾರಣ ಅಪ್ಪ ಸಿಕ್ಕಾಪಟ್ಟೆ ಸ್ಟ್ರಿಕ್ಟಾಗಿ ಬೆಳೆಸಿದಂಥ ವ್ಯಕ್ತಿ. ಎದ್ರೆ ಕೂತ್ರೆ ಸ್ಟೇಜ್ ಮೇಲೂ ಎಷ್ಟೋ ಸರಿ ನನಗೆ ಕೊಟ್ಟಿದ್ದಾರೆ ಕವಾತಗಳು. ಸೊ ಹಾಗಾಗಿ ನಾನು ಸ್ವಲ್ಪ ಮ್ಯೂಸಿಕ್ ಕಡೆಗೆ ಅಂದರೆ ಒಂಥರ
ಇರಿಟೇಷನ್ ಸ್ಟಾರ್ಟ್ ಆಗೋದು ಆ ಟೈಮಲ್ಲಿ ನನಗೆ. ನನ್ನ ಸ್ಕೂಲ್ ಟೈಮಲ್ಲಿ ಅಪ್ಪ ಎಲ್ಲ ತುಂಬ ಸ್ಟ್ರಿಕ್ಟಾಗಿ ಬೆಳೆಸಿದ್ರು. ಆವಾಗ ನಮಗೆ ಗೊತ್ತಾಗ್ತಿರಲಿಲ್ಲ ಯಾಕೆ ಹಿಂಗೆ ಅಪ್ಪ ಯಾಕೆ ಹಿಂಗೆ ಅನಾವಶ್ಯಕವಾಗಿ ನಮ್ಗೆ ಇದು ಮಾಡ್ತಾರೆ. ಅವ್ರು ಎಷ್ಟು ಅಂದರೆ ಅದರ ಹಿಂದೆ ಆ ಒಂದು ಏನು ಹೇಳ್ತಾರೆ ಅವ್ರು ಕೋಪ ಮಾಡ್ಕೊಳ್ತಿದ್ರಲ್ಲ, ಅದ್ರ ಹಿಂದಿರುವಂಥ ಕಾಳಜಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಅವ್ರ ಅಪ್ಪ ಅಮ್ಮ ಆದಾಗಲೇ ಅದರ ಅರ್ಥ ಗೊತ್ತಾಗೋದು. ಸೊ ನಮ್ಮ ತಂದೆ ಹೇಗಂದರೆ ಒಂದು ಲ್ಯಾಂಡ್ಲೈನು ಬಾಗಿಲು ಹಾಕಿರ್ತಿತ್ತು, ಅದು ರೂಮ್ ಒಳಗಡೆ ಇರ್ತಿತ್ತು ಲ್ಯಾಂಡ್ಲೈನು. ಯಾರು ಫೋನ್ ಮಾಡ್ಬೇಕಂತ ಹೇಳಿದ್ರು ಕೂಡ ಅಪ್ಪ ಇದ್ದಾಗಲೇ ನಾವು ರಿಸೀವ್ ಮಾಡ್ಲಿಕ್ಕೆ ಸಾಧ್ಯ. ರಿಸೀವ್ ಮಾಡಿದ್ರೂ ಕೂಡ ಅಪ್ಪ ಮಧ್ಯದಲ್ಲಿ ಒಂದು ನಿಮಿಷ ಕೊಡಿಲಿ ಅಂತ ಫೋನ್ ಇಸ್ಕೊಂಡು ಮಾತಾಡೋರು. ಅಂದರೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾರೆ. ನನ್ಗೆ ಆಮೇಲೆ ಅನ್ಸಿದ್ದು ಮಧ್ಯದಲ್ಲಿ ಏನಾದ್ರು ಸೈಕಲ್ ಗ್ಯಾಪಲ್ಲಿ ಹುಡುಗರು ಯಾರಾದ್ರೂ ಫೋನ್ ಮಾಡ್ತಾರಾ, ತಪ್ಪು ದಾರಿ ಎಲ್ಲಿ ಹೊಟ್ಟೋಗ್ತಾರೋ ಅನ್ನೋ ಒಂದು ಭಯ ಅಡಗಿರ್ತಿತ್ತು. ಸೊ ನಾವು ಅಪ್ಪ ಅಮ್ಮ ಆದಾಗ ನಮಗೆ ಅನಿಸುತ್ತೆ, ಹೌದು ಅಲ್ವಾ, ಪಾಪ ನಮ್ಮ ಅಪ್ಪ ಅಮ್ಮ ಎಷ್ಟು ಮನಸ್ಸಿನಲ್ಲಿ ಎಷ್ಟು ಒದ್ದಾಟಗಳಾಗ್ತಿತ್ತೋ ಏನೋ ಅವ್ರಿಗೆ ಅನ್ನೋ ಥರ ಅನಿಸುತ್ತೆ. ಸ್ಕೂಲು ಅಲ್ಲಿವರೆಗೂ ಆಯಿತು. ನಾನು ಸಿಕ್ಕಾಪಟ್ಟೆ ಇಂಟ್ರೋವರ್ಟ್ ಅಂತಲೇ ಹೇಳ್ಬೋದು. ಅಂತರ್ಮುಖಿ ಆಗಿದ್ದವಳು, ಅಷ್ಟು ಬೆರೀತಿರ್ಲಿಲ್ಲ. ಒಂದು ಸ್ವಲ್ಪ ಹೊರಗಡೆ ಬೇರೆಯವ್ರ ಹತ್ರ ಹೇಗೆ ಮಾತಾಡೋದಪ್ಪ ಅಂತ ಹೆದರ್ತಿದ್ದಂಥ ಹೆಣ್ಮಗಳು. ಆದರೆ ಹಾಡೋ ಒಂದು ಗೀಳಿತ್ತು. ಸ್ಕೂಲ್ಸಲ್ಲಿ ಒಂದು ಸ್ವಲ್ಪ ಕಾಂಪಿಟೇಷನ್ಸ್ಗಳಿಗೆ ಅಲ್ಲಲ್ಲಿ ಅಂತರ್ಶಾಲಾ ಸ್ಪರ್ಧೆಗಳಿರ್ತಿತ್ತಲ್ಲ, ಸ್ಕೂಲ್ ಕಾಂಪಿಟೇಷನ್ಸಿಗೆ ಹೋಗ್ತಿದ್ದೆ. ಅದು ಆದಮೇಲೆ ಪಿ ಯುಗೆ ಬಂದಾಗ ನಾನು ಪ್ರತಿಯೊಬ್ಬ ಅಪ್ಪ ಅಮ್ಮನಿಗೂ ಹೇಳ್ತೀನಿ, ಓದೋದು ಇದ್ದೇ ಇದೆ, ಎಲ್ಲರೂ ಓದ್ತಾರೆ, ಡಿಗ್ರಿ ಮಾಸ್ಟರ್ಸ್ ಎಲ್ಲರೂ ಮಾಡ್ತಾರೆ. ಆದರೆ ಈ ಪಠ್ಯೇತರ ಚಟುವಟಿಕೆಗಳು ಅಂತೇನಿರುತ್ತೆ, ಎಕ್ಸ್ಟ್ರಾ ಕರಿಕ್ಯುಲರ್ ಹೌದು ಆ್ಯಕ್ಟಿವಿಟೀಸ್, ಅದು ತುಂಬಾ ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ನಮ್ಮನ್ನು ಬೇರೆ ರೀತಿ ಬಿಂಬಿಸುತ್ತೆ. ಅದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಂತಹ ಕಾರ್ಯಕ್ರಮಗಳಿಗೆ ಬಂದು ಕೆಲವೊಂದು ವ್ಯಕ್ತಿಗಳು ಮಾತಾಡ್ತಾರಲ್ವ, ಅದು ನಾವು ಕೇಳಿಸ್ಕೊಳ್ತೀವೋ ಬಿಡ್ತೀವೋ, ನಮ್ಮ ಸುಪ್ತ ಮನಸ್ಸಿನಲ್ಲಿ ಅದು ಅಚ್ಚೊತ್ತಿರುತ್ತೆ. ಕರೆಕ್ಟ್. ಸೊ ದಯಮಾಡಿ ಮಕ್ಕಳು ಓದೋದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಹಾಕೋದನ್ನು ಮರಿಬೇಡಿ. ಪಠ್ಯೇತರ ಚಟುವಟಿಕೆಗಳು ನಮ್ಮ ಜೀವನವನ್ನು ರೂಪಿಸೋದ್ರಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಪಿ ಯು ಸಿಗೆ ಹೋದಾಗ ನಮ್ಮ BVB ಅಂತ ಒಬ್ಬರು ಸರ್ ಇದ್ದರು, ವಿಜಯ್ ಬಾಬು ಅಂತ, ಪಿ ಯು ಸಿನಲ್ಲಿ ಕೆಮಿಸ್ಟ್ರಿ ಹೇಳ್ಕೊಡೋರು ನಮಗೆ. ಅವರು NSS ಏನು ಕೋಆರ್ಡಿನೇಟರ್, ಕಾಲೇಜ್ಗೆ ಒಬ್ಬೊಬ್ರು ಇರ್ತಾರಲ್ಲ ಹಾಗೆ. ಅಲ್ಲಿವರೆಗೂ ನಾವು ಅಜ್ಜಿ ತಾತ ಮನೆ ಬಿಟ್ಟರೆ ಎಲ್ಲೂ ಹೋಗ್ತಾ ಇದ್ದಿದ್ದೇ ಇಲ್ಲ. ಅಪ್ಪ ಒಬ್ಬೊಬ್ಬರನ್ನ ಎಲ್ಲೂ ಕಳಿಸಿರೋದೇ ಇಲ್ಲ. ಆದರೆ ಅದೇ ಪ್ರಪ್ರಥಮ ಬಾರಿಗೆ ನಾನೇನೋ ಹೆಸರು ಕೊಟ್ಟು ಬಂದ್ಬಿಟ್ಟಿದ್ದೆ ಕ್ಯಾಂಪಿಗೆ ಬರ್ತೀನಿ ಅಂತ, ಅಲ್ಲಿ ಕಲ್ಚರಲ್ ಇವೆಂಟ್ಸ್ ಎಲ್ಲ ಇರುತ್ತೆ ಅಂತ. ಆಗೆಲ್ಲ ಈಗಿನ ಥರ ತುಂಬ ಕಮ್ಮಿ ದಿನಗಳಿರುತ್ತೆ NSS ಕ್ಯಾಂಪ್ಸು. ಮುಂಚೆ ಎಲ್ಲ 10 ದಿನ 15 ದಿನ ಎಲ್ಲ ಕ್ಯಾಂಪ್ಸ್ ಇರ್ತಿತ್ತು. ಇಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಕ್ಯಾಂಪ್ ಮಾಡಿದರು, ವೆರಿ ಫಸ್ಟ್ ಕ್ಯಾಂಪ್. ನಾನು ಅದನ್ನು ಭಾಗಿಯಾಗಿದ್ದು. ಅದರಲ್ಲಿ ಇದೆ ಯೂನಿವರ್ಸಿಟಿಲಿ ಗಾಂಧಿ ಭವನ್ ಇದೆ, ಇವಾಗ ಅಲ್ಲೆಲ್ಲ ಹಾಗೆ ಮಾಡಲ್ಲ. ಮುಂಚೆ ಗಾಂಧಿ ಭವನ್ನಲ್ಲೇ ಕ್ಯಾಂಪ್ ಮಾಡ್ತಾ ಇದ್ದಿದ್ದು. ಅಲ್ಲಿಗೆ ನಮ್ಮ ಸರ್ರು ಮನೆಗೆ ಬಂದು ಕೇಳಿಕೊಂಡು ನಮ್ಮಪ್ಪನ ಹತ್ರ, ಅದು ನನ್ನ ಜೀವನದ ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅನಿಸುತ್ತೆ ನೋಡಿ. ಅದೇ ಹೇಳೋದು, ನಮ್ಮ ಬೆನ್ನಿಗೊಬ್ಬರು ಗುರು ನಿಲ್ಬೇಕು ಯಾವಾಗಲೂ ಅಂತ. ಅಫ್ಕೋರ್ಸ್ ನನ್ನ ಪ್ರಥಮ ಗುರು ನಮ್ಮಪ್ಪ ಅಮ್ಮನೇ. ನಮ್ಮ BVB ಸರ್ ಬಂದು ಕಳಿಸಿ ಸರ್ ಕ್ಯಾಂಪಿಗೆ ಅಂತ. ಅಪ್ಪ ಅವ್ರು ಅಷ್ಟೊಂದು ಹೇಳಿದಾಗ ನಾನು ಗ್ಯಾರಂಟಿ ಸರ್, ಏನೂ ತೊಂದರೆ ಆಗಲ್ಲ, ಕಳಿಸಿ ಓಕೆ ಅಂತ ಕಳಿಸಿದ್ರು. ಸೊ ಅಲ್ಲಿಂದ ಸ್ವಲ್ಪ ಅಲ್ಲಿ ನಾನು ಓಪನ್ ಅಪ್ ಆದೆ. ಮೊದಲಿಗೆ ಒಂದು ಹಾಡು ಹೇಳಕ್ಕೆ ಹೋದೆ, ಓ ಅಂತ ಅವರು ಎಲ್ಲರೂ ಕಿರ್ಚ್ತಾ ಇದ್ದಿದ್ದು ನೋಡಿ ನನಗೊಂಥರ ನರ್ವಸ್ ಆಗಿ ಸ್ಟಾಪ್ ಮಾಡಿಬಿಟ್ಟೆ. ಅಂದರೆ ಆ ಕಾಲೇಜ್ ವಾತಾವರಣ ನಮ್ಮ ಸ್ಕೂಲ್ಸಲ್ಲೆಲ್ಲ ಹಂಗಿರ್ತಿರ್ಲಿಲ್ಲ, ಸ್ವಲ್ಪ ಟೀಚರ್ಸ್ ಮೇಲೆ ಭಯ ಇರುತ್ತೆ ಬಗ್ಗೆ. ಆದರೆ ಕಾಲೇಜ್ ವಾತಾವರಣ ಅದು ಈಗಲೂ ಯಾವಾಗಲೂ ಹಾಗೆ. ಸ್ಕೂಲ್ವರೆಗೂ ಬರೋವರೆಗೂ ಮಕ್ಕಳು ಒಂಥರ ಇರ್ತಾರೆ, ಕಾಲೇಜ್ ಬರ್ತಿದ್ದಾಗೆ ಅವ್ರ ಕಥೆನೇ ಫ್ರೀಡಮ್, ಅದು ದೊಡ್ಡವರು ಆಗ್ಬಿಡ್ತಾರೆ. PUC ಬಂದಿದ ತಕ್ಷಣ ಬದಲಾವಣೆಗಳನ್ನು ನೋಡ್ಬೋದು. ಯೂನಿಫಾರ್ಮ್ ಹೋಗಿ ಕಲರ್ ಡ್ರೆಸ್ ಬರುತ್ತೆ, ಲೈಫ್ ಫುಲ್ ಕಲರ್ಫುಲ್ ಅನ್ಕೊಂಡ್ಬಿಡ್ತೀವಿ. ಅಲ್ಲಿ ಒಂದು ಸ್ವಲ್ಪ ರೇಗಿಸಿದಾಗ ಸ್ಟಾಪ್ ಮಾಡಿಬಿಟ್ಟು ನಂಗೆ ಅನ್ನಿಸ್ತು, ಯಾಕೆ ಹೆದರ್ಕೊಳ್ತೀವಿ ಅಂತ. ಕಮಾನ್, ನಾವೆಲ್ಲ ಸ್ಟೇಜಲ್ಲೇ ಇದ್ದವ್ರು, ಅಪ್ಪನ ಜೊತೆಗೆ ಹೋಗ್ತಿದ್ವಿ. ಬಟ್ ಅಪ್ಪ ಹಾಡಕ್ಕೆ ಬಿಡ್ತಾ ಇರಲಿಲ್ಲ ಸ್ಟೇಜ್ನಲ್ಲಿ. ಅಪ್ಪಂದು ತುಂಬ ಒಳ್ಳೆ ಒಂದು ತಂಡ ಇತ್ತು, ಆಲೂರು ನಾಗಪ್ಪ ಸುಗಮ ಸಂಗೀತ ತಂಡ ಅಂತ. ಅಲ್ಲಿ ಹೋದಾಗ ಏನೋ ಓನರ್ ಮಗಳು ಅಂತೇಳಿ ನಮ್ಮನ್ನೇನು ಸ್ಟಾರ್ಟಿಂಗ್ ಬಿಟ್ಬಿಡ್ತಿರ್ಲಿಲ್ಲ. ನಮ್ಮ ಟೀಮಲ್ಲೆಲ್ಲ ಡಾಕ್ಟರ್ ಶಮಿತಾ ಮಲ್ನಾಡ್ ಅವರೆಲ್ಲ ಹಾಡ್ತಾಯಿದ್ರು ಅವಾಗ. ಅಲ್ಲಿ ನಮಗೆ
ಕಂಜರ ನುಡ್ಸಕ್ಕೆ ಕೊಡ್ತಾ ಇದ್ದಪ್ಪ ಫಸ್ಟ್. ಅದು ಹಂತಗಳು. ಮೈಸೂರು ಆರ್ಕೆಸ್ಟ್ರಾ ಅಂತ ಒಂದು ಸಿನಿಮಾ ಬಂತು ಆ್ಯಕ್ಚುಲಿ. ಆ ಸಿನಿಮಾ ನೋಡಿ ನಾನು ನಿಜಕ್ಕೂ ನನ್ನ ಕಣ್ತುಂಬಿ ಬಂತು. ಯಾಕಂದರೆ ಅದು ನನ್ನ ಲೈಫು. ಎಷ್ಟು ಅವಮಾನಗಳಾಗತ್ತೆ ಅಲ್ಲಿ. ಒಂದು ಮೈಕ್ ಮುಂದೆ ನಿಂತು ಹಾಡಬೇಕು ಅಂತ ಹೇಳಿದ್ರೆ ಎಷ್ಟೆಲ್ಲ ಅನ್ಸ್ಕೊಂಡು ಒಂದು ಮಟ್ಟಕ್ಕೆ ಬಂದು ತಲುಪಬೇಕಾಗತ್ತೆ. ಅಷ್ಟೊಂದು ಸುಲಭದ ಹಾದಿ ಆಗಿರಲಿಲ್ಲ ಅದು ಕೂಡ. ಆವಾಗ ಅನ್ಕೊಂಡಿದ್ದು ಯಾಕೆ ನಾನು ಅನ್ಕೋಬೇಕು ಕಮಾನ್ ದಿವ್ಯಾ ಅನ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲಿಂದ ಬಹುಶಃ ನನ್ಗೆ ಭಯ ಅನ್ನೋದು ಹೋಯ್ತು. ಅಲ್ಲಿ ಒಂದು ತಂದೆದು ಒಂದು ಜರ್ಕಂಡೋಳೆ ಮಗಳು ಅಂತ ಒಂದು ಸಾಂಗ್ ಹಾಡಿದ್ದೆ. ಅದಾದ್ಮೇಲೆ ಹೀಗೆ ಕಂಟಿನ್ಯೂ. PU ಆದ್ಮೇಲೆ ಅದು ಧೈರ್ಯ ಬಂತು. ನಾನು ಕಾಲೇಜ್ ಕಮ್ಮಿ, ಜಾಸ್ತಿ ಕ್ಯಾಂಪೇ. ಸುಮಾರು ಕ್ಯಾಂಪ್ ಅಟೆಂಡ್ ಮಾಡಿದೆ. ನನಗೆ ಡಿಗ್ರಿ ಸೆಕೆಂಡ್ ಇಯರ್ ಇದ್ದಾಗಲೇ ನಂಗೆ ರಾಜ್ಯ ಪ್ರಶಸ್ತಿ ಬಂತು, ಸರ್ಕಾರ ಕೊಟ್ಟಿದ್ದು. ಅದೇನಂದರೆ ಅತ್ಯುತ್ತಮ ಸ್ವಯಂ ಸೇವಕಿ ಪ್ರಶಸ್ತಿ. ಯಾರೆಲ್ಲ ರಾಷ್ಟ್ರೀಯ ಸೇವಾ ಯೋಜನೆ ಅಂದರೆ NSS ಅಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡಿರ್ತಾರೆ ವಿದ್ಯಾರ್ಥಿನಿಯರು, ಅವರಿಗೆ ಅಂತ ಕೊಡುವಂಥ ಒಂದು ಪ್ರತಿಷ್ಠಿತ ಪ್ರಶಸ್ತಿ. ಸೊ ನನಗೆ ಸೆಕೆಂಡ್ ಇಯರ್ ಡಿಗ್ರಿ BSc ಮಾಡುವಾಗಲೇ ಸಿಕ್ತು. PUC PES ಕಾಲೇಜ್. ಆಮೇಲೆ ಅಲ್ಲಿವರೆಗೂ ಒಂಥರ ಇತ್ತು. ಆದರೆ ಅಲ್ಲೂ ಕೋಯೆಡ್ ಅಲ್ವಾ. ಅಲ್ಲಿ ಹೇಗಂದರೆ ಕಾಲೇಜ್ದು ಕಲ್ಚರಲ್ ಇವೆಂಟ್ಸಲ್ಲಿ ನಾವು ಸ್ಟೇಜ್ ಹತ್ತಕ್ಕೆ ಭಯ ಪಡ್ತಾ ಇದ್ದೆ ನಾನು. ಯಾಕೆ ಅಂದರೆ ಅಷ್ಟು ರ್ಯಾಗ್ ಮಾಡೋರು, ಸಿಕ್ಕಾಬಟ್ಟೆ ರ್ಯಾಗ್ ಮಾಡೋರು. ಅಂದರೆ ಫಸ್ಟ್ ನಾನು ನಮ್ಮ ಅಪ್ಪಂಗೆ ಹೇಳಿದ್ದೆ, ಅಣ್ಣ ಹೋಗಿ ಅಣ್ಣ ಅಂತ ಕರೀತಾರೆ ನಾವು ಅಪ್ಪನ. ಅಣ್ಣ ನಾನು ಕಾಲೇಜಿಗೆ ಸೇರಲ್ಲ ಅಂತ. ನಮ್ಮಪ್ಪ ಮನೆ ಹತ್ರ ಇದೆ, ನನಗೆ ದೊರೆಸ್ವಾಮಿಯವ್ರ ಹತ್ರದ್ದು ಓನರು, ಅವರು ನಂಗೆ ಪರಿಚಯ, ಬಾ ಅಂತ ಕರ್ಕೊಂಡೋಗಿ ಅಲ್ಲಿ ಸೇರಿಸೋರು. ಫಸ್ಟ್ ಡೇನೇ ಎಂಥ ಭಯ ಅಂದರೆ ನನಗೆ. ಕಾಲೇಜ್ ಕ್ಯಾಂಪಸ್ ಎಂಟ್ರಿ ಆಗ್ತಿದ್ದ ಹಾಗೆ ಅಲ್ಲಿ ಲಿಸ್ಟ್ ಹಾಕಿರ್ತಾರಲ್ವ, ಅದನ್ನೇನೋ ನೋಡ್ತಾ ನಿಂತಿದ್ದೆ. ಯಾರೋ ಬಂದರು, ಹಾಯ್ ಸಂಜನಾ ಅಲ್ವಾ ಅಂತನೋ ಏನೋ ಹೆಸರು. ಅದೇ ಸಾರಿ ಅಲ್ಲ, ನಾನು ನಿಮ್ಮ ಅಣ್ಣನ ಫ್ರೆಂಡು ಅಂತ. ಸಾರಿ ನನ್ನ ಅಣ್ಣನೇ ಇಲ್ಲ ಅಂತ. ಹೌದಾ, ನಾನು ಸಂಜನಾ ನಿಮ್ಮ ಥರನೇ ಇದ್ದಾರೆ, ಸಾರಿ ರೀ ನಿಮ್ಮ ಹೆಸರೇನು? ನಾನೇ ಎಕ್ಸ್ಕ್ಯೂಸ್ ಮೀ, ಗೊತ್ತು ನನಗೆ, ಸಾರಿ ನಾಟ್ ಇಂಟ್ರೆಸ್ಟೆಡ್ ಅಂತ. ಆಮೇಲೆ ಕ್ಲಾಸಿಗೆ ಹೋದರೆ ಹೆಂಗೆ, ಅದು ಮೋಸ್ಟ್ಲಿ ಕಂಟಿನ್ಯೂ ಈಗಲೂ ಹಾಗೆ ಆಗಿದೆ ಅಂದ್ಕೊಳ್ತೀನಿ. ಕಾಲೇಜಸಲ್ಲಿ ನಾವು ಉದ್ದ ಇದ್ದಿದ್ದರಿಂದ ಹಿಂದೆ ಕೂತಿದ್ವಿ. ಹಿಂದೆ ಇನ್ನೊಂದು ಬೆಂಚ್ ಖಾಲಿ ಇರ್ತದೆ, ಬದ ಬಾ ಅಂತ ಒಂದಷ್ಟು ಜನ ಬಂದು ಕೂತ್ಕೊಂಡ್ರು. ನಾನು ಅಂದ್ಕೊಂಡೆ ಇದು ಏನೋ ಸಮಥಿಂಗ್ ಇಸ್ ಫಿಶಿ ಅಂತ. ಯಾರೋ ಒಬ್ಬರು ಬಂದರು ಸ್ಟೇಜ್ಗೆ. ಅವ್ರು ಟೀಚರ್ ಥರನೇ ಕಾಣಿಸ್ತಾ ಇಲ್ಲ, ಆಯ್ತು ಸ್ವಲ್ಪ ಗುಂಡ್ಗಿದ್ದಾರೆ. ಅದೇ ಏನೋ ನಾನು ಎದೊಳ್ಳಿಲ್ಲ. ಅಲ್ಲಿ ಮುಂದೆ ಇದ್ದವರೆಲ್ಲ ಗುಡ್ ಮಾರ್ನಿಂಗ್ ಸರ್ ಎದ್ಬಿಟ್ರು. ಇವರೆಲ್ಲ ಎದೊಳ್ಳಿ ನಮ್ಮನ್ನು ಗದ್ರಿಸಿ ಹೇಳ್ಸಿದ್ದು. ನೋಡಿದ್ರೆ ಮುಂದೆ ಇರೋರು ನಿಜ ಬಕ್ರಾಗಿ ಅವರೆಲ್ಲ ಟೀಚರ್ ಅಂತಾನೆ ಫುಲ್ಲು ನಿಯತ್ತಿಂದ ಅವ್ರ ಮಾತು ಕೇಳಿಸ್ಕೊತಿದ್ದಾರೆ. ಟೀಚರ್ ಎಂಟ್ರಿ ಆದರು. ತರ್ಲೆ ಏನೋ ಮಾಡ್ತಿದ್ಯಾ ಅಂತ ಬೈದ್ಬಿಟ್ಟು ಅವನಿಗೆ ಓಡಿಸಿದ್ರು. ಆಗ ಅವ್ರ ಮುಂದೆ ಕೂತಿದ್ದವರೆಲ್ಲ ಅಯ್ಯೋ ಬಕ್ರ ಆದ್ವಿ ಅಂದ್ಕೊಂಡು. ಸೊ ಆ ಥರ ತುಂಬ ಸ್ಟ್ರಾಂಗ್ ಇದ್ರು. ಕೆಲವರೆಲ್ಲ ಕಲ್ಚರಲ್ ಟೈಮಲ್ಲಿ ಸೀನಿಯರ್ಸ್ ಬಂದ್ಬಿಡೋರು. ನಾನು NSSಗೆ ಬೇರೆ ಜಾಯ್ನ್ ಆಗಿದ್ದೀನಿ, ಹೋಗಿ ನೀವು ನೋಡ್ಕೊಳ್ಬೇಕು ಗಲಾಟೆ ಮಾಡ್ದಿಲ್ದಂಗೆ ಅಂತ ನನ್ನನ್ನು ಅಲಾಟ್ ಮಾಡಿ ಹಿಂದಕ್ಕೆ ಕಳಿಸ್ಬಿಟ್ಟಿದ್ದಾರೆ. ಫುಲ್ಲು ಹುಡುಗರ ಗ್ಯಾಂಗ್. ನಾನು ಮೊದಲೇ ಭಯ ಅವ್ರದ್ದು ಫಸ್ಟ್ ಡೇಯಿಂದಲೇ ಆ ಥರ ಭಯ ಮಾಡಿಸಿಟ್ಟಿದ್ರ. ಹೋಗಿ ನೋಡ್ತಾ ಇದ್ದೀನಿ, ನಮ್ಗೆ ಯಾರು ಕಚ್ಚೆ ಕೊಡ್ತಾರೆ, ನಾವು ಜೂನಿಯರ್ಸ್ ಬೇರೆ. ಹೌದು. ಸೊ ಎಲ್ಲ ನೀವು ಕೇಳಿದ್ರಲ್ಲ ನಿಮ್ದು ಹೇಗಿತ್ತು 80s ಲೋಕ ಅಂತ, ಅದಕ್ಕೆ ಆ ಲೋಕ ತೆರೆದುಕೊಳ್ತಿದೆ. ನೀವು ಕೇಳಿದ ಕೂಡಲೇ ಅದೆಲ್ಲ ನೆನಪಾಗ್ತಿದೆ. ಏನು ಇವಳೇನ್ ನಮ್ಮನ್ನ ಇದು ಮಾಡೋದು, ಮಾನಿಟರ್ ಮಾಡೋದು ಅನ್ನೋ ಥರ ನೋಡ್ತಾ ಇದ್ರೆ. ಎಲ್ಲರೂ ನೋಡ್ಬಿಟ್ಟು ಒಂದು ಗ್ಯಾಂಗ್ ಹೋಗಿ ಕುಸ್ ಅಂತ ಏನೋ ಮಾತಾಡ್ಕೊಂಡ್ರು. ಏನೋ ಅಂತ ಅಂದ್ಕೊಂಡೆ ನಾನು, ಏನೋ ಮಾಡ್ತಾರೆ ಅಂತ. ಒಂದು ಹುಡುಗಿ ತುಂಬ ಚೆನ್ನಾಗಿ, ಏನೋ ಅವಳ ಹೆಸರು ಏನೋ ಆಚಾರ ಅಂತಪ್ಪ, ಚೆನ್ನಾಗಿ ಹಾಡ್ತಿದ್ಲು ಅವಳು. ಆ್ಯಕ್ಚುಲಿ ನಮ್ಮ ಸೀನಿಯರು. ಅವಳು ಬಂದಿದ್ದೆ ಎಂಟ್ರಿ, ಒಂದು ಸಾಂಗ್ ಹಾಡಲು. ಅದೇ ಇದು ನವಿಲೇ ಅಂತ ಒಂದು ಸಾಂಗ್ ಇದೆಯಲ್ಲ, ಅದನ್ನು ಹಾಡದ್ಲು ಅವಳು. ನವಿಲೇ ಈ ಹಸಿರು ಸಿರಿಯಲಿ ಆ ಸಾಂಗು. ನವಿಲೇ ಅಂದಿದ ತಕ್ಷಣ ಒಂದಿಷ್ಟು ಜೋರಾಗಿ ಕಿರ್ಚಿದ್ರಂದ್ರೆ ಅವಳು ನಿಜ ಹತ್ಕೊಂಡು ಓಡೋಗ್ಬಿಟ್ಲು ಒಳಕ್ಕೆ. ಅದಾದ್ಮೇಲೆ ಇನ್ನೊಬ್ಬ ಹುಡುಗ ಬಂದ. ಅವಾಗೆಲ್ಲ ಕರೋಕೆ ದುನಿಯಾ ಅಲ್ಲ, ಈಗ ಕರೋಕೆ ಎಷ್ಟು ಫೇಮಸ್ ಇದೆ. ಅವನು ಆಗಲೇ ಸ್ವಲ್ಪ ಅಡ್ವಾನ್ಸ್ಡ್ ಸಿಂಗರ್ ಅನ್ಸುತ್ತೆ. ಆ ಹುಡುಗ ಕರೋಕೆ ತಗೊಂಡು ಬಂದು ಹಾಡಕ್ಕೆ ಸ್ಟಾರ್ಟ್ ಮಾಡ್ದ. ಇದು ನಾಗರಹಾವು ಸಿನಿಮಾದು ಬಾರೇ ಬಾರೇ ಆ ಸಾಂಗ್. ಇವರೆಲ್ಲ ಮತ್ತೆ ಗುಸು ಸ್ಟಾರ್ಟ್. ನಾನು ಅನ್ಕೊಂಡೆ ಏನೋ ಮಾಡ್ತಾರೆ ಮತ್ತೆ ಅಂದರೆ
ಅದು ಒಂಥರ ಹೆಂಗ್ ಗೊತ್ತಾ, ಇರುವೆಗಳು ಒಂದಕ್ಕೊಂದು ಪಟ್ ಅಂತ ಕಮ್ಯುನಿಕೇಟ್ ಮಾಡ್ಕೊಳ್ಳೋ ಹಾಗೆ ಇವರು 1 2 3 ಅಂದ್ಬಿಟ್ಟು ಅವನು ಬಾರೇ ಬಾರೇ ಅಂತ ಇಷ್ಟು ಚೆನ್ನಾಗಿ ಹಾಡ್ತಾರೆ. ಇವರೆಲ್ಲರೂ 1 2 3 ಸ್ಟಾರ್ಟ್ ಬಾರೇ 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 ಅಂತ ಕತ್ತೆಗಳ ಥರ ಕಿರ್ಚಿದ್ದು. ಅವ್ನ ತಲೆನೇ ಕೆಡ್ಸ್ಕೊಂಡ್ಲಿಲ್ಲ, ಅವ್ನ ಪಾಡಿಗೆ ಅವ್ನು ಹಾಡ್ದ. ನಾನು ಅನ್ಕೊಂಡೆ ಸೂಪರ್ ಅಲ್ಲ. ಆದರೆ ನಾನು ಮಾತ್ರ ಅಪ್ಪಿ ತಪ್ಪಿ ಕಲ್ಚರಲ್ ಆ್ಯಕ್ಟಿವಿಟೀಸಿಗೆ ಹೆಸರು ಕೊಡಲ್ಲ ಗುರು ಅಂದ್ಕೊಂಡು ಹೆಸರು ಕೊಡ್ತಿಲ್ಲ. ಬ್ಯಾಕ್ ಗೇಟ್ ಒಂದಿತ್ತು, ಆ ಬ್ಯಾಕ್ ಗೇಟಿಂದನೇ ಬರ್ತಿದ್ದೆ, ಬ್ಯಾಕ್ ಗೇಟಿಂದನೇ ಓಡೋಗ್ಬಿಡ್ತಿದ್ದೆ ನಾನು. ಅಷ್ಟು ಭಯ ಅಂದರೆ ಭಯ, ಅಂದರೆ ಯಾರು ರೇಗಿಸ್ಬಿಡ್ತಾರೋ ಏನು ಅಷ್ಟು ಭಯ ಇರ್ತಾ ಇದ್ದಿದ್ದು. ಸೊ ಹಾಗೆಲ್ಲ ಇರ್ತಿತ್ತು ಅವಾಗೆಲ್ಲ ಲೈಫು ಸ್ವಲ್ಪ. ಅಂದರೆ ಇಷ್ಟೊಂದು ಮುಂದುವರೆದು ಇವಾಗೆಲ್ಲ ನಾನು ನೋಡ್ತಿರ್ತೀನಿ. ಈ ಒಂದು ಪಾಡ್ಕಾಸ್ಟ್ ನೋಡ್ತಿರೋ ಅಂಥ ಅವರ ಗಮನಕ್ಕೆ, ಯಾರೆಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ಒಂದು ಸರಿ ನೀವು ರೀಲ್ಸ್ ಮಾಡುವಾಗ 108 ಬಾರಿ ಯೋಚನೆ ಮಾಡಿ ಯಾರ್ಯಾರ ಮನಸ್ಸಿಗೆ ಹೇಗೆ ನೋವಾಗತ್ತೆ ಅಂತ. ಉದಾಹರಣೆಗೆ ಇತ್ತೀಚಿನ ದಿನದಲ್ಲಿ ಒಂದು ಟ್ರೆಂಡ್ ಆಗಿದೆ, ಕಾಲೇಜಲ್ಲಿ ಯಾರೋ ಇನ್ಯಾರಿಗೋ ಪ್ರಪೋಸ್ ಮಾಡ್ತಿರೋ ಅಂಥ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅದ್ರ ಜೊತೆಗೆ ಅಲ್ಲಿ ಮೂಲೆಯಲ್ಲಿ ಯಾರೋ ಒಬ್ಬ ನಿಂತ್ಕೊಂಡು ಅವ್ನು ಬೇಜಾರು ಮಾಡ್ಕೊತಿರೋ ಥರ, ಅವ್ನು ಹೋಗ್ತಿರೋ ಥರ. ಇವ್ರು ಅದೊಂದು ಕಂಟೆಂಟ್ ಅಂತ ಮಾಡಬಹುದೇನೋ, ಅಥವಾ ಅದು ರಿಯಲ್ಲೋ ನಮಗೆ ಗೊತ್ತಿಲ್ಲ. ಲೈಕ್ಸ್ಗೋಸ್ಕರನೋ ಫಾಲೋವರ್ಸ್ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರನೋ ಅದು ಮಾಡಬಹುದು. ಆದರೆ ಆ ಇಬ್ಬರು ಹುಡುಗ ಹುಡುಗಿ ಅಪ್ಪ ಅಮ್ಮನ ಮನಸ್ಸು ಮೇಲೆ ಎಂಥ ಪರಿಣಾಮ ಬೀರುತ್ತೆ ಅನ್ನೋದನ್ನು ಯೋಚನೆ ಮಾಡೋದಿಲ್ಲ. ಅವ್ರ ಸಂಬಂಧಿಕರನ್ನ, ಅವ್ರ ಅಪ್ಪ ಅಮ್ಮಂದಿರನ್ನ, ಅವ್ರನ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟು ಇವ್ರು ರೀಲ್ಸ್ ಅಪ್ಲೋಡ್ ಮಾಡೋದು. ಹೇಗೆ ಲವರ್ಸ್ ಹೀಗೆಲ್ಲ ಮದುವೆ ಆದಮೇಲೆ ಯಾರು ಹೆಂಗೆ ಆಡ್ತಾರೋ ಅದನ್ನೆಲ್ಲ ಇವರು ಆನ್ ಸ್ಕ್ರೀನೇ ಹಾಕುವಂಥದ್ದು, ಸ್ಮೂತ್ ಸೀನ್ ಹಾಕುವಂಥದ್ದು ಅವೆಲ್ಲ ಮಾಡ್ತಾರಲ್ಲ. ಅವರೆಲ್ಲರೂ ನಿಜಕ್ಕೂ ಅವರೇ ಮದುವೆ ಆಗ್ತಾರೆ ಅಂತ ಏನು ಗ್ಯಾರಂಟಿ? ಹಿಂಗೆ ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ಬ್ರೇಕಪ್ ಮಾಡ್ಕೊಳ್ತಾರೆ. ನಾನು ಯಾವಾಗೂ ವೇದಿಕೆನಲ್ಲಿ ಹೇಳ್ತಿರ್ತೀನಿ ಸುಮ್ಮನೆ ತಮಾಷೆಗೆ, ಭಾನುವಾರ ಇವರು ಎಲ್ಲೋ ಸೋಷಿಯಲ್ ಮೀಡಿಯಾಲೋ ಎಲ್ಲೋ ಕನೆಕ್ಟ್ ಆಗ್ತಾರೆ, ಸೋಮವಾರ ಪ್ರಪೋಸ್ ಮಾಡ್ತಾರೆ, ಮಂಗಳವಾರ ಎಲ್ಲಾದರೂ ಮೀಟ್ ಆಗ್ತಾರೆ, ಬುಧವಾರ ಅವ್ರ ಬಗ್ಗೆ ಇವ್ರ ಬಗ್ಗೆ ಭಾಳ ಚೆನ್ನಾಗಿ ತಿಳ್ಕೊಂಡು ಲವ್ ಸ್ಟಾರ್ಟ್ ಆಗುತ್ತೆ, ಗುರುವಾರ ಮನೆಯಲ್ಲಿ ಗೊತ್ತಾಗತ್ತೆ ಅಂತ ಹೇಳಿ ಓಡೋಗಿ ಮದುವೆ ಆಗೋದು, ಶುಕ್ರವಾರ ಒಂದು ಸ್ವಲ್ಪ ಚೆನ್ನಾಗಿರ್ತಾರೆ, ಶನಿವಾರ ಆಗಲೇ ಬ್ರೇಕಪ್ ಆಗಿಬಿಡತ್ತೆ. ಆ ರೀತಿಯ ಒಂದು ಏನು ಹೇಳ್ತಾರೆ ಲೈಫೇ ಇಲ್ದಿರೋ ಅಂಥ ಲೈಫ್ ಕಟ್ಕೊಳ್ಳೋದಕ್ಕಂದರೆ ಅವರ ಪ್ರೀತಿಗೆ ಅಷ್ಟೊಂದು ಸಮಯನೇ ಇಲ್ಲ. ಅಂತಹ ಒಂದು ಬಹಳ ಇದ್ದಕ್ಕಿದ್ದಂಗೆ ಲವ್ಡ್ ಫಸ್ಟ್ ಸೈಟ್ ಅಂತ ಹೇಳ್ಕೊಂಡು ಏನೋ ಒಂದು ಅಮಲ್ನಲ್ಲಿ ತೇಲ್ತಿರ್ತಾರೆ. ಪ್ರೀತಿನೇ ಬೇರೆ, ಸಂಸಾರನೇ ಬೇರೆ ಅನ್ನೋದು ಅಖಾಡಕ್ಕೆ ಇಳಿದಾಗಲೇ ಗೊತ್ತಾಗೋದು, ನೀರಿಗೆ ಇಳಿದಾಗಲೇ ಅದ್ರ ಆಳ ಗೊತ್ತಾಗೋದು. ಆದರೆ ಪಾಪ ಅವ್ರು ಹಾಗೆಲ್ಲ ಮಾಡುವಾಗ ನನಗೆ ಅನಿಸ್ತಾ ಇರುತ್ತೆ, ಪ್ರೀತಿ ಮಾಡು ತಪ್ಪೇನಿಲ್ಲ, ಆದರೆ ಎಂಥವ್ರನ್ನ ಪ್ರೀತಿಸ್ತೀಯಾ ಅಂತ ಯೋಚನೆ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ಪ್ರಾಕ್ಟಿಕಲ್ ಆಗಿರಬೇಕು, ಆ ಥರದ್ದಲ್ಲ ನಾನು ಹೇಳ್ತಿರೋದು. ಪ್ರೀತಿ ಕುರುಡು ಅಂತ ಹೇಳಿ ಇವಾಗ ನೋಡ್ತಾ ಇದ್ದೀರಲ್ಲ ನೀವು, ನಾನು ಯಾರನ್ನೋ ಇಷ್ಟಪಟ್ಬಿಟ್ಟಿದ್ದೆ ಅಂತ ಹೇಳಿ ಮದುವೆ ಮನೆಯಲ್ಲಿ ನೋ ಅಂತ ಹೇಳೋ ಅಂತ ಒಂದು ಕಲ್ಚರ್ ಏನು ಬೆಳೆಸ್ಕೊಳ್ತಿದ್ದಾರೆ ಈಗಿನ ಒಂದು ಪೀಳಿಗೆ, ಬಹಳ ಆಘಾತಕಾರಿ ಅದು. ಯಾಕಂದರೆ ಮದುವೆ ಮನೆಗೆ ಎಷ್ಟು ಜನ ಬಂದಿರ್ತಾರೆ, ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ದುಡ್ಡು ಹೊಂದಿಸಿ ಆ ಮದುವೆಗೆ ಅರೇಂಜ್ಮೆಂಟ್ ಮಾಡಿರ್ತಾರೆ. ಮತ್ತು ಆ ಹುಡುಗನ ಮನಸ್ಸು ಮೇಲೆ ಎಂಥ ಭಾವನೆ ಇರುತ್ತೆ. ಹುಡುಗಿರು ಮಾತ್ರ ರಿಜೆಕ್ಟ್ ಮಾಡ್ತಿದ್ರೆ ಅಂದ್ಕೊಳ್ಬೇಡಿ, ಕೆಲವು ಕಡೆ ಹುಡುಗರು ಲಾಸ್ಟ್ ಮೂಮೆಂಟಲ್ಲಿ ಹೇಳೋವಂಥದ್ದು, ಅಥವಾ ಹುಡುಗಿ ಮನೆಯವ್ರಿಗೆ ಗೊತ್ತಿಲ್ಲದ ಹಾಗೆ 2ನೇ ಮದುವೆ ಆಗ್ತಿರೋದು ಕೂಡ. ಮೊನ್ನೆ ಒಬ್ಳು ಬಂದು ದೊಡ್ಡ ಹೆಂಡತಿ ಗಲಾಟೆ ಮಾಡಿದ್ದಾಳೆ. ಯಾರ ಜೀವನದಲ್ಲಿ ಹೇಗೆ ಚೆಲ್ಲಾಟ ಯಾಕೆ ಆಡಬೇಕು? ಆದರೆ ನೆನಪಿರ್ಬೇಕು ಎಲ್ರಿಗೂ, ಕರ್ಮ ಆಲ್ವೇಸ್ ರಿಟರ್ನ್ಸ್. ಸೊ ಈ ಕಾಲೇಜ್ ಟೈಮಲ್ಲಿ ಮತ್ತು ಸ್ಕೂಲ್ ಟೈಮಲ್ಲಿ ಲವ್ ಮಾಡ್ತಾ ಇದ್ದೀವಿ ಅಂತ ಪೋಸ್ಟ್ಗಳನ್ನು ಹಾಕ್ಕೊಳ್ಳೋದು ಎಲ್ಲರಿಗೂ ಗೊತ್ತಾಗತ್ತೆ. ಆಮೇಲೆ ಎಷ್ಟು ಲವ್ಗಳನ್ನು ಅವರು ಒಂಥರ ಬಟ್ಟೆ ಬದಲಾಯಿಸುತ್ತಾರ ಪ್ರೀತಿ ಮಾಡೋರನ್ನ ಬದಲಾಯಿಸುವಂಥದ್ದು. ಒಂದು ಕಮಿಟ್ಮೆಂಟ್ ಅನ್ನೋದಿಲ್ಲ ಪ್ರೀತಿಗೆ. ಲವ್ ಇಸ್ ಆಲ್ವೇಸ್ ಅ ಕಮಿಟ್ಮೆಂಟ್. ಹೌದು, ಆ ಕಮಿಟ್ಮೆಂಟ್ ಬರಬೇಕು ಅಂದರೆ ನಿಮ್ಗೊಂದು ಮೆಚುರಿಟಿ ಬರಬೇಕು. ಯಂಗ್ಸ್ಟರ್ಸ್ನ ಉದ್ದೇಶಿಸಿ ಕೆಲವು ಕಾಲೇಜ್ ಸ್ಕೂಲ್ಸಿಗೆ ಹೋದಾಗ ಮೋಟಿವೇಶ್ನಲ್ ಸ್ಪೀಕರ್ ಆಗಿ ಹೇಳ್ತಿರ್ತೀನಿ, ಈ ಯೌವನದ ಅಮಲ್ನಲ್ಲಿ ತೇಲ್ ಹೋಗಬೇಡಿ. ಈ ಸಮಯದಲ್ಲಿ ಪ್ರೀತಿ ಹುಟ್ಟಲ್ಲ ಅಂತಿಲ್ಲ, ಹುಟ್ಟತ್ತೆ ಪ್ರೀತಿ. ಈ ಒಂದು ಮನಸ್ಸು ಅನ್ನೋದು ಹುಚ್ಚು ಕುದುರೆ ಇದ್ದ ಹಾಗೆ. ಯಾರಿಗೆ ಆ ಕುದುರೆಗೆ ಲಗಾಮ್ ಹಾಕೋ ಅಂಥ ತಾಕತ್ತಿರುತ್ತೆ ಅವನು ಮಾತ್ರ ಜೀವನದಲ್ಲಿ ಸುಖಿಯಾಗಿರ್ತಾನೆ. ಸ್ಕೂಲು ಕಾಲೇಜ್ ಲೆವೆಲಲ್ಲೇ ಪ್ರೀತಿ ಪ್ರೇಮ ಅಂತ ಒಂದು ತೇಲಾಡಿಕೊಂಡು ಅಮಲ್ನಲ್ಲಿದ್ದರೆ ಆಮೇಲೆ ಒದ್ದಾಡಬೇಕಾಗತ್ತೆ ಜೀವನ ಪರ್ಯಂತ. ಸೊ 20-21 ವಯಸ್ಸುವರೆಗೂ ನೀವು ಓದಿನ ಕಡೆಗೆ ಅಥವಾ ನಿಮ್ಮ ಗಮ್ಯದ ಕಡೆಗೆ, ಸಾಧನೆ ಕಡೆಗೆ ಗಮನ ಕೊಟ್ಟರೆ ಬದುಕು ನಂತರ 70 ವರ್ಷ ಬಲು ಸುಂದರ.
ಆದರೆ ಮೊದಲ 21 ವರ್ಷ ನೀವೇನಾದರೂ ಪ್ರೀತಿ ಪ್ರೇಮ ಡ್ಯಾಶ್ ಡ್ಯಾಶ್ ಅಂತ ಒದ್ದಾಡಿಕೊಂಡು ಇದ್ದರೆ ನಂತರದ ಏನು ಒಂದು 50 ವರ್ಷ ಏನಿದೆ ಅದು ಬಹಳಾನೇ ಘನಘೋರ ಆಗಿರುತ್ತೆ. ಹಾಗಾಗಿ ಆಯ್ಕೆ ನಿಮ್ಮದು. 20 ವರ್ಷ ಖುಷಿಯಾಗಿರ್ಬೇಕಾ, 50 ವರ್ಷ ಖುಷಿಯಾಗಿರ್ಬೇಕಾ ಅನ್ನೋದು ಮುಖ್ಯ ಆಗಿರುತ್ತೆ. ಸೊ ಒಂದು ಕಮಿಟ್ಮೆಂಟ್ ಇರಲಿ. ನಾನು ಕೆಲವ್ರನ್ನ ನೋಡಿದ್ದೀನಿ, ಏನಪ್ಪ ಅಂತ ಹೇಳಿದ್ರೆ ಎಷ್ಟು ಮೆಚೂರ್ಡ್ ಇರ್ತಾರೆ ಅಂತ ಹೇಳಿದ್ರೆ, ಕಾಲೇಜಲ್ಲೇ ಲವ್ ಆದರೂ ಕೂಡ ನೋಡಮ್ಮ ನಾವು ಸೆಟ್ಲ್ ಆಗೋಣ, ಆಮೇಲೆ ಇವೆಲ್ಲದ್ರ ಕಡೆ ಗಮನ ಕೊಡೋಣ, ನಾವಿಬ್ಬರು ಒಂದು ಕಾಂಪಿಟೇಷನಿಗೆ ಬಿದ್ದು ಓದಬೇಕು, ಕೆಲಸ ತಗೊಳ್ಬೇಕು ಅಂತ ಯಾರು ಇರ್ತಾರಲ್ವಾ, ಆ ರೀತಿ ಇರೋರಿಗೆ ಒಂದು ಹ್ಯಾಟ್ಸ್ ಆಫ್. ಆ ಲೆವೆಲ್ನ ಮೆಚುರಿಟಿ ಇದ್ದರೆ ಓಕೆ. ಬರೀ ಪಾರ್ಕು, ಸಿನಿಮಾ, ಮಾಲ್ಗಳು, ಇವಾಗ ನೋಡಿ ಮಾಲ್ಗಳು ಶಾಪಿಂಗ್ಗೋಸ್ಕರ ಹೋಗೋರ್ಗಿನ್ನ ಹೆಚ್ಚಿನದಾಗಿ ಅಲ್ಲಿನ ಸುತ್ತಮುತ್ತಲಿನ ಕಾಲೇಜಿನ ಯುವ ಪ್ರೇಮಿಗಳ ತಾಣ ಆಗಿದೆ. ಅದು ನೋಡಿದಾಗ ನನ್ಗೆ ಅನಿಸ್ತಾ ಇರುತ್ತೆ, ಅವರಲ್ಲಿ ಕೂತ್ಕೊಂಡು ತರಲೆ ಮಾಡ್ತಿರ್ತಾರೆ. ಫುಡ್ ಕೋರ್ಟಲ್ಲಿ ಹೋಗಿ ನೋಡಿ, ಒಬ್ಬೊಬ್ರನ್ನು ನೋಡಿದಾಗ ನನ್ಗೆ ಅನಿಸ್ತಾ ಇರುತ್ತೆ, ಪಾಪ ಅವ್ರ ಅಪ್ಪ ಅಮ್ಮ ಕಾಲೇಜ್ನಲ್ಲಿ ಇರ್ತಾರೆ, ಮಕ್ಕಳು ಅಂದ್ಕೊಂಡಿರ್ತಾರೆ, ಅದು ಇವ್ರು ಇಲ್ಲೇ ಬಂದು ಅಂತ ಬೇಜಾರಾಗ್ತಿರುತ್ತೆ. ಆ ಸಮಯದಲ್ಲಿ ಕೆಲವೊಂದಷ್ಟು ಜನ ಪ್ರಪೋಸ್ ಮಾಡ್ತಿರೋ ಥರ ಎಲ್ಲ ವಿಡಿಯೋಗಳನ್ನು ಮಾಡಿ ಹರಿಬಿಡ್ತಾರಲ್ವಾ, ಅವ್ರ ಅಕಸ್ಮಾತ್ ಅವರಿಬ್ರು ಮದುವೆ ಆಗಲಿಲ್ಲ ಅಂದರೆ ಮುಂದೊಂದು ದಿನ ಆ ವಿಡಿಯೋ ಆ ಹುಡುಗನ ಹೆಂಡ್ತಿಗೋ ಆ ಹುಡುಗಿ ಗಂಡನಿಗೋ ತಲುಪಿದ್ರೆ ಕಥೆ ಏನು, ಅವ್ರು ಖುಷಿಯಾಗಿರೋ ಸಂಸಾರನೂ ಹಾಳಾಗುತ್ತೆ. ಸೊ ನೀವು ಸೋಷಿಯಲ್ ಮೀಡಿಯಾಗೆ ಏನೇ ಅಪ್ಲೋಡ್ ಮಾಡಿದ್ರೂ ಕೂಡ ಅದು ಯಾವತ್ತೂ ವ್ಯಾನಿಷ್ ಆಗಲ್ಲ. ಒಂದಿಲ್ಲೊಂದು ದಿನ ಅದು ಎಲ್ಲೋ ಒಂದು ಪಾಪಪ್ ಯಾರಿಗೂ ಆಗೇ ಆಗತ್ತೆ. ಸೊ ಗಮನ ಇರಬೇಕು ಏನೇ ನಾವು ಅಪ್ಲೋಡ್ ಮಾಡುವಾಗಲೂ ಕೂಡ. ಮತ್ತು ಫಾಲೋವರ್ಸು ಲೈಕ್ಸು ಹೆಚ್ಚಿಸ್ಕೊಳ್ಬೇಕು, ಕಮೆಂಟ್ಗಳು ಬರಬೇಕು ಅನ್ನೋ ಕಾರಣಕ್ಕೆ ಹೆಂಗಂದ್ರೆ ಹಂಗೆ ಬಟ್ಟೆ ಹಾಕ್ಕೊಂಡು ಹೇಗಂದರೆ ಹಾಗೆ ವಿಡಿಯೋಗಳನ್ನು ಮಾಡ್ತಾರಲ್ವ, ಅವರಿಗೂ ಒಂದು ಗಮನ ಇರಬೇಕು. ನಾವು ಒಂದು ರೀತಿ ಸಿ ಟಿ ವಿ ಅಂಡರ್ ಇದ್ದೀವಿ, ಎಲ್ಲವನ್ನ ಎಲ್ಲರೂ ನೋಡ್ತಾ ಇದ್ದಾರೆ, ಗಮನಿಸ್ತಿದ್ದಾರೆ, ರಿಯಾಕ್ಟ್ ಅಷ್ಟೇ ಮಾಡಲ್ಲ. ಈಗ ಉದಾಹರಣೆಗೆ ನನಗೆ ಫೇಸ್ಬುಕ್ನಲ್ಲಿ 2,78,000 ಜನ ಏನೋ ಫಾಲೋವರ್ಸ್ ಇದ್ದಾರೆ, ಇನ್ಸ್ಟಾನಲ್ಲಿ 1,53,000 ಜನ ಫಾಲೋವರ್ಸ್ ಇದ್ದಾರೆ. ಒಂದು ಆ್ಯಂಡ್ ಕಂಪ್ಲೀಟ್ ಆರ್ಗ್ಯಾನಿಕ್. ಕೆಲವರೆಲ್ಲ ದುಡ್ಡು ಕೊಟ್ಬಿಟ್ಟು ಫಾಲೋವರ್ಸ್ ಏನೋ ಹೆಚ್ಚಿಸ್ಕೋತಾರಲ್ಲ, ಆ ರೀತಿ ಅಲ್ಲ, ಕಂಪ್ಲೀಟ್ ಆರ್ಗ್ಯಾನಿಕ್. ನಾನೇನು ಪೇಡ್ ಪ್ರಮೋಷನ್ ಮಾಡಲ್ಲ ಯಾರಿಗೂ, ಒಂದು ವಿಡಿಯೋಸಿಗೆ ಅಂತ ದುಡ್ಡು ಹಾಕ್ಬಿಟ್ಟು ವಿಡಿಯೋ ಜಾಸ್ತಿ ಜನಕ್ಕೆ ತಲುಪಲಿ ಅಂತ ಮಾಡಲ್ಲ, ಇದುವರೆಗೂ ಮಾಡಿಲ್ಲ, ಮಾಡೋದು ಇಲ್ಲ. ಯಾಕಂದರೆ ನಂದು ಬಹಳ ಒಂದು ಪವಿತ್ರ ಭಾವದಿಂದ ನಾನು ಸೋಷಿಯಲ್ ಮೀಡಿಯಾ ನೋಡ್ಕೊಳ್ತಾ ಇರೋವಂಥದ್ದು. ಅಂದರೆ ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟ್ಗಳು ಹಾಕುವಂಥದ್ದು. ಕಂಟೆಂಟ್ ಯಾಕೆ ಹಾಕ್ತೀನಿ ಅಂದರೆ, ನಾನು ಬಹಳಷ್ಟು ಪಾಡ್ಕಾಸ್ಟಲ್ಲಿ ಹೇಳಿದ್ದೀನಿ, ನಂದು ಒಂದೇ ಭಾವನೆ, ಭಗವಂತನ ಯಾವುದೋ ಒಂದು ವಿಚಾರ ಅವ್ನು ನನಗೆ ಕೊಟ್ಟಿದ್ದನ್ನು ಯಾರೋ ಒಬ್ಬನಿಗೆ ತಲುಪಿಸ್ಬೇಕು ಅನ್ನೋ ಕಾರಣಕ್ಕೆ ನನ್ನನ್ನು ಒಂದು ಸಾಧನವನ್ನಾಗಿ ಭಗವಂತ ಬಳಸ್ಕೋತಾ ಇದ್ದಾನೆ. ಸೊ ನಾನೊಂದು ವೀಣೆ ಅಂತ ಹೇಳಿದ್ರೆ ಭಗವಂತ ನುಡಿಸೋ ಅಂಥ ಒಂದು ಶಬ್ದವನ್ನು ಬೇರೆಯವ್ರಿಗೆ ತಲುಪಿಸೋ ಕೆಲಸ. ಏನಾದರೂ ಒಂದು ಹಾಕುವಾಗ ಪ್ರತಿಯೊಬ್ಬರಿಗೂ ಒಂದು ಚಿಂತನೆ ಇರಬೇಕು, ನಾನು ಏನು ಹಾಕ್ತಾ ಇದ್ದೀನಿ, ಅದು ಎಷ್ಟು ಸರಿ, ಇದ್ರ ಬಗ್ಗೆ ನನಗೆ ಗೊತ್ತಿದೆಯಾ ಅನ್ನೋದನ್ನು ತಿಳಿಯಪಡಿಸ್ಕೊಂಡೇ ಹಾಕಬೇಕು. ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ ಸೋಷಿಯಲ್ ಮೀಡಿಯಾ, ಎಜುಕೇಶನ್ ಆಲ್ಸೋ. ಅಂದರೆ ನೀವು ಮುಂದಿನ ತಲೆಮಾರಿಗೆ ಕೂಡ ಏನನ್ನೋ ಕಲಿಸ್ತಾ ಇದ್ದೀರಾ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ನಾವು ಮಾತಾಡೋವಂಥ ಭಾಷೆ, ಮಾತಾಡೋವಂಥ ಧಾಟಿ, ಮತ್ತು ಹಾಕುವಂಥ ಬಟ್ಟೆ, ನಡೆದುಕೊಳ್ಳೋ ರೀತಿ, ನೀವೆಲ್ಲ ಮುಂದಿನ ತಲೆಮಾರಿಗೆ ಪರಿಚಯ ಮಾಡಿಕೊಡ್ತಿದ್ದೀರಾ. ಎಫ್ ಅನ್ನೋ ವರ್ಡನ್ನು ಎಷ್ಟು ಕಾಮನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಭಾಳ ಕಾಮನ್ ಮಾಡಿದ್ದೀರಾ. ನಾವು ಒಂದು 4 ಗೋಡೆಗಳ ಮಧ್ಯೆ ಹೇಳೋದಕ್ಕೂ ಮುಜುಗರ ಪಟ್ಕೊಳ್ತಿರುವಂಥ ವರ್ಡ್ಸನ್ನು ಈಗ ಬಹಳಷ್ಟು ಒಂದು ಕಾಮಿಡಿ ವಿಡಿಯೋಸ್ನಲ್ಲಿ ಭಾಳ ಓಪನ್ ಆಗಿ ಯೂಸ್ ಮಾಡಲಾಗ್ತಿದೆ. ಮತ್ತು ಗೊತ್ತಿಲ್ಲ, ನಾವು ನೋಡ್ತಿದ್ದಂಥ ಸಿನಿಮಾಗಳಿಗೂ ಈಗಿನ ಸಿನಿಮಾಗಳಿಗೆ ನೋಡಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ಚುಚ್ಚೋದು, ಕೊಲ್ಲೋದು, ವೆರೈಟಿಯಾಗಿ ಸಾಯಿಸೋದನ್ನು ಕಲರ್ಫುಲ್ಲಾಗಿ ದೊಡ್ಡ ಪರದೆ ಮೇಲೆ ತೋರಿಸೋವಂಥ ಪ್ರಯತ್ನ ಎಲ್ಲ ಭಾಷೆಯವರು ಮಾಡ್ತಿದ್ದಾರೆ ಇವಾಗ, ಒಂದು ಭಾಷೆ ಎಲ್ಲರೂ. ಸೊ ಅವ್ರು ಹೇಳೋದು ಜನ ಏನು ನೋಡ್ತಾರೆ ಅದನ್ನೇ ನಾವು ಕೊಡ್ತಾ ಇದ್ದೀವಿ ಅಂತ, ನೀವೇನು ತೋರಿಸ್ತಾ ಇದ್ದೀರಾ ಅದೇ ರೀತಿ ಜನನೂ ಆಡ್ತಾ ಇದ್ದಾರೆ ಅನ್ನೋದು ಮರಿತಾ ಇದ್ದೀವಿ ನಾವು. ಸೊ ಈಗ ಒಂದು ಚಿಕ್ಕ ಮಗು ಮೊನ್ನೆ ಹುಬ್ಳಿನಲ್ಲಿ 7th ಸ್ಟ್ಯಾಂಡರ್ಡ್ ಮಗುನು 6th ಸ್ಟ್ಯಾಂಡರ್ಡ್ ಮಗು 9th ಸ್ಟ್ಯಾಂಡರ್ಡ್ ಮಗು ಹೋಗಿ ಚುಚ್ಚೇ ಬಿಟ್ಟಿದೆ ಒಂದು ಖಾಲಿ ಚಿಪ್ಸ್ ವಿಚಾರಕ್ಕೆ.
ಆದರೆ ಆ ಮಗುನ ಪೊಲೀಸವ್ರು ಕರ್ಕೊಂಡು ಹೋಗೋಕೆ ಬಂದಿದ್ದಾಗ ಆ ಮಗುಗೆ ಅದ್ರ ಪರಿಜ್ಞಾನನೂ ಇಲ್ಲ. ನನಗೇನೋ ಒಂದು ಇದಕ್ಕೆ ನಾನು ಕ್ರೈಮಿಗೆ ಅಪ್ಪ ಅಮ್ಮ ಬರಬೇಕು ಇರಿ ಅಂತ ಹೇಳ್ತಿದ್ದೆ. ಆ ಮಗು ಎಷ್ಟು ಬೇಜಾರಾಯ್ತಂದ್ರೆ 2 ಮನೆಯ ದೀಪಗಳು ಆರಿ ಹೋಯಿತು. ಕೊಡಬೇಕು ಚಪ್ಪಾಳೆ. ಎಲ್ಲ ಇಂತಹ ಕಂಟೆಂಟ್ ಇರೋವಂಥ ಸಿನಿಮಾಗಳನ್ನು ಗೆಲ್ಲಿಸ್ತಿರೋರ್ಗೆ ಚಪ್ಪಾಳೆ ಬರಬೇಕು. ಅಲ್ಲಿ ಯಾರೋ ಒಬ್ರು ಏನೋ ಒಂದು ಕ್ರೈಮ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂಥ ಕಂಟೆಂಟ್ ಇರೋ ಸಿನಿಮಾ ಮಾಡಿ ಐಡಿಯಾಸ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಅಂದರೆ ಜನಗಳಿಗೂ ಒಂದು ತಲೆ ಇರಬೇಕು, ಯಾವ್ದನ್ನ ತಗೋಬೇಕು ಯಾವ್ದು ತಗೋಬಾರ್ದು. ನೀವು ತಿಪ್ಪರ್ಲಾಗ ಹೊಡೆದ್ರು ನೀವು ಕೆಟ್ಟ ಕೆಲಸ ಮಾಡಿದ್ರೆ ಸಿಕ್ಕಾಕೊಂಡೇ ಹಾಕೋತೀರಾ. ಈಗ ಮೊನ್ನೆ ಒಬ್ಳು ಹನಿಮೂನಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಬ್ಬ ಗಂಡನ್ನ ಅವಶ್ಯಕತೆ ಇತ್ತ, ಪಾಪ ಅವನನ್ನ ಇಲ್ಲ ನನ್ಗೆ ಇಷ್ಟ ಇಲ್ಲ ಅಂತ ಬಿಟ್ಬಿಡ್ಬೋದು. ಅದು ತುಂಬ ವರ್ಷಗಳ ಹಿಂದೆ ನಮ್ಮ ಬೆಂಗಳೂರಿನಲ್ಲೇ ನಡೆದಿರೋಂಥ ಕಥೆನೇ ಅದು. ಅದು ಶುಭ ಅನ್ನೋ ಒಂದು ಹುಡುಗಿದು ಕತೆ. ನಮ್ಮ ಇಲ್ಲೇ ಗಿರಿನಗರ ಅವರು ಅಲ್ಲಿನೂ ಅಷ್ಟೆ. ಅಲ್ಲಿ ನಾನು ಅವಾಗ ಆ ವಿಚಾರವನ್ನು ಇನ್ನೊಂದು ರೀತಿ ನಾನು ಯೋಚನೆ ಮಾಡ್ತಿದ್ದೆ. ಅವಳಿಗೆ ತುಂಬ ಇಷ್ಟ ಆಯಿತು ಒಂದು ಹುಡುಗನ ಬಗ್ಗೆ ಅಂತ ಹೇಳಿದ್ರೆ ಮನೆಯಲ್ಲಿ ಪಟ್ಟು ಹಿಡಿದು ಮದುವೆ ಆಗ್ಬೋದು. ಅಥವಾ ಅವ್ರ ಅಪ್ಪ ಅಮ್ಮ ಸೋತು ಓಕೆ ಬಿಡು ನಿನ್ನಿಷ್ಟ ನೀನು ಕಟ್ತೀನಿ ಅಂತ ಬಿಟ್ಟರೆ ಒಂದು ಹುಡುಗ ಉಳಿತಿದ್ದ. ಅವ್ರಿಗೆ ವಿಚಾರ ಗೊತ್ತಿದ್ದು ಕೂಡ ಅಕಸ್ಮಾತ್ ಏನಾದರೂ ಮಾಡಿದ್ರೆ ಅವಳೊಬ್ಬಳೇ ಕೊಲೆಗಾರ್ತಿ ಆಗಿರೋದಿಲ್ಲ, ಅವಳಿಗೆ ಫೋರ್ಸ್ ಮಾಡಿ ಮದುವೆ ಮಾಡಿರೋರು ಕೂಡ ಅದ್ರ ಜೊತೆ ನಿಲ್ತಾರಲ್ವ. ಅಂದರೆ ಅಪ್ಪ ಅಮ್ಮಂಗೆ ಹೇಳ್ಬಿಟ್ರೆ ಹೇಗೆ ತಗೋತಾರೋ ಏನೋ ಅನ್ನೋದಕ್ಕೆ ಇನ್ನೊಬ್ರು ಬಲಿ ಆದ್ರಲ್ಲ, ಇನ್ನೊಂದು ಬಲಿ ಆಯ್ತಲ್ವ. ಅದು ಭಾಳ ದುರಂತ. ಸೊ ಹಾಗಂತ ಹೇಳಿ ಅಪ್ಪ ಅಮ್ಮ ಇಷ್ಟ ಇಲ್ಲದೆ ಓಡೋಗೋದು ಸರಿ ಅಂತ ನಾನು ಹೇಳಲ್ಲ. ಮೊನ್ನೆ ಒಂದು ಯಾವುದೋ ಒಂದು ಸಿನಿಮಾದಿಂದ ಪ್ರೇರಣೆ ಪಡ್ಕೊಂಡು ಕಾರಲ್ಲೇ ತಾಳಿ ಕಟ್ಟಿದ್ದಾನೆ ಒಬ್ಬ ಹುಡುಗಿಗೆ. ಏನು ಅವ್ರು ಫುಲ್ ಜೋಶ್, ಏನು ವಿಡಿಯೋ ಮಾಡೋ ಖುಷಿ, ಏನೋ ಮುಂದೈತೆ ಮಾರಿ ಹಬ್ಬ ಅನ್ನೋ ಥರ ಮುಂದೆ ಇರತ್ತೆ. ಆಯ್ತಾ, ಎಲ್ಲವೂ ಸರಿ ಇದೆ ಆಗ್ಬಿಡುತ್ತೆ ಅನ್ಕೊಂಡೆ ಸುಲಭ ಅಲ್ಲ. ಈಗ ಫಿಲಮ್ಗಳಲ್ಲಿ ನೋಡಿ ಎಂಡ್ ಏನಾಗಿರತ್ತೆ, ಹೀರೋ ಹೀರೋಯಿನ್ ಮದುವೆ ಆಗೋದೇ ಎಂಡ್ ಇರತ್ತದು. ಆಕ್ಚುಯಲ್ ಪಿಕ್ಚರ್ ಸ್ಟಾರ್ಟ್ ಆಗೋದು ಅದಾದ್ಮೇಲೆ ತಾನೇ ರಿಯಲ್ ಲೈಫಲ್ಲಿ ಏನೋ ಸೂಪರ್ ಆಗಿರತ್ತೆ. ನಾವ್ ಇಷ್ಟಪಟ್ಟ ಹೀರೋ ಹೀರೋಯಿನ್ ಇಬ್ರು ಹಬ್ಬ ಕೊನೆಗೆ ಒಂದಾದ್ರಲ್ಲ ನಾವೇ ಒಂದಾದ್ವಿ ಅನ್ನೋ ಅಷ್ಟು ಖುಷಿ ಪಟ್ಟಿರ್ತೀವಿ. ಆದ್ರೆ ಪಿಕ್ಚರ್ ಅಭಿ ಬಾಕಿ ಹೇ ಬಾಸ್ ಅಂತ ರಿಯಲ್ ಲೈಫಲ್ಲಿ ಹಂಗಲ್ಲ. ಅಲ್ಲಿಂದ ಸ್ಟಾರ್ಟು. ಮದುವೆ ಅಂತ ಹೇಳಿದ್ರೆ ಏನು, ಹುಡುಗನ ಮದುವೆ ಆದರೆ ಮಾತ್ರ ಎಲ್ಲ ಸಿಕ್ಕಿರೋ ಹಾಗಲ್ಲ. ಅಲ್ಲಿ ಹೋದ್ಮೇಲೆ ಹುಡುಗನ ಫ್ಯಾಮಿಲಿ ಮೆಂಬರ್ಸ್ನೆಲ್ಲರನ್ನೂ ನಾವು ನಮ್ಮ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಹುಡುಗಿ ಮನೆಯವ್ರು ಕೂಡ ಹುಡುಗನ ಅಷ್ಟೇ ಚೆನ್ನಾಗಿ ಒಪ್ಕೊಂಡ್ರೆ ಮಾತ್ರ ಅವರಿಬ್ರು ಖುಷಿಯಿಂದ ಇರಕ್ಕೆ ಸಾಧ್ಯ. ಒಂದು ಹುಡುಗ ಒಂದು ಹುಡುಗಿ ಇಬ್ಬರೇ ಇಷ್ಟು ದಿನ ಅಂತ ಒಟ್ಟಿಗೆ ಇದು ಮಾಡೋವಂಥದ್ದು, ಒಟ್ಟೊಟ್ಟಿಗೆ ಓಡಾಡೋದು, ಎಲ್ಲ ಕಡೆ ಇದು ಮಾಡೋದು ಬೋರ್ ಆಗತ್ತೆ ಒಂದು ಟೈಮ್ಗೆ. ಸೊ ಹಾಗಾಗಿನೇ ಮಕ್ಕಳು ಬರಬೇಕು ಅಂತ ಹೇಳೋದು. ಇವೆಲ್ಲವೂ ಒಂಥರ ನನಗೆ ಕಂಟೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆ ವಿಚಾರಕ್ಕೆ. ಪ್ರೇರಣೆ ಏನಪ್ಪ ಅಂತ ಹೇಳಿದ್ರೆ, ಒಂದು ವಿಡಿಯೋ ನೋಡಿದೆ ನಾನು ತುಂಬ ಜನ ಹೇಳೋರು ಸೋಷಿಯಲ್ ಮೀಡಿಯಾ ಯಾಕೆ ನೀವು ಬರಲ್ಲ, ನನಗೇನೋ ಒಂದು ತಪ್ಪು ಕಲ್ಪನೆ ಇತ್ತು ಸೋಷಿಯಲ್ ಮೀಡಿಯಾ ಬಗ್ಗೆ. ಇಲ್ಲಿ ಬರೋರೆಲ್ಲ ಒಂಥರ ಕೆಟ್ಟ ಮನಸ್ಥಿತಿಯವರು. ಯಾಕಂದ್ರೆ ನನಗೆ ಅದು ಕೆಟ್ಟ ಅನುಭವ ಆಗಿತ್ತು ಪ್ರಾರಂಭದಲ್ಲೇ. ಫೇಸ್ಬುಕ್ಕಲ್ಲಿ ಯಾರೋ ಒಬ್ಬ ತುಂಬ ಕೆಟ್ಟದಾಗಿ ನನಗೆ ಒಂದು ಫೋಟೋ ಕಳಿಸ್ಬಿಟ್ಟಿದೆ. ನನಗೆ ಅದು ನೋಡಿನೇ ಅಪ್ಪ ಇಲ್ಲಿರೋರೆಲ್ಲ ಹಿಂಗೆ ಅಂತ ಭಯ ಬಿದ್ದು ಸುಮಾರು ವರ್ಷಗಳು ಮ್ಯೂಟ್ ಆಗಿಬಿಟ್ಟಿದೆ. ಆಮೇಲೆ ಒಂದು ಹುಡುಗಿದ ವಿಡಿಯೋ ನೋಡಿ ಕಮ್ ಆನ್ ದಿವ್ಯಾ ಈಗ ಸ್ಟಾರ್ಟ್ ಮಾಡ್ಬೇಕು ನಾನು ಅಂಥೇಳಿ ಸ್ಟಾರ್ಟ್ ಮಾಡಿದೆ. ಏನೋ ಒಂದು ತಲೆಗೆ ಹಾಕ್ಕೊಳ್ಳೋ ಅಂಥ ಒಂದು ಇದು ಅಂದರೆ ಕೂದಲು ನರಿಶ್ಮೆಂಟ್ಗೋಸ್ಕರ ಒಂದು ಏನೋ ಕಲಿಸ್ತಾ ಇಲ್ಲ ಹುಡುಗಿ. ಅಪ್ಲೈ ಮಾಡ್ಕೊಳ್ಳೋದು ಹೇಗೆ, ಏನೆಲ್ಲ ಅದಕ್ಕೆ ಹಾಕಬೇಕು ಅಂತ ಹೇಳಿ, ಸಾಮಗ್ರಿಗಳನ್ನು ಹಾಕಬೇಕು ಅಂತ ಹೇಳಿ ಕಲಿಸ್ತಾ ಆ ಬ್ಯಾಕ್ ಡ್ರಾಪಲ್ಲಿ ಅವ್ರ ಗಂಡ ಕಾಣಿಸ್ತಾನೆ. ಅವನೇನೋ ಜಿಮ್ ಮಾಡ್ತಿದ್ನೋ ಅಥವಾ ಮನೆ ಕ್ಲೀನ್ ಮಾಡ್ತಾ ಇರೋ ಥರ. ಆಗ ಏನು ಹೇಳಕ್ಕೆ ಹೊರಟಿರೋದೇನೋ, ನೀವು ಕೂದಲಿನ ಬಗ್ಗೆ ಮಾತಾಡ್ತಿದ್ದೀರಲ್ವ, ಅದನ್ನು ಮಾತಾಡಬೇಕು. ನೋ, ಅಲ್ಲಿ ಸ್ಕೋಪಿಗೆ ಗಂಡನಿಗೆ ಕುದ್ರೆ ಹೆಂಗಾಗ್ಬೇಕು ಗೊತ್ತಾ ಮಾಡೋ ಅಂತ ಆ ಥರ ಮಾತಾಡ್ತಾಳೆ. ಕಾಂಟೆಂಟ್ಗೋಸ್ಕರ, ಇಲ್ಲ ಅವ್ರು ಅಡ್ಡ ಬಂದರು ಅಂತ ಇಲ್ಲ, ಅವ್ನು ಪಾಡಿಗೆ ಅವ್ನು ಬ್ಯಾಕ್ ಡ್ರಾಪಲ್ಲಿ ಏನೋ ಮಾಡ್ತಾನೆ, ಏನೋ ಗುರಾಯಿಸ್ತಾ ಇರೋದು ಹಿಂಗೆ. ಸೊ ಅವಳು ಏನು ಹೇಳಕ್ಕೆ ಹೊರಟಿದ್ದಾಳೆ ಅನ್ನೋದನ್ನು ಬಿಟ್ಟು ಅದನ್ನು ಕಂಟೆಂಟನ್ನು ಈ ರೀತಿ ಡೈವರ್ಟ್ ಮಾಡಿಕೊಂಡು ಜನ ಅದನ್ನು ಇಷ್ಟಪಡ್ತಾರೆ ಅನ್ನೋ ಒಂದು ಭಾವಕ್ಕೆ ಗಂಡನಿಗೆ ಗೊದ್ರೆ ಮಾಡೋ ಕೆಲಸ ಹಿಂಗೆಲ್ಲ ಹೇಳ್ಕೊಂಡು ಮಾಡೋದು. ಅಂದರೆ ಅರ್ಥ ಗಂಡ ಹೆಂಡತಿ ನಡುವೆ 1000 ಸಲಿಗೆಗಳಿರಬಹುದು, ಆದರೆ ಲಕ್ಷಾಂತರ ಜನ ನೋಡುವಂಥ ಒಂದು ಮಾಧ್ಯಮದಲ್ಲಿ ನಾವು ನಿಂತಿದ್ದೀವಿ ಅಂದಾಗ ಪ್ರತಿಯೊಬ್ಬರಿಗೂ ಒಂದು ಸೀರಿಯಸ್ನೆಸ್ ಇರಬೇಕು. ನಾವು ಏನು ರೀತಿ ಬಿಹೇವ್ ಮಾಡ್ತಿದ್ದೀವಿ,
ಇದ್ರ ಬಗ್ಗೆ ಕಂಪ್ಲೀಟ್ ಜ್ಞಾನ ಇದ್ದವ್ರು ಮಾತ್ರ ಕಂಟೆಂಟ್ ಮಾಡೋಕ್ಕೆ ಮುಂದಾಗಬೇಕು. ಅದಕ್ಕೆ ಎಷ್ಟು 50,000 ಲೈಕ್ಸ್. ಆಮೇಲೆ ನನಗೆ ನಿನ್ನೆ ರಾತ್ರಿ ಬೇದಿ, ನಾನು ಈ ಮೆಡಿಸನ್ ತೊಗೊಂಡೆ, ಈಗ ಸ್ವಲ್ಪ ಕಡಿಮೆ ಆಯಿತು, ಪರವಾಗಿಲ್ಲ, ಅದಕ್ಕೂ ಒಂದು 40,000 ಜನ. ಅದೇನಕ್ಕೆ ಹೇಳಬೇಕು? ನಾನು ಅಂದ್ಕೊಂಡೆ ಏನು ವಿಚಿತ್ರ ಆಡ್ತಾ ಇದ್ದಾರೆ ಅಂತ. ಅದಾದಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಚಿಕ್ಕದ ಕಂಟೆಂಟು. ಆಮೇಲೆ ನನಗೆ ನಮ್ಮ ತಾತ, ಅಮ್ಮನ ಅಪ್ಪ ದೊಡ್ಡ ಗಂಗಯ್ಯ ಅಂತ, ಅವ್ರು ಬಹಳ ಒಳ್ಳೆ ಕತೆಗಾರ ಅಂತಂದರೆ ಜನಪದ ಕತೆಗಳನ್ನು ಹೇಳೋರಂತೆ. ಯಾವ ಮಟ್ಟಕ್ಕಂದರೆ ಆ ಕಾಲದಲ್ಲೆಲ್ಲ ಹಾಗೆ ಇತ್ತಂತೆ. ಅಂದರೆ ಅದನ್ನು ಕೇಳೋಕ್ಕೆ ನಮ್ಗೆ ಒಂಥರ ವಿಸ್ಮಯ ಅನಿಸುತ್ತೆ. ಈಗ ಯಾರಾದರೂ ಬಂದರೆ ಬಾಗಲ್ ಸಮೇತ ನಾವು ತೆಗೆಯಲ್ಲ, ಕಿಟಕಿಲೇ ಮಾತಾಡ್ತೀವಿ. ಯಾಕಂದರೆ ಆ ರೀತಿಯ ಭಯದ ವಾತಾವರಣ, ಯಾರೋ ಹೆಂಗೋ ಬಂದು ಏನೋ ದರೋಡೆ ಮಾಡ್ಕೊಂಡು ಹೋದ್ರು ಅನ್ನೋ ಒಂದು ಏನು ವಿಡಿಯೋಗಳನ್ನು ನೋಡಿ ಮಾಡಿ ಸಿಕ್ಕಾಪಟ್ಟೆ ಭಯ ಹೆಚ್ಚಾಗಿದೆ. ನಮ್ಮ ತಾತನ ಕಾಲದಲ್ಲಿ ಅವಾಗೆಲ್ಲ ಏನು ಫೋನ್ ಇರ್ತಿರ್ಲಿಲ್ಲ, ಏನಿಲ್ಲ. ಅವರು ಹೇಳ್ದೆ ಕೇಳ್ದೇ ಅವ್ರ ಫ್ರೆಂಡ್ ಮನೆಗೆ ಆ ಕಡೆ ಈ ಕಡೆ ಎಲ್ಲ ಹೋಗೋವಂಥದ್ದು. ಅವ್ರು ತುಂಬ ಊರು ಸುತ್ತೋರವರು, ಅಂದರೆ ಫ್ರೆಂಡ್ಸ್ ಮನೆಗೆ, ರಿಲೇಟಿವ್ಸ್ ಮನೆಗೆ ಹೋಗಿ ಬರೋ ಅಂಥದ್ದು. ಅತಿ ಹೆಚ್ಚು ಓದಿಲ್ಲ ಅಂದ್ರೆ ಅವ್ರು ಆ ಕಾಲಕ್ಕೆ ಏನೋ 1ನೇ ಕ್ಲಾಸ್ ಓದಿದ್ರಂತೆ. ಬಹಳ ವಾಗ್ಮಿ ಥರ ಮಾತಾಡೋವಂಥವ್ರು ಅವರು, ದೊಡ್ಡ ಗಂಗಯ್ಯ ಅಂತ. ಅವರು ಹೋದಾಗ ಕತೆಗಳನ್ನು ಹೇಳೋರಂತೆ ಆ ಭಾಗದಲ್ಲಿ. ಅಕಸ್ಮಾತು ಈ ಮಲ್ನಾಡ್ ಸೈಡ್ ಅವ್ರ ಫ್ರೆಂಡ್ ಒಬ್ರು ಯಾರೋ ಇದ್ರಂತೆ, ಅಲ್ಲಿ ಅಡಿಕೆ ಕೀಳೋ ಅಂಥದ್ದು ಇರ್ತಿತ್ತಲ್ಲ. ಒಂದ್ಸರಿ ಹೋದಾಗ ಅವ್ರ ಫ್ರೆಂಡು ಯಾವುದೋ ಬೇರೆ ಊರಿಗೆ ಇಡೀ ಫ್ಯಾಮಿಲಿ ಹೊಟ್ಟೋಗಿದ್ದಾರೆ, ತೀರ್ಥಯಾತ್ರೆ ಆ ಥರದ್ದೆಲ್ಲೋ. ಇವರು ಏನ್ರಮ್ಮ ಸುಮ್ಮನೆ ಅಡಿಕೆ ಸುಲಿತಿದ್ದೀರಲ್ವಾ, ಯಾರಾದರೂ ಕತೆ ಹೇಳಬೇಕಲ್ವಾ, ಕತೆ ಹೇಳಿ, ಹಾಡು ಹೇಳ್ಕೊಂಡು ಬಿಡಿಸೋವಂಥದ್ದು ಅಥವಾ ಕತೆಗಳನ್ನು ಹೇಳ್ಕೊಂಡು ಬಿಡಿಸ. ಅವಾಗ ಎಂಟರ್ಟೈನ್ಮೆಂಟೇ ಇಲ್ವಲ್ಲ, ಇದೇ ಎಂಟರ್ಟೈನ್ಮೆಂಟು. ಆದರೆ ಅವ್ರನ್ನ ನೋಡಿ ನಮ್ಮ ಪೂರ್ವಜರು ಎಂಟರ್ಟೈನ್ಮೆಂಟನ್ನು ಎಷ್ಟು ಅದ್ಭುತವಾಗಿ ಕಟ್ಕೊಳ್ತಿದ್ರು ಅಂದರೆ, ಆ ಮನರಂಜನೆಯಲ್ಲೂ ಮಾಹಿತಿ ಇರ್ತಿತ್ತು, ಜೀವನದ ಮೌಲ್ಯ ಇರ್ತಿತ್ತು, ಮುಂದೆ ಹೀಗೆ ಬದುಕಬೇಕು ಅನ್ನೋದು ಇರ್ತಿತ್ತು. ಕರೆಕ್ಟ್. ಆಯ್ತಾ, ಪ್ರತಿಯೊಂದು ಜನಪದ ಹಾಡುಗಳಲ್ಲೂ ಕೂಡ ಒಂದು ತತ್ವ ಸಿದ್ಧಾಂತ ಇರ್ತಿತ್ತು. ಈಗ ಚುಕ್ಕಿ ನುಂಗ್ರಕ್ಕೆ ನಾರಿ ಮನಸ್ಸೋತಾಳೋ ಅಂತ ಒಂದು ಹಾಡಿದೆ. ಅದರಲ್ಲಿ ಅವಳು ಯಾರೋ ಒಬ್ಬನ ಹಿಂದೆ ಓಡೋಗ್ಬಿಡ್ತಾಳೆ, ಗಂಡನ ಬಿಟ್ಬಿಟ್ಟು ಓಡೋಗ್ಬಿಡ್ತಾಳೆ ಅವಳು. ಕೊನೆಯಲ್ಲಿ ಅವಳು ಪರದೇಸಿ ಆಗ್ತಾಳೆ ಅಂತ ಎಂಡಿಂಗಲ್ಲಿದೆ, ಸಾಂಗ್ ಎಂಡಿಂಗಲ್ಲಿ. ಬರೀ ಹಾಡನ್ನು ಹಾಡ್ತಿರ್ಲಿಲ್ಲ, ಅದ್ರಲ್ಲೊಂದು ತತ್ವ ಇಡೋರು. ಏನಂದ್ರೆ ಗಂಡನ್ ಬಿಟ್ಟು ಹಿಂಗೆ ನೀನು ಇನ್ನೊಬ್ಬನ ಹಿಂದೆ ಓಡೋದ್ರೆ ನೀನು ಬಾಳ್ ಬರ್ದಾಗತ್ತೆ ಅಂತ. ಈಗ ಎಷ್ಟು ಜನದ ಬಾಳ್ ಬರ್ದಾಗಿಲ್ಲ. ಮೊನ್ನೆ ಒಂದು ನ್ಯೂಸ್ ನೋಡಿದ್ವಿ, ಇಬ್ರು ಮಕ್ಕಳಿರೋಳು ಹೋಗ್ಬಿಟ್ಟು ಒಂದು ಅನೈತಿಕ ಸಂಬಂಧ ಇಟ್ಕೊಂಡು ಮನೇಲೆಲ್ಲ ಗೊತ್ತಾಗತ್ತೆ, ಬೇಡ ರಿಲೇಶನ್ಶಿಪ್ ಕಟ್ ಮಾಡ್ಕೊಳ್ಳೋಣ ಅಂದಿದ್ಕ ಹುಡುಗ ಸರಿ ಮಾತಾಡೋಣ ಬಾ ಅಂತ ಇದು ಕರ್ಸ್ಕೊಂಡು ಒಂದು ಹೋಟೆಲಲ್ಲಿ ಸಾಯಿಸ್ಬಿಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಹಿಂದೇನವರೆಲ್ಲ ಅನುಭವದ ಮಾತುಗಳನ್ನು ಹೇಳಿದ್ರು ಕೂಡ ಯಾರೆಲ್ಲ ಚಂಗ್ಲಾಡ್ತಾರೆ ಅವ್ರ ಲೈಫು ಬರ್ಬಾದೆ. ಅದನ್ನು ಒಂದು ಅರ್ಥ ಮಾಡಿಕೊಂಡ್ರೆ ಲೈಫಲ್ಲಿ. ಕೆಲವರು ನನಗೇನು ಹೇಳ್ತಾರೆ, ನಾನು ಹಿಂಗೆ ಓಪನ್ ಆಗಿ ಹೇಳಿದಾಗ, ಅನೈತಿಕತೆ ಹೆಚ್ಚಾದಾಗ ಅವರು ಬದುಕಲ್ಲಿ ಬಿರುಗಾಳಿನೇ ಬೀಸೋದು. ಅವ್ರು ಯಾವತ್ತೂ ಲೈಫ್ ಪಾರ್ಟ್ನರ್ಗೆ, ಅದು ಹುಡುಗ ಆಗಲಿ ಹುಡುಗಿ ಆಗಲಿ, ಮೋಸ ಮಾಡ್ಕೊಂಡು ಯಾರು ಬದುಕ್ತಾರಲ್ವಾ ಅವ್ರು ಸುಖಿಯಾಗಿರೋಕ್ಕೆ ಚಾನ್ಸೇ ಇಲ್ಲ. ಬೇರೆಯವ್ರಿಗೆ ಆನ್ಸರ್ ಮಾಡೋದು ಯಾರೂ ಬೇಕಾಗಿಲ್ಲ, ಅವರವರ ಆತ್ಮಕ್ಕೆ ಅವ್ರು ಆನ್ಸರ್ ಮಾಡ್ಕೊಳ್ಳಿ. ಆ್ಯಂಡ್ ಎಂಡಿಂಗ್ಗಳು ಹೆಂಗಿರುತ್ತೆ ಅಂತ ಅವ್ರು ನೋಡ್ಕೊಳ್ಳಿ. ಯಾಕಂದರೆ ಅವರ ಪಾರ್ಟ್ನರ್ ಕೂಡ ಅಷ್ಟೇ ಪ್ಯೂರ್ ಆಗಿದ್ದರೆ, ಶ್ರೀರಾಮಚಂದ್ರ ಅಂತ ಗಂಡನ ಭಾವಿಸ್ತಿರೋಂಥ ಹೆಂಡತಿ ಇದ್ದರೆ, ಸೀತೆ ಅಂತ ಹೆಂಡತಿ ಇನ್ನೊಬ್ರಿಗೂ ಇದ್ದರು, ಯಾರಿಗೆ ಮೋಸ ಮಾಡಲಿ ಖಂಡಿತ ಕರ್ಮ ವಿಲ್ ರಿಟರ್ನ್. ಸೊ ಹಾಗೆ ಅವರು ಕತೆ ಹೇಳೋರಂತೆ. ಅವ್ರು ಯಾರೋ ಸುಲ್ಕೊಂಡು ಕೂತಿದ್ರಂತೆ, ಇವ್ರು ಹೋಗ್ಬಿಟ್ಟು ಏನಮ್ಮ ಕತೆ ಹೇಳ್ಕೊಂಡು ಹಾಡು ಹೇಳ್ಕೊಂಡು ಸುಲಿಯೋದ, ಏನು ಬರಲ್ಲ ನೀವು ಹೇಳಿ ತಾತ. ಆ ಕತೆ ಹೇಳಿದ ಪರಿಗೆ 3 ದಿನ ಬಿಟ್ಟಿಲ್ಲ ಅವರು, ಇಲ್ಲ ತಾತ ನೀವು ಇಲ್ಲೇ ಇರಬೇಕು ಅಂತ ಹೇಳಿ ಮನೇಲೇ ಇರಿಸ್ಕೊಂಡು ಕಳಿಸೋ ಅಂಥದ್ದು. ಸೊ ಅವ್ರು ನಮ್ಗೆ ಯಾವುದೋ ಈ ಭಾಗಕ್ಕೆ, ನಮ್ಮ ತಂದೆ ಕಡೆ ಊರವ್ರೊಬ್ರು ಕೇಳ್ತಾರೆ, ನಿಮ್ಮ ತಾತ ಇದ್ರಲ್ವ ಅವ್ರು ಹೋಗ್ಬಿಟ್ರಾ, ತುಂಬ ಚೆನ್ನಾಗಿ ಈ ಭಾಗಕ್ಕೂ ಬಂದಿದ್ರ ನಮ್ಮ ತಾತ ಅಂತ. ಹಾಗೆ ಅವರು ಅಂದರೆ ಆ ಕಾಲದ ಒಂದು ಎರಾ ಇದೆಯಲ್ಲ, ಅದೊಂಥರ ಸುವರ್ಣ ಯುಗ ಅಂತಲೇ ಹೇಳ್ಬೋದು. ಭಾವಶುದ್ಧಿ ಇತ್ತು, ಭಕ್ತಿ ಶುದ್ಧಿ ಇತ್ತು, ಆಚಾರ ವಿಚಾರಗಳ ಶುದ್ಧಿ ಇತ್ತು. ಹಣ ಕಮ್ಮಿ ಇದ್ರೂ ಕೂಡ ಗುಣಕ್ಕೆ ಕಮ್ಮಿ ಇರಲಿಲ್ಲ, ಖುಷಿ ಕಮ್ಮಿ ಇರಲಿಲ್ಲ. ಇರೋ ಅಷ್ಟರಲ್ಲೇ ಭಾಳಾನೇ ಖುಷಿಯಾಗಿರ್ತಿದ್ರು. ಬರ್ತಾ ಇದ್ದಿದ್ದು ಅವಾಗೆಲ್ಲ ಒಂದು
100 ರೂಪಾಯಿಗೆ ಎಷ್ಟು ಬೆಲೆ ಇರ್ತಿತ್ತು. ಒಂದು ಇಡೀ ಮನೆ ಸಾಕೋರು, ಒಬ್ಬನೇ ಒಬ್ಬ ದುಡಿತಿದ್ದ. ಅದ್ರಲ್ಲಿ ಮಕ್ಳಿರೋರು, ತಂಗಿ ಮಕ್ಳು ಬಂದು ಮನೇಲಿ ಓದೋರು, ಬೆಂಗಳೂರಿನಲ್ಲಿ ಅಥವಾ ಯಾವುದೋ ಒಂದು ಸಿಟಿನಲ್ಲಿ ಯಾರೋ ಒಬ್ರು ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಅವ್ರ ಇಡೀ ಪರಿವಾರದ ಮಕ್ಕಳೆಲ್ಲ ಬಂದು ಒಂದು ಮನೇಲಿ ಓದ್ತಾ ಇದ್ದಿತ್ತು. ಮತ್ತು ಯಾರಿಗಾದ್ರೂ ಕಾಯಿಲೆ ಬಿದ್ದರು ಅಂತ ಹೇಳಿದ್ರೆ ಅಲ್ಲಿ ಅಷ್ಟೊಂದು ಆಸ್ಪತ್ರೆ ಫೆಸಿಲಿಟಿ ಇರಲ್ಲ, ಅಂದರೆ ಬೆಂಗಳೂರಿಗೋ ಅಥವಾ ಮಹಾನಗರಗಳಿಗೆ ಬಂದು ಚಿಕಿತ್ಸೆ ಪಡ್ಕೊಳಕ್ಕೆ ಒಂದಷ್ಟು ಜನ ಬರ್ತಿದ್ದಿದ್ದವರು. ಹಿಂಗೆ ಸಂಭಾಳಿಸ್ತಾ ಇದ್ರಲ್ವ ಅವರೆಲ್ಲ. ಅವ್ರಿಗೆ ಸಾಲಗಳಿದ್ರೂ ಕೂಡ ಹೆಂಗೋ ಸಂಭಾಳಿಸ್ಬಿಡೋರು. ಮತ್ತು ಎಷ್ಟೊಂದು ಬಾಣಂತನಗಳು, ಎಷ್ಟೊಂದು ಮದುವೆಗಳನ್ನು ಮಾಡಿದ್ರು ಕೂಡ ಎಷ್ಟು ಖುಷಿಯಾಗಿದ್ರು. ನಮಗೆ ನಾವು ಒಂದು ಕ್ವೆಶನ್ ಮಾರ್ಕ್ ಹಾಕ್ಕೊಳ್ಳೋಣ. ಒಂದು ಅಲಾರಾಮ್ ಮೊಳಗ್ತಾ ಇದೆ, ನಮಗೆ ಗೊತ್ತಾಗ್ತಾನೆ ಇಲ್ಲ. ನಮ್ಮ ಮಕ್ಕಳನ್ನ ನಾವು ಹೇಗೆ ಬೆಳೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಅದು ಎಷ್ಟೇ ದುಡ್ಡು ತೊಗೊಂಬರ್ಲಿ ಮನೇಲಿ, ಆದರೆ ನಮ್ಮ ಮಕ್ಕಳಿಗೆ ಒಂದು ರೀತಿಯ ಹೈ ಲೆವೆಲ್ ಲೈಫ್ ಕೊಡ್ತಾ ಇದ್ದೀವಿ ನಾವು. ಅದಕ್ಕೆ ನಾವೇ ಮುಳುವಾಗ್ತೀವಿ ಮುಂದಿನ ದಿನದಲ್ಲಿ. ಯಾಕಂದರೆ ಅಜ್ಜಿ ತಾತ ಅಥವಾ ಯಾರಾದರೂ ಈ ನಮ್ಮ ಮನೆಯಲ್ಲಿ ಇಬ್ಬರು ಅಪ್ಪ ಅಮ್ಮ ಮತ್ತು ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಅವ್ರು ಇನ್ನೊಂದು ವ್ಯಕ್ತಿ ಮನೆಗೆ ಬಂದು ಉಳಿಯೋದು ಅಥವಾ ಅವರು ನಮ್ಮ ಜೊತೆನೇ ಇರ್ತಾರೆ ಅಂದರೆ ಸಹಿಸ್ಕೊಳ್ಳಲ್ಲ. ಅದಕ್ಕೆ ಯಾರು ದಾರಿ ಮಾಡಿಕೊಟ್ಟಿರೋದು ಅಂದರೆ ನಾವೇ. ಯಾರೂ ನಮ್ಮ ಮನೆಗೆ ಕರ್ಸ್ಕೊಳ್ಳಲ್ಲ, ಇರಿಸ್ಕೊಳ್ಳಲ್ಲ. ನಮ್ಮ ಮಕ್ಕಳನ್ನು ಬೇರೆಯವ್ರ ಮನೆಗೆ ಹೋಗಿ ಬಿಡೋಕ್ಕೆ ಭಾಳ ಕಷ್ಟ ಇದೆ ಇವಾಗ. ಯಾಕಂದರೆ ನಮ್ಮ ಮಕ್ಕಳ ಸಿಕ್ಕಾಪಟ್ಟೆ ಹೈಪರ್ ಇರ್ತಾರೆ, ತರಲೆಗಿರ್ಲೆ ಮಾಡಿಕೊಂಡು ಏನೋ ಅನಾಹುತ ಆಗಿಬಿಟ್ರೆ ಅವಾಗೆಲ್ಲ ಸಿಕ್ಕಾಪಟ್ಟೆ ಮಕ್ಳು ಇರ್ತಿದ್ರು. ಎಲ್ಲ ಆಡ್ಕೊಂಡು ತಿನ್ಕೊಂಡು ಯಾರ್ದೋ ಮನೆ, ಹೇಳೋದು ಒಂದು ಮನೆಯಲ್ಲಿ, ಮಲಗೋದು ಇನ್ನೊಬ್ರು ಮನೇಲಿ, ತಿಂಡಿ ಒಂದು ಮನೇಲಿ, ಮಧ್ಯಾಹ್ನದ ಊಟ ಒಂದು ಮನೇಲಿ, ಯಾರ ಮನೇಲಿ ಎಲ್ಲಿ ಮನೆ. ಆದ್ರೆ ನಂಗೆ ಬೇಜಾರಾಗತ್ತೆ. ಈಗಿನ ಕಾಲದ ಮಕ್ಕಳು ಅದನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಹಳ್ಳಿಗಳಾಗಿ ಉಳಿದಿಲ್ಲ. ಅಲ್ಲಿ ಚಾನಲಲ್ಲಿ ನಾವೆಲ್ಲ ಹೋಗಿ ಆಟ ಆಡ್ತಾ ಇದ್ದಿದ್ದು, ಕೆರೆನಲ್ಲಿ ಈಜೊಡಿತಾ ಇದ್ದಿದ್ದು, ಮರ್ಕೋತಿ ಆಟ ಆಡ್ತಾ ಇದ್ದಿದ್ದು, ಅವೆಲ್ಲ ಮಕ್ಳಿಗೆ ಅನುಭವನೇ ಇಲ್ಲ. ಈಗ ಫೆಸಿಲಿಟಿ ನೀವು ಕಲ್ಪಿಸ್ಕೊಡ್ತೀವಿ ಅಂದ್ರೂ ಮಕ್ಕಳು ಆಚೆಗೆ ಹೋಗಕ್ಕೆ ರೆಡಿ ಇಲ್ಲ, ಆಟ ಆಡಕ್ಕೆ ರೆಡಿ ಇಲ್ಲ. ಮೊಬೈಲ್ ಅನ್ನೋದು ಅಷ್ಟು ಆವರಿಸ್ಕೊಂಡ್ಬಿಟ್ಟಿದೆ. ಹಾಗಿದ್ರೆ ಮೊಬೈಲ್ ಕೆಟ್ಟ ಇಲ್ಲ. ಅದರಲ್ಲಿ ನಾವು ಏನು ವಿಚಾರಗಳನ್ನು ತಿಳ್ಕೊಬೇಕು ಅವೆಲ್ಲವನ್ನ ತಿಳ್ಕೊಳ್ಳಿಕ್ಕೆ, ಎಷ್ಟು ಜ್ಞಾನವನ್ನು ಕೊಡಲಿಕ್ಕೆ ಒಂದೇ ಒಂದು ಮೊಬೈಲ್ ಎಷ್ಟು ಸಹಕಾರಿ. ಆದರೆ ಅದನ್ನು ಅಪಾಯಕಾರಿ ಮಾಡ್ಕೊಳ್ತಾ ಇರೋದು ನಾವೇ. ನಮ್ಮ ಮಕ್ಕಳಿಗೆ ಏನು ನೋಡಬೇಕು, ಏನು ನೋಡ್ತಿದ್ದಾರೆ ಅನ್ನೋದು ಕಡೆಗೂ ನಾವು ಗಮನ ಕೊಡಬೇಕು. ಅದಕ್ಕೂ ಒಂದಷ್ಟು ಆ್ಯಪ್ಸ್ ಬಂದಿದೆ. ಏನು ನೋಡ್ತೀರಾ ಅದನ್ನು ಬ್ಲಾಕ್ ಮಾಡಿ ಎಲ್ಲ ಮಾಡ್ಬೋದು. ಅದು ಎಷ್ಟು ಹಿಡಿತೀರಾ? ಅದನ್ನು ನಾವು ಮಕ್ಕಳು ಹುಟ್ಟಿದ ಮೇಲಲ್ಲ, ಗರ್ಭದಲ್ಲೇ ಗರ್ಭ ಸಂಸ್ಕಾರ ಕೊಟ್ಟರೆ ಮಾತ್ರ. ನಾವು ನಮ್ಮ ಹೊಟ್ಟೆಲಿ ಒಂದು ಮಗು ಇದೆ ಅಂತಿದ್ದಾಗಲೇ ನಮ್ಮ ಚಿಂತನಾ ಲಹರಿ ಬದಲಾಗಬೇಕು. ನೋಡಿ, ನಮ್ಮ ಹಿರಿಯರು ಎಷ್ಟು ಅದ್ಭುತವಾಗಿ ಒಂದು ಇದನ್ನು ಹಾಕ್ಕೊಟ್ಟಿದ್ದಾರೆ ನಮಗೆ. ಅಂದರೆ ಗರ್ಭವತಿ ಆಗಿದ್ದಾಳೆ ಹೆಣ್ಮಗಳು ಅಂದರೆ ಅವಳ ಒಂದು ಜೀವನ ಶೈಲಿನೇ ಬದಲಾಗಬೇಕು. ಯೋಚನೆ ಮಾಡೋದು ಯಾವಾಗಲೂ ಒಂದು ಭಗವನ್ ನಾಮ ಸ್ಮರಣೆ ಮಾಡ್ತಿರ್ಬೇಕು, ಮತ್ತು ಅವಳಿಗೆ ಶಾಂತಿಯುತವಾಗಿರಬೇಕು, ಆ ರೀತಿ ನೋಡ್ಕೋಬೇಕು ಮನೆ ಫ್ಯಾಮಿಲಿಯವರೆಲ್ಲ. ಅದರ ಜೊತೆಗೆ ಅವಳು ಏನಾದರೂ ಪುಸ್ತಕಗಳನ್ನು ಓದಬೇಕು, ಒಳ್ಳೊಳ್ಳೆ ಹಾಡುಗಳನ್ನು ಕೇಳಬೇಕು ಅಂತೆಲ್ಲ ಹಿಂದಿರ್ತಿತ್ತು. ಕೆಲಸನೂ ಮಾಡಿಸೋರು, ಅವಾಗೇನು ಸುಮ್ಮನೆ ಕೂಡಿಸ್ತಾ ಇರಲಿಲ್ಲ. ಆದರೆ ಅದ್ರ ಜೊತೆಗೆ ಪಾರಾಯಣಗಳನ್ನು ಕೂಡ ಮಾಡಲಿಕ್ಕೆ ಬಿಡೋರು. ಈಗ ಎಲ್ಲಿ ಏನು ಮಾಡ್ತಾ ಇದೀವಿ, ಉಲ್ಟಾ ಆಗಿದೆ. ಕೆಲಸ ಮಾಡ್ತಾ ಇಲ್ಲ, ಮಿಕ್ಕಿದ್ದೆಲ್ಲ ಬೇರೆ ಬೇರೆ. ಕೆಲವು ಯಾರೋ ಒಬ್ಬರು ನನಗೆ ಕ್ಯಾಬ್ ಡ್ರೈವರ್ ಒಬ್ಬರು ಹೇಳ್ದಂಥ ಮಾತಿದು ಎಷ್ಟು ಬೇಜಾರಾಯ್ತು ಅಂತ ಹೇಳಿದ್ರೆ, ಕೆಲವೊಂದನ್ನು ಕ್ವೆಶನ್ ಮಾಡಿದಾಗ ಕೆಲವೊಬ್ಬರು ಹೇಳೋ ಅಂಥದ್ದು ಏನಂದರೆ, ನಾವೇನು ಕಮ್ಮಿ, ನಾವು ಹುಡುಗರ ಥರಾನೇ, ಇವಾಗೆಲ್ಲ ನಾವೆಲ್ಲ ಒಂಥರ ಇಂಡಿಪೆಂಡೆಂಟಾಗಿ ನಾವು ಬದುಕ್ತಾ ಇದ್ದೀವಿ, ಎಲ್ಲರೂ ಸರ್ವ ಸ್ವತಂತ್ರರು, ಯಾರು ಹೇಗೆ ಬೇಕಾದ್ರೂ ಬದುಕ್ಬೋದು, ಕ್ವೆಶನ್ ಮಾಡೋಕ್ಕೆ ನಿಮ್ಗೇನ್ರಿ ಇದೆ ಅಧಿಕಾರ, ಹಿಂಗೆ ಕೇಳ್ತಾರೆ. ಈ ರೀತಿಯ ಒಂದು ಅಮಲ್ನಲ್ಲಿ ತೇಲುವಂಥವ್ರು ಅವ್ರಿಗವ್ರು ಕ್ವೆಶನ್ ಮಾಡ್ಕೊಳ್ಬೇಕು. ಬೆಂಗಳೂರಿನಲ್ಲಿ ನೀವು ನೋಡ್ತಾ ಇದ್ದೀರಾ, ನನಗೆ ಹೊಟ್ಟೆ ಉರಿಯೋದು ಏನು ಗೊತ್ತಾ, ನಮ್ಮ ಮೂಲ ಸಂಸ್ಕಾರ ಏನಿದೆ ಅದು ಬೇರೆಯವರ ದಾಳಿಗೊಳಗಾಗ್ತದೆ ಅಂತ. ನಮ್ಮ ಮಕ್ಕಳು ಸಂಸ್ಕಾರವಂತ ಕುಟುಂಬದಲ್ಲಿ ಹುಟ್ಟಿರುವಂಥ ಮಕ್ಕಳು ಕೂಡ ಬೇರೆಯವರನ್ನು ನೋಡಿ ಕಲಿಯೋದು ಹೆಚ್ಚಾಗ್ತದೆ. ಈಗ ನೀವು ಏನೇ ಮೇಲಿಂದ ಸುರೀರಿ, ಮಕ್ಕಳು ನಮ್ಮ ಜೊತೆ ಎಷ್ಟು ಹೊತ್ತಿರ್ತಾರೆ, ರಾತ್ರಿ ಸಂಜೆ ಬರ್ತಾರೆ, ಆಮೇಲೆ ಅವ್ರವ್ರ ಕೆಲಸದಲ್ಲಿರ್ತಾರೆ, ಮಲ್ಕೊಳ್ತಾರೆ. ನಮಗೂ ಅವ್ರ ಹತ್ರ ಮಾತಾಡೋಕ್ಕೆ ಸಮಯ ಇಲ್ಲ, ಅವ್ರಿಗೂ ನಮಗೆ ಸಮಯ ಕೊಡೋಷ್ಟು ಇಲ್ಲ. ಮಕ್ಕಳಿಗೆ ಓಪನ್ ಅಪ್ ಆಗಿ ಮಾತಾಡ್ತಿಲ್ಲ. ಸೊ ಸ್ಕೂಲಿಂದ ನಾವು ಕಿಂಡರ್ ಗಾರ್ಡನ್ಗೆ ಎಷ್ಟಕ್ಕೆ 3ಕ್ಕೆಲ್ಲ ಹಾಕ್ಬಿಡ್ತೀವಿ, 3 ವಯಸ್ಸಿಗೆ ಸ್ಕೂಲಿಗೆ ತಳ್ತೇವೆ. ಮುಂಚೆ ಎಲ್ಲ ಒಂದು 7-10ಕ್ಕೆ ಹಾಕೋರು. ಸೊ ಏನಾಗುತ್ತೆ ಅಂದರೆ ಅವರ ಜೀವನದ ಬಹುಪಾಲು ಸಮಯ ಸ್ಕೂಲು, ಕಾಲೇಜು, ಫ್ರೆಂಡ್ಸ್ ಜೊತೆ ಕಳೀತಾ ಇದ್ದಾರೆ. ಸೊ ಅಂಥ ಅಮೂಲ್ಯವಾದ ಸಮಯವನ್ನು ಸ್ನೇಹಿತರ ಜೊತೆಗೆ
ಮತ್ತು ಇಂಥ ವಿದ್ಯಾಸಂಸ್ಥೆಗಳಲ್ಲಿ ಕಳೆಯುವಾಗ ಏನನ್ನು ಕಲಿತಾ ಇದ್ದಾರೆ, ಒಳ್ಳೆಯದನ್ನು ಕಲಿತಿದ್ದಾರಾ? ನಮ್ಮ ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಜೀವನದ ಮೌಲ್ಯದ ಬಗ್ಗೆ ಹೇಳಿಕೊಡ್ತಾ ಇಲ್ಲ. ಮಾರಲ್ ಎಜುಕೇಷನ್ ಅಂತ ಒಂದಿದೆ, ಅದೆಷ್ಟು ಸೀರಿಯಸ್ ಆಗಿ ಮಾಡ್ತಿದ್ದಾರೆ ಅಂತ ಅವರವರೇ ಪ್ರಶ್ನೆಗಳನ್ನು ಮಾಡ್ಕೊಳ್ಬೇಕು. ಅದರ ಜೊತೆಗೆ ಅಲ್ಲಿ ಕಾಲೇಜಲ್ಲಿ ಬರುವಂಥ ಹೆಣ್ಮಕ್ಕಳ ಉಡುಗೆ ತೊಡುಗೆ, ಅವರ ಆಚಾರ ವಿಚಾರ, ಜೀವನ ಶೈಲಿ ನಮ್ಮ ಮಕ್ಕಳ ಮೇಲೆ ಕೂಡ ಎಷ್ಟು ಪ್ರಭಾವ ಬೀರ್ತಾ ಇದೆ ಅಂತ ಹೇಳಿದ್ರೆ, ಕ್ಯಾಬ್ ಡ್ರೈವರ್ ಒಬ್ಬರಲ್ಲ, ಇಬ್ಬರು ಮೂರು ಜನ. ನಾನು ಸುಮ್ಮನೆ ಎಲ್ಲರೂ ಹೋಗುವಾಗ ಸುಮ್ಮನೆ ಇರಲ್ಲ, ನಾನು ಯಾರ ಹತ್ರ ಆದರೂ ಮಾತಾಡ್ತಿರ್ತೀನಿ. ಎಲ್ಲರೂ ಅಷ್ಟೇ, ಒಬ್ಬ ವ್ಯಕ್ತಿಯ ಜೊತೆಗೆ ನಾವು ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಇರ್ಬೋದು, ಕನೆಕ್ಟ್ ಆಗಬೇಕು. ನಾವು ಎಷ್ಟೊಂದು ಕಲಿಯೋಕ್ಕೆ ಸಿಗತ್ತೆ ಅಂತ ಹೇಳಿದ್ರೆ, ಯಾಕಂದರೆ ನಾವು ಇವಾಗ ಬಸ್ಸಲ್ಲಿ ಹೋದಾಗಲೂ ತುಂಬ ಕಲಿಯೋಕ್ಕೆ ಸಿಗತ್ತೆ. ಮೆಟ್ರೋನಲ್ಲಿ ಹೋದಾಗ ಹೊಟ್ಟೆ ಉರಿಯುತ್ತೆ, ಬಸ್ಸು ಮೆಟ್ರೋ ಟ್ರೈನು ಹೋದಾಗ. ಯಾಕೆ ಅಂದರೆ ಪಕ್ಕದಲ್ಲಿರೋರ್ನ ಯಾರು ತಲೆ ಸಹಿತ ನೋಡಲ್ಲ, ಎಲ್ಲರೂ ಫೋನಲ್ಲಿರ್ತಾರೆ, ಕಿವಿಗೆ ಹಾಕೊಂಡಿರ್ತಾರೆ, ಕಣ್ಣು ಮುಚ್ಕೊಂಡಿರ್ತಾರೆ. ಯಾರನ್ನೂ ಮಾತಾಡ್ಸೋ ಪರಿಸ್ಥಿತಿಲಿ ಇವಾಗಿಲ್ಲ. ಬಟ್ ಆ್ಯಕ್ಚುಲಿ ಮಾತಾಡಿಸ್ಬೇಕು. ಹಿಂದೆಲ್ಲ ಡೈಲಿ ಟ್ರೈನಲ್ಲಿ ಓಡಾಡ್ತಿದ್ರಲ್ಲ, ಎಷ್ಟೋ ಸಂಬಂಧಗಳನ್ನು ಅಲ್ಲೇ ಬೆಳೆಸ್ಕೊಂಬಿಡೋರು. ಅವ್ರ ಮಗಳನ್ನ ಇವ್ರ ಮನೆಗೆ ತಗೊಳ್ಳೋದು, ಆ ಥರ ಎಲ್ಲ ಆಗ್ತಾಯಿತ್ತು. ಸೊ ಲೈಫ್ ಇಸ್ ವೆರಿ ಶಾರ್ಟ್. ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಯಾವ್ಯಾವುದೋ ವ್ಯಕ್ತಿಗಳನ್ನು ಭಗವಂತ ನಮ್ಮ ಹತ್ರ ಕಳಿಸ್ತಾನೆ ಅನಿಸುತ್ತೆ, ಆದರೆ ನಾವು ಅದ್ರ ಬಗ್ಗೆ ಗಮನನೇ ಕೊಡೋದಿಲ್ಲ. ನನಗೆ ಸ್ವಲ್ಪ ನಮ್ಮ ಅಪ್ಪನಿಂದ ಬಂದಿರೋದು, ನಮ್ಮಪ್ಪನೂ ಹಾಗೆ ಬಂಡೆನೂ ಮಾತಾಡಿಸ್ತಾ ಇದ್ರು, ಆ ಥರದ ವ್ಯಕ್ತಿ. ನಾನು ಆಟೋನಲ್ಲಿ ಓಡಾಡುವಾಗ, ಕ್ಯಾಬಲ್ಲಿ ಓಡಾಡುವಾಗ, ಬಸ್ ಸ್ವಲ್ಪ ಕಮ್ಮಿ ನಾನು ಓಡಾಡೋದು, ಕ್ಯಾಬಲ್ಲಿ ಓಡಾಡುವಾಗ ಮಾತಾಡಿಸ್ತೀನಿ. ಎಷ್ಟು ವಿಚಾರ ತಿಳ್ಕೊಂಡಿರ್ತಾರೆ ಗೊತ್ತಾ ಡ್ರೈವರ್ಗಳು, ಮತ್ತು ಒಂದಷ್ಟು ಬೇಸರನೂ ವ್ಯಕ್ತಪಡಿಸ್ತಾರೆ. ಮೊನ್ನೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ತುಂಬ ದೂರ ಪ್ರಯಾಣ ಮಾಡ್ತಿದ್ದೆ, ಬೆಂಗಳೂರಿನಿಂದ ಯಲಹಂಕ ಹೋಗ್ತಿದ್ದೆ. ಅವಾಗ ಬೆಂಗಳೂರು ಅಂದರೆ ನಾನು ಈ ಕಡೆ ಬನಶಂಕರಿಯಿಂದ, ಒಂದು ರೀತಿ ನಮ್ಗೆ ಅದೊಂದು ಬೇರೆ ಊರು ಥರನೇ ಅನ್ಸ್ಬಿಡುತ್ತೆ ಇಲ್ಲಿಂದ ಅಲ್ಲಿಗೆ ಹೋಗುವಷ್ಟರಲ್ಲಿ. ಆ ವ್ಯಕ್ತಿ ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಅವ್ರು ಎಷ್ಟು ಒಂದು ವಿಚಾರಗಳನ್ನು ಹಂಚ್ಕೊಂಡ್ರು ಅಂದರೆ ನನಗೆ ತುಂಬ ಬೇಜಾರಾಗೋದು. ಫುಲ್ಲು ಮ್ಯೂಟ್ ಮೋಡ್ಗೆ ಹೋಗ್ಬಿಟ್ಟೆ, ಕೇಳಿಸ್ಕೊಂಡು ಒಂಥರ ಎಲ್ಲಿಗಪ್ಪ ಸಾಕ್ತಾ ಇದೀವಿ ನಾವು ಅಂತ. ಯಾಕಂದರೆ ಅವ್ರು ಹೇಳಿದಂಥ ಒಂದೊಂದು ಮಾಹಿತಿ ಕೂಡ ಬಹಳನೇ ಘಾಸಿ ಉಂಟು ಮಾಡುತ್ತೆ ನನಗೆ. ಏನು ಹೇಳಿದ್ರು ಗೊತ್ತಾ, ತುಂಬ ಜನ ಹುಡುಗಿರು ಹತ್ಕೊಳ್ತಾರೆ ಮೇಡಮ್. ಎಷ್ಟು ಲಾಂಗ್ ಜರ್ನಿ ಇದ್ದರೆ ಅಂದರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇದ್ದರೆ, ಸರ್ ಒಂಚೂರು ಸೈಡಿಗೆ ಹಾಕ್ತೀರಾ ಅಥವಾ ಇಲ್ಲೇ ದಮ್ ಹೊಡಿಲ್ಲ, ಹುಡುಗಿರು ಕೇಳ್ತಾರೆ ಮೇಡಮ್. ಉತ್ತರ ಭಾರತೀಯರು ಅಂತ ಅನ್ಕೋಬೇಡಿ ಮೇಡಮ್, ನಮ್ಮ ಕನ್ನಡದ ಹುಡುಗಿರು ಎಷ್ಟೋ ಜನ ಕೇಳ್ತಾರೆ ಮೇಡಮ್, ನಾವು ಸಿಗರೇಟ್ ಸೇದಬೇಕು ಸ್ವಲ್ಪ ಸೈಡ್ಗೆ ಹಾಕ್ತೀರಾ. ಮತ್ತು ಕೆಲವರಂತೂ ಸಂಜೆ ಮೇಲೆ ಸಿಗೋರು, ಅಣ್ಣ ಕುಡಿತೀರಾ ನೀವು, ನಿಲ್ಲಿಸ್ತೀರಾ ಅಲ್ಲಿ, ನೀವು ನನಗೂ ತೊಗೊಂಡು ಬರ್ತೀರಾ, ನಿಮಗೂ ನಾನು ಪೇ ಮಾಡ್ತೀನಿ ಅಂತ ಓಪನ್ ಆಗಿ ಕೇಳ್ತಾರೆ ಮೇಡಮ್ ಹೆಣ್ಮಕ್ಳು. ಅದು ಕೇಳಿದಾಗ ನನಗೆ ಎಷ್ಟು ಬೇಜಾರಾಯಿತು ಅಂತ ಹೇಳಿದ್ರೆ, ಎಲ್ಲ ಮಾಲಿನ್ಯ ಆಗ್ತದೆ ಇವಾಗ. ಈ ಸಂಸ್ಕೃತಿ ಎಲ್ಲಿಂದ ಬಂದು ನಮ್ಮ ಹೆಣ್ಮಕ್ಳಿಗೆ? ನಮ್ಮ ಈ ದಕ್ಷಿಣ ಭಾರತದ ಹೆಣ್ಮಕ್ಳು, ಈಗಲೂ ಎಲ್ಲರೂ ಅಂತವ್ರು ನಾನು ಹೇಳಲ್ಲ, ಸ್ವಲ್ಪ ಜನ ಕಲಿತಾ ಇದ್ದಾರೆ. ಇಟ್ಸ್ ಓಕೆ, ಸಿಗರೇಟ್ ಸೇದೋದು ಇಟ್ಸ್ ಓಕೆ, ಕುಡಿಯೋದು ಇಟ್ಸ್ ಓಕೆ ಅನ್ನೋ ಭಾವನೆ ಬರ್ತದೆ. ಹಾಗೆ ಓಕೆ ಅನ್ನೋರು ಡ್ರಗ್ಸ್ಗೂ ಓಕೆ ಅಂತ ಮುಂದಾಗ್ಬಿಡ್ತಾರೆ. ಸೊ ಸರ್ವನಾಶಕ್ಕೆ ಹಂತಗಳು ಒಂದೊಂದೇ. ಸರಿಯಾದ ಸಹವಾಸ ಇಲ್ಲ ಅಂದರೆ ನಾವೆಲ್ಲ ಅಂದ್ಕೊಳ್ತೀವಿ ಹೈಫೈಡ್ ಕಾಲೇಜ್ ಸ್ಕೂಲ್ಸಿಗೆ ಹಾಕ್ತಿದ್ದೀವಿ ಮಕ್ಕಳನ್ನ ಅಂತ. ಅವರು ಇಂಗ್ಲೀಷ್ನ ಸಿಕ್ಕಾಪಡೆ ಸೂಪರಾಗಿ ಮಾತಾಡೋದ್ರ ಜೊತೆಗೆ ಇಂಥ ನಾಲೆಜ್ಗಳನ್ನು ತಗೊಳ್ತಾರೆ ಅನ್ನೋದು ಮರ್ತು ಬಿಡ್ತಾರೆ. ತುಂಬ ತುಂಡು ಬಟ್ಟೆ ಹಾಕ್ಕೊಂಡು ಓಡಾಡೋದು ಅದು ನಮ್ಮ ಇಷ್ಟ, ಯಾರು ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿ ಅದು ಮುಂದಿನ ದಿನಗಳಲ್ಲಿ ಆಗುವಂಥ ಅನಾಹುತಗಳನ್ನು ಪ್ರಶ್ನೆ ಮಾಡೋಕ್ಕೆ ಹೋದಾಗ ಬೇರೆ ರೀತಿಯಾಗ ಆಗುವಂಥ ಕೂಗು ಎದೊಳುತ್ತೆ. ನನಗೆ ಖಂಡಿತ ಗೊತ್ತು, ನೀವು ಇದನ್ನು ಹಾಕಿದಾಗ ಕೆಲವರೆಲ್ಲ ಕೆಟ್ಟ ಕಮೆಂಟ್ ನನಗೆ ಹಾಕಿದ್ರೂ ಪರವಾಗಿಲ್ಲ ಅಂತಲೇ ನಾನು ಹೇಳ್ತಾ ಇದ್ದೀನಿ. ನೀವು ನಮ್ಮ ಹಿರಿಯರು ಸುಖ ಸುಮ್ಮನೆ ನಮಗೆ ಆಚರಣೆಗಳನ್ನು ಮಾಡಿಕೊಟ್ಟಿಲ್ಲ ಮತ್ತು ಪದ್ಧತಿಗಳನ್ನು ಹಾಕ್ಕೊಟ್ಟಿಲ್ಲ. ಆದರೆ ಹಿಂದೊಂದು ಅರ್ಥ ಇದೆ, ನೀವು ಈ ಥರ ಇದ್ದರೆ ನಿಮ್ಮ ಬಾಳು ಬಹಳ ಆನಂದಕರವಾಗಿರುತ್ತೆ, ಇಲ್ಲದೇ ಇದ್ದರೆ ಬಹಳ ದುಸ್ತರವಾಗಿರುತ್ತೆ ಅಂತ ಸುಮ್ಮನೆ ಹೇಳಿಲ್ಲ. ಏನೋ ಒಂದು ಖುಷಿಗೆ ಒಂದು ಮೋಜ್ಗೆ ಹೋಗಿ ಕಲಿಬಾರ್ದನ್ನೆಲ್ಲ ಕಲಿತ್ರೆ ಆಗಬಾರ್ದೇ ಆಗೋದು ಆಮೇಲೆ ದಿನಗಳಲ್ಲಿ. ಆಮೇಲೆ ಪಶ್ಚಾತ್ತಾಪ ಪಟ್ಟರು ಪ್ರಯೋಜನ ಇರೋದಿಲ್ಲ. ಯಾರನ್ನೋ ಪ್ರೀತಿಸೋದು, ಇನ್ಯಾರನ್ನೋ ಮದುವೆ ಆಗೋದು, ಇನ್ನೆಲ್ಲೋ ಸಿಕ್ಕು ಬೀಳೋದು, ಇನ್ನೇನೋ ಒದ್ದಾಡೋದು. ಎಷ್ಟು ಜನ ಚೇಂಜ್ ಮಾಡ್ತಾ ಹೋಗ್ತೀರಾ?
ಡಿಪ್ರೆಷನಿಗೆ ಹೋಗೋದು, ಮುಂದೊಂದು ದಿನ ಜೀವನನ ಕೆಟ್ಟ ರೀತಿಯಲ್ಲಿ ಮುಗಿಸ್ಕೊಳ್ಳೋದು. ಸೊ ಹಾಗಾಗಿ ನಮ್ಮ ದಕ್ಷಿಣ ಭಾರತದ ಹೆಣ್ಮಕ್ಳು ಅಂದರೆ ಏನು ಬರುತ್ತೆ ನಮ್ಮ ಕಲ್ಪನೆಗೆ? ಉದ್ದ ಕೂದಲು, ಹಣೆಯಲ್ಲಿ ಬೊಟ್ಟು, ಕಾಡಿಗೆ ಇಡುವಂಥದ್ದು, ಕಾಲ್ಗೆಜ್ಜೆ, ಕಾಲುಂಗ್ರ, ತಾಳಿ, ಬಳೆ ಕೈಯಲ್ಲಿ, ಈ ಥರದ್ದೊಂದು ಪರಿಕಲ್ಪನೆ ಅಲ್ವಾ? ಆದರೆ ಈಗ ಏನಾಗ್ತದೆ, ಮದುವೆ ಆದವರು ಹಾಕಲ್ಲ. ಹೌದು, ಮದುವೆ ಆದ ತಾಳಿ ಹಾಕೊಳ್ಳೋದು ಔಟ್ ಆಫ್ ಫ್ಯಾಷನ್ ಈಗ. ಸೊ ಹಾಗಾದಾಗ ಏನಾಗುತ್ತಂದರೆ ತಾಳಿ ಹಾಕ್ಕೊಂಡಿದ್ರೆ ಮದುವೆ ಆಗಿದೆ ಅಂತ ಒಂದು ಸ್ವಲ್ಪ ದೂರ ಉಳಿತಾರೆ. ತಾಳಿ ಹಾಕ್ಕೊಂಡಿಲ್ಲ ಮದುವೆ ಆಗಿದೆ ಅಂತಲೂ ಕೆಲವರು ಹೇಳಲ್ಲ. ಏಕೆಂದರೆ ಸ್ವಲ್ಪ ಜಾಸ್ತಿ ನನ್ನನ್ನು ಬೇರೆ ರೀತಿಯಾಗಿ ನನಗೆ ಪುಷ್ ಕೊಡಲಿ, ಅದು ಬೇರೆ ಬೇರೆ ಅವರು ಕೆಲಸ ಮಾಡುವಂಥ ಜಾಗದಲ್ಲಿ, ಅಥವಾ ಆ ಥರ ಒಂದು ಮೈಂಡ್ಸೆಟ್ ಇರುತ್ತೆ. ಮದುವೆ ಆಗದಿಲ್ದಿರೋ ಹುಡುಗರು ಹಿಂದೆ ಬೀಳೋದು, ಅದು ಬೇರೆ ಬೇರೆ ರೀತಿಗೆ ತೆರೆದುಕೊಳ್ಳುತ್ತೆ. ಎಲ್ಲಿಗೆ ಇಫ್ ಯು ಫರ್ಗೆಟ್ ದ ರೂಟ್ಸ್, ಒಬ್ರು ಯಾರೋ ಹೇಳಿರುವಂಥದ್ದು, ಇಫ್ ಯು ಫರ್ಗೆಟ್ ದ ರೂಟ್ಸ್ ಯು ವಿಲ್ ನೆವರ್ ಗೆಟ್ ದ ಫ್ರೂಟ್ಸ್ ಅಂತ. ಸೊ ನಾವು ಮೂಲ ಬೇರನ್ನು ಮರೆತಾಗ ಖಂಡಿತ ಎಲ್ಲೂ ಚಾಚ್ಕೊಳಕ್ಕಾಗಲ್ಲ, ಒಳ್ಳೆಯ ಒಂದು ಫಲ ನಮಗೆ ದೊರೆಯೋದಿಲ್ಲ. ನೀವು ಎಲ್ಲೇ ಸುತ್ತಿ ಬಳಸಿ ತಿರ್ಕೊಂಡು ಬಂದರೂ ಕೂಡ ಸಂಸ್ಕಾರ ಮ್ಯಾಟರ್ಸ್. ವಿದ್ಯೆ ಸ್ವಲ್ಪ ಕಮ್ಮಿ ಕಲ್ತ್ರೂ ಪರವಾಗಿಲ್ಲ, ಸಂಸ್ಕಾರವಂತ ಮಕ್ಕಳನ್ನಾಗಿಸ್ಬೇಕು ಮಕ್ಕಳನ್ನ ಅನ್ನೋದ್ರ ರಿಲೇಟೆಡ್ಡೇ ನಾನು ಎಲ್ಲ ವಿಡಿಯೋಸು, ಅದರ ಹಿಡನ್ ಅಜೆಂಡಾ ಅದೇ. ಅಟ್ಲೀಸ್ಟ್ ಯಾರೋ ಕೆಲವರು ಬದಲಾಗಲಿ ಅಂತ. ಕಾರ್ ಡ್ರೈವರ್ ಹೇಳಿದ್ದು ಇನ್ನೊಂದು ವಿಚಾರ ನನಗೆ ಭಾಳ ಭಯಾನಕ ಅನ್ನಿಸ್ತು. ಒಂದು ಹೆಣ್ಮಗಳು ಹತ್ತಿದ್ಲಂತೆ, ಶಿ ವಾಸ್ ಅ ಪ್ರೆಗ್ನೆಂಟ್ ಲೇಡಿ, ಅಂದರೆ ಹುಡುಗಿ ಇನ್ನೂ ಪ್ರೆಗ್ನೆಂಟ್ ಇದ್ಲು. ಹೀಗೆ ಮಾತಾಡಿದ್ರಂತ, ಅವರು ಡ್ರೈವರ್ ಹತ್ರ ಮಾತಾಡ್ತಿದ್ರಂತೆ. ಅವು ತಾಳಿ ಇಲ್ಲ, ಕಾಲುಂಗ್ರ ಎಂಥದ್ದಿಲ್ಲ. ಈಗಿನ ಕಾಲದ ಹೆಣ್ಮಕ್ಳು ಹಾಗೆ ಅಲ್ವಾ? ಏನು ಮೇಡಮ್ ಹಸ್ಬೆಂಡ್ ಎಲ್ಲಿ ವರ್ಕ್ ಮಾಡ್ತಾರೆ? ನಂಗೆ ಮದುವೆ ಆಗಿಲ್ಲ ಅನ್ನೋದು. ಹಾಂ, ಏನು ಮೇಡಮ್ ಅಂದರೆ, ಹೌದು ಮದುವೆ ಆಗಲಿಲ್ಲ, ನಂದೊಂದು ಏನೋ ಒಂದು ಇಶ್ಯೂ ಆಯಿತು, ಫ್ರೆಂಡ್ಸು ಅವಳನ್ನು ಪಬ್ಬಿಗೆ ಕರ್ಕೊಂಡು ಹೋಗಿದ್ದಾರೆ, ಕ್ಲೋಸ್ ಫ್ರೆಂಡ್ಸೇ. ಆಮೇಲೆ ಅವಳು ಆಚೆ ಬಂದಮೇಲೆ ಸಖತ್ ಚಿತ್ತಾಗಿದ್ಲಂತೆ. ಕಾರ್ಗೆ ಹತ್ತಿದ್ದಷ್ಟೇ ಗೊತ್ತು, ಫ್ರೆಂಡ್ಸು ಇದ್ರ ಜೊತೆಗೆ ಅಷ್ಟೇ ಗೊತ್ತು. ಕಟ್ ಮಾಡಿದ್ರೆ ಬೆಳಗ್ಗೆ ಅವಳು ಎಲ್ಲೋ ಬಿತ್ತಿದ್ದಾಳಂತೆ, ಸರಿಯಾಗಿ ಮೈ ಮೇಲೆ ಬಟ್ಟೆ ಇಲ್ಲ. ಅದು ಕಾರ್ ಡ್ರೈವರ್ ಮಾಡಿದ್ದ, ಫ್ರೆಂಡ್ಸ್ ಮಾಡಿದ್ದ, ನಾನು ಇನ್ನೂ ಗೊತ್ತಿಲ್ದಿರೋ ಒದ್ದಾಡ್ತಾ ಇದ್ದೀನಿ. ಆದರೆ ಮಗು ನಾನು ಇದು ಮಾಡೋಕ್ಕೆ ರೆಡಿ ಇಲ್ಲ ಅಣ್ಣ, ಅದಕ್ಕೆ ಮಗುನ ಒಂದು ಅನಾಥಾಶ್ರಮಕ್ಕೆ ಕೊಡಬೇಕು ಅಂದ್ಕೊಂಡೆ. ಕೊಟ್ಬಿಟ್ಟು ನಮ್ಮೂರಿಗೆ ಹೋಗ್ತೀನಿ. ಇವಾಗ ನಾವು ಹೆಂಗೋ ಊರಿಗೆ ಹೋಗೋದು, ಬೇರೆ ಊರಿಂದ ಬಂದಿರೋಳು, ಹೇಗೂ ನಾನು ಊರಿಗೆ ಹೋಗೋದು 2-3 ವರ್ಷಕ್ಕೆ ಒಂದು ಸರಿ. ಸೊ ಹಾಗಾಗಿ ಯಾರೇ ವಿಡಿಯೋ ಕಾಲ್ ಮಾಡಿದ್ರೆ ಎತ್ತಾ ಇಲ್ಲ ನಾನು, ಯಾರಿಗೂ ಗೊತ್ತಾಗಲ್ಲ. ನಾನು ಸಪ್ರೇಟಾಗಿ ಪಿ ಜಿಲಿ, ಆ ಫ್ರೆಂಡ್ಸ್ ಎಲ್ಲ ನನ್ನನ್ನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಫೋನಲ್ಲಿ, ಮತ್ತು ಯಾರೂ ಕೈಗೂ ಸಿಗ್ತಾ ಇಲ್ಲ. ಇದು ಯಾರ್ದು ಕತೆ ಅಂತಲೂ ನಂಗೆ ಗೊತ್ತಿಲ್ಲ. ಮೋಜು ಮಸ್ತಿ ಮಾಡೋಕ್ಕೆ ಯಾರ ಜೊತೆಗೆ ಹೋಗ್ತೀವಿ, ಯಾವ ಸಮಯಕ್ಕೆ ಹೋಗ್ತೀವಿ. ಅವ್ರು ಹೇಳ್ತಿದ್ರು, ಅವರು ಕ್ಯಾಬ್ ಡ್ರೈವರು, ಮೇಡಮ್ 8-9 ಗಂಟೆ ನಂತರ ಕೋರಮಂಗಲ ಸೈಡೆಲ್ಲ ಹೋಗೋಕ್ಕೆ ಭಯ ಆಗುತ್ತೆ. 10 ಗಂಟೆ ಮೇಲಂತೂ ಬರೀ ಹುಡುಗಿರೇ ಬುಕ್ ಮಾಡೋದು ಕ್ಯಾಬ್ಗಳನ್ನು. ಆದರೆ ಎಂಥ ಸ್ಥಿತಿಲಿ ಇರ್ತಾರೆ ಅಂದರೆ ತಟ್ಟಾಡ್ಕೊಂಬಂದು ಹತ್ತಾರೆ. ನಮಗೂ ಭಯ. ಅವ್ರು ಆಮೇಲೆ ಅಣ್ಣ ಹೋಗಿ ಅಣ್ಣ ಅಂತ ಅಂದ್ಬಿಟ್ಟು, ಅಂದರೆ ತುಂಬ ಜನ ಬೇರೆ ಭಾಷೆಯವರೇ ಅಂತೆ, ನಮ್ಮ ಕನ್ನಡದ ಹೆಣ್ಮಕ್ಳು ಕಮ್ಮಿ ಆ ಥರ. ಆದರೆ ಇದ್ದಾರೆ, ನಮ್ಮವರು ಇದ್ದಾರೆ. ಎಲ್ಲಿಂದ ಬರುತ್ತೆ ಸಂಸ್ಕಾರ ಅದು ಅಂತ ಹೇಳಿದ್ರೆ, ಅವರೆಲ್ಲ ಅಪ್ಪ ಅಮ್ಮ ಏನೋ ಅಂದ್ಕೊಂಡು ಎಲ್ಲೋ ಏನೋ ಮಾಡ್ತಿದ್ದಾರೆ, ನಮ್ಮ ಹೆಣ್ಮಕ್ಳು ಅನ್ನೋ ಭರವಸೆಯಲ್ಲಿ ಕಳಿಸಿರ್ತಾರೆ ಒಂದು ಕಡೆಗೆ, ಎಲ್ಲೋ ಇದ್ಕೊಂಡು ಕಲೀಲಿ ಮಾಡಲಿ ಅಂತ. ಆದರೆ ಗಮನ ಕೊಡಬೇಕಾಗಿರೋದು ಭಾಳ ಅವಶ್ಯಕ ಇದೆ. ಬಂದು ಅವ್ರ ಪಾಪ ಅವ್ರ ಕಷ್ಟ ಹೇಳ್ಕೊತಿದ್ರು, ಬಂದು ಕೂತ್ಕೊಂಡು ಅವ್ರ ಚಿತ್ತಾಗಿ ಮಲ್ಕೊಂಬಿಟ್ಟಿರ್ತಾರೆ. ಎಷ್ಟೋ ಜನ ವಾಂತಿ ಮಾಡಿಬಿಡ್ತಾರೆ ಮೇಡಮ್, ಎತ್ತಾಕಬೇಕು. ಆಮೇಲೆ ಏನು ಮಾಡೋದು, ಅಕಸ್ಮಾತ್ ಏನಾದರೂ ಎದ್ದೊಳ್ಳಿಲ್ಲ ಮೇಡಮ್ ಅದು ಎದ್ದೊಳ್ಳಿಲ್ಲ ಅಂತ ಏನಾದ್ರು ಎಬ್ಬರ್ಸಕ್ಕೆ ಹೋದರೆ ನನ್ನನ್ನು ಏನೋ ಮಾಡೋಕ್ಕೆ ಬರ್ತಿದ್ದ ಅಂತ ನನ್ನ ಫ್ರೆಂಡ್ ಒಬ್ಬನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರು. ಅದಕ್ಕೆ ನನಗೆ ಇದೇ ಥರ ಕೇಸ್ ಆದಾಗ ಅವರು ಮುಟ್ಟಕ್ಕೂ ಹೋಗಿಲ್ಲ, ಏನಿಲ್ಲ, ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ ಮುಂದೆ ತೊಗೊಂಡೋಗಿ ನಿಲ್ಸಿದ್ರಂತೆ. ಅದಕ್ಕೆ ಪೊಲೀಸವರು ಆ ಹುಡುಗಿಗೆ ನೀರು ಹಾಕಿ ಎಚ್ಚರಿಸಿ, ಮಹಿಳಾ ಕಾನ್ಸ್ಟೇಬಲ್ ಎಚ್ಚರಿಸ್ಬಿಟ್ಟು ಈ ಹುಡುಗಂದು ಫೋಟೋ ತೆಕ್ಕೊಂಡ್ರಂತೆ ಕಾರ್ ಪಕ್ಕ ನಿಲ್ಲಿಸಿ. ಅವಳು ಸೇಫಾಗಿ ಏನಾದ್ರು ತಲುಪಲಿಲ್ಲ ಅಂದರೆ ನೀನು ಬಂದು ಕಾಂಟ್ಯಾಕ್ಟ್ ಮಾಡಬೇಕು, ನಮ್ಮ ಪರಿಸ್ಥಿತಿ ಹಿಂಗೆ ಮೇಡಮ್, ಇವರೆಲ್ಲ ಕುಡಿದು ಎಲ್ಲೋ ಇವ್ರು ಚಿತ್ತಾಗ್ತಾರೆ, ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ, ನೀವೊಂದು ವಿಡಿಯೋ ಮಾಡಿ ಮೇಡಮ್, ಒಂದು ಸ್ವಲ್ಪ ಜಾಗರೂಕರಾಗಿರೋಕ್ಕೆ. ಎಲ್ಲರೂ ನಗ್ನಗ್ತಾ ನಮ್ಮ ಜೊತೆ ಫ್ರೆಂಡ್ಸ್ ಥರನೇ ಇರೋವಂಥವ್ರು ಅಂತ ಅಂದ್ಕೊಂಡ್ಬಿಡ್ತೀವಿ ನಾವು. ಆದರೆ ಎಲ್ಲರೂ ಒಳ್ಳೆ ಸ್ನೇಹಿತರು ಇರೋದಿಲ್ಲ.
ಯು ಶೋ ಮಿ ಯುವರ್ ಫ್ರೆಂಡ್ ಐ ವಿಲ್ ಟೆಲ್ ಹೂ ಯು ಆರ್ ಅಂತ ಒಂದು ಮಾತಿದೆ ಅಲ್ವಾ. ಹೌದು. ನಿನ್ನ ಒಬ್ಬ ಸ್ನೇಹಿತನ ನನಗೆ ತೋರಿಸು, ನೀನು ಯಾರು ಹೇಳ್ತೀನಿ ಅಂತ. ಹಾಗೆ ನಮ್ಮ ಸ್ನೇಹಿತರ ಬಳಗ ಹೇಗಿದೆ, ಎಲ್ಲವೂ ಇದೆ ಇವಾಗ, ಎಲ್ಲ ಕಡೆನೂ ತಲುಪಿದೆ ಆರಾಮಾಗಿ. ಎಲ್ಲರೂ ಏನು ಬೇಕಾದ್ರೂ ಹದಗೆಟ್ಟು ಹೋಗಬಹುದು. ಮಹಾನಗರಗಳಿಗೆ ಬಂದಾಗ ಉನ್ನತಿಯನ್ನು ಸಾಧಿಸ್ಬೋದು. ಆಪ್ಷನ್ 2 ನಮ್ಮ ಮುಂದೆನೇ ಇದೆ. ನಾವು ಏನಾಗಬೇಕು ಅಂತ ಮಾತ್ರ ನಾವು ಡಿಸೈಡ್ ಮಾಡಬೇಕಾಗಿದೆ. ಅಪ್ಪ ಅಮ್ಮ ಮಾಡಿಟ್ಟಿರೋ ಅಂಥ ಆಸ್ತಿನ ತಿಂದ್ಕೊಂಡು ಎಷ್ಟು ದಿನ ಬದುಕಕ್ಕೆ ಸಾಧ್ಯ? ನಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ಕೊಳ್ಬೇಕಲ್ವಾ. ಮೇಘ, ನನಗೆ ತುಂಬ ಕಳವಳ ಆಗುತ್ತೆ ಈಗಿನ ಜನ್ರೇಷನ್ನ ಒಂದು ಆ್ಯಟಿಟ್ಯೂಡ್ ನೋಡಿದಾಗ. ಅಪ್ಪ ಎಲ್ಲಿ ಹೋಗುತ್ತೆ? ನಾವೆಲ್ಲ ಕ್ರಿಕೆಟ್ ಮ್ಯಾಚ್ಗೆ ಎಷ್ಟು ಅಭಿಮಾನದಿಂದ, ಅಫ್ಕೋರ್ಸ್ ನಾನು ಕೂಡ RCB ಫ್ಯಾನೇ, ಆದರೆ ಆ 11 ಜನರ ಅಪ್ಪ ಅಮ್ಮನ ಕಣ್ಣೀರನ್ನ ನಾವು ಒರ್ಸೋಕ್ಕೆ ಚಾನ್ಸೇ ಇಲ್ಲ. ಅಭಿಮಾನ ಇರಲಿ, ಎಷ್ಟು ಬೇಕೋ ಅಷ್ಟಿರಲಿ. ಮತ್ತು ತುಂಬ ಹೀರೋಗಳ ಹಿಂದೆ ಒದ್ದಾಡ್ತಾರೆ ಅಲ್ವಾ ಜನ. ಎಷ್ಟೋ ಜನ ಕಟೌಟ್ ಕಟ್ಟಕ್ಕೆ ಹೋಗಿ ಸತ್ತಿರೋರು, ಮತ್ತು ಕಾರ್ಯಕ್ರಮಗಳಿಗೆ ಹೀರೋ ಬರ್ತಾರೆ, ಅವ್ರ ಫೇವ್ರೆಟ್ ಹೀರೋ ಅಂತ ಗೊತ್ತಾಗಿ. ಒಂದು ದುರಂತ ನಡೆದಿದ್ದು ನನ್ನ ನೆನಪಿದೆ. ಅಲ್ಲಿ ಬೈಕಲ್ಲಿ ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರದ್ದು ದೊಡ್ಡ ಕಾರ್ಗಳು, ಅವ್ರ ಹಿಂದೆ ಇವ್ರು ಚೇಸ್ ಮಾಡ್ಕೊಂಡು ಹೋಗಿ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಆಗಿರೋ ಅಂಥದ್ದು ಕೇಳಿದ್ದೀವಿ. ಆ ಪಾಪ ಹೀರೋಗಳು ಹೇಳಿರ್ತಾರ ಆ ಗಾಡಿ ಅಂತ, ಇವ್ರು ಆಡೋದು ಓವರ್ ಕ್ರೇಜ್ಗೆ ಅಷ್ಟೇ. ನಾನು ಹೇಳೋದು, ಎಷ್ಟು ದಿನ ಅಂತ ಚಪ್ಪಾಳೆ ತಟ್ಕೊಂಡು ಕೆಳಕ್ ಕೂತಿರ್ತೀರಾ? ಕಂಡೋರ್ಗೆ ಚಪ್ಪಾಳೆ ತಟ್ಕೊಂಡೇ ಇರೋದಾ? ಭಗವಂತ ನಮ್ಮನ್ನು ಕೂಡ ಸ್ಪೆಷಲ್ ಆಗಿ ಹುಟ್ಟಿಸಿದಾನೆ. ನೀವ್ ಯಾವಾಗ ವೇದಿಕೆ ಮೇಲೆ ಬಂದು ಕೂತ್ಕೊಂಡು ಚಪ್ಪಾಳೆ ತಟ್ಟಿಸ್ಕೊಳ್ಳೋದು? ಬರೀ ಸೆಲೆಬ್ರಿಟಿಗಳಿಂದ ಹಿಂದೆ ಓಡೋದಲ್ಲ, ನೀವು ಸೆಲೆಬ್ರಿಟಿ ಆಗೋದು, ನಿಮ್ಮ ಮಕ್ಕಳನ್ನ ಸೆಲೆಬ್ರಿಟಿ ಆಗೋ ರೀತಿ ಬೆಳೆಸೋದಿದೆಯಲ್ಲ, ಅದು ಜೀವನದ ಒಂದು ಅರ್ಥ. ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ಇವ್ರು ಅವ್ರ ಮಾರ್ಗದಲ್ಲಿ ನಡೀಲಿ. ಅವ್ರು ನೋಡಕ್ ಹೋಗಿ ಇವ್ರ ಜೀವನ ಕಳ್ಕೊಳ್ಳೋದು ಅದೆಲ್ಲ ಸ್ವಲ್ಪ ಸೆನ್ಸಿಬಲ್ ಆಗಿ ಯೋಚನೆ ಮಾಡಬೇಕು. ಹುಚ್ಚಾಪಟ್ಟೆ ಕ್ರೇಜು ಅತಿರೇಕಕ್ಕೆ ಹೋದಾಗ ಬಹಳ ತೊಂದರೆಗಳನ್ನ ಅನುಭವಿಸ್ತೀವಿ. ಮತ್ತೆ ಬೇರೆಯ ಇವ್ರು ಯಾರೋ ಒಬ್ರಿಗೆ ಉರ್ಸಕ್ಕೋಸ್ಕರ ಕೆಟ್ಟದಾಗ ಸ್ಟೇಟಸ್ ಎಲ್ಲ ಹಾಕೊಳ್ಳೋದು, ಕೆಟ್ಟದಾಗಿ ಮೀಮ್ಸ್ ಮಾಡೋವಂಥದ್ದು, ಅದು ಅವಶ್ಯಕತೆ ಇದೆಯಾ? ಬಹುಶಃ ಆ ಥರದ್ದೆಲ್ಲ ಮಾಡೋಂಥವ್ರಿಗೆ ಇನ್ನೂ ಬೆಂದಿಲ್ದಿರೋ ಕಾಳುಗಳು, ಬೆಂದ್ರೆ ಯಾರು ಹಂಗೆ ಆಡಲ್ಲ. ಸೊ ಈ ಜಗತ್ತು ಆ ಥರ ತಿಕ್ಲಂಗೆ ಆಡೋರ್ನ, ತರ್ಲೆ ಪರ್ಲೆಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳಲ್ಲ. ಸೊ ಸ್ವಲ್ಪ ಪ್ರಾಜ್ಞ ಭಾವದಿಂದ ನಡ್ಕೊಂಡು, ಮತ್ತು ಯಾವುದಾದ್ರೂ ಒಂದು, ನಾನೇನು ಹೇಳಿದೆ ನಿಮಗೆ, NSS ಅಂತ ಬಹಳಷ್ಟು ಪಾಠಗಳನ್ನು ನಾವು ಕಲ್ತಿದ್ದೀವಿ. ಅದರಲ್ಲಿ ಅಲ್ಲಿ ಬರ್ತಿದ್ದಂಥ ಒಂದು ರಿಸೋರ್ಸ್ ಪರ್ಸನ್ಸ್ಗಳು ನಮ್ಮ ಎಚ್ ನರಸಿಂಹಯ್ಯ ಅವರು, ನ್ಯಾಷನಲ್ ಕಾಲೇಜ್ನ ಒಂದು ಸಂಸ್ಥಾಪಕರಲ್ಲಿ ಓರ್ವರು. ಅಂಥವರೆಲ್ಲರ ಜೀವನ ನಮ್ಗೆ ಆದರ್ಶ ಆಗಬೇಕು. ಅವರು ಯಾವ ಮಟ್ಟದ ಗಾಂಧಿವಾದಿಗಳಂತ ಹೇಳಿದ್ರೆ, ಅವರು ಹೊರದೇಶಕ್ಕೆ ಓದಕ್ಕೆ ಹೋದಾಗಲೂ ಅಲ್ಲೂ ಉಪ್ಪಿಟ್ಟು ಮಾಡ್ಕೊಂಡು ಅವರೇ ತಿಂತಾಯಿದ್ರು ಅವರು. ಆ ಥರದ ವ್ಯಕ್ತಿ. ಮತ್ತು ಆ ಒಬ್ಬ ಸಂಸ್ಥಾಪಕ ಒಬ್ಬ ಹಾಸ್ಟೆಲ್ನಲ್ಲೇ ಕೊನೆಯವರೆಗೂ ಇದ್ದಿದ್ದು ಒಂದು ಇತಿಹಾಸ. ಸಂಪೂರ್ಣ ತನ್ನನ್ನು ತಾನು ಶೈಕ್ಷಣಿಕ ಕ್ಷೇತ್ರಕ್ಕೆ ಸಮರ್ಪಣೆ. ಅದರ ಜೊತೆಗೆ ಅವರೊಂದಿಷ್ಟು ದುಡ್ಡನ್ನು ಹಾಕಿ ಬ್ಯಾಂಕಲ್ಲಿ ಇಟ್ಟು, ನನ್ನ ಅಂತ್ಯ ಸಂಸ್ಕಾರಕ್ಕೆ ಇದೇ ಹಣವನ್ನು ಬಳಸಬೇಕು, ಮತ್ತು ತುಂಬ ಮೌಢ್ಯಕ್ಕೆ ನೀವು ಶರಣಾಗಬಾರ್ದು, ಏನೇನೋ ಮಾಡಿಸ್ಬಾರ್ದು, ಆಮೇಲೆ ನನ್ನ ಪುತ್ಥಳಿಯನ್ನು ಎಲ್ಲೂ ಅನಾವರಣ ಮಾಡಬಾರ್ದು, ಮತ್ತು ನಾನು ಸತ್ತೆ ಅಂತ ಹೇಳಿ ನಮ್ಮ ಇದಕ್ಕೆ ಸಂಸ್ಥೆಗಳಿಗೆ ರಜಾ ಕೊಡಬಾರ್ದು, ಎಲ್ಲ ಕಂಡೀಷನ್ಸು ಅವರು ಬರೆದಿದ್ದಾರೆ ಸಾಯಕ್ಕೆ ಮುಂಚೆ. ಸೊ ಅಂಥ ಗ್ರೇಟ್ ಸೋಲ್ಗಳು ನೋಡಿದಾಗ ಸೊಸೈಟಿ, ಅವರು ನಮ್ದಕ್ಕೆ ಬರೋರು ಕ್ಯಾಂಪ್ಗಳಿಗೆ, ನಮ್ಗೆ ಅವಾಗೆಲ್ಲ ಚೈಲ್ಡ್ ಚಪಾತಿಗಳ ಥರ ನಮಗೆ ಏನೋ ಮಾತಾಡೋದು, ಇಷ್ಟೊಂದು ಮಾತಾಡ್ತೀವಿ, ಏನೋ ಮಾತಾಡ್ತಾರೆ. ನಾವು, ನನಗೆ ತುಂಬ ಚೆನ್ನಾಗಿ ನೆನಪಿದೆ, ಹಿಂಗೆ ಚೇರಲ್ಲಿ ಕೂತ್ರೆ ನಾವು ಕೆಳಗೆ ಕೂತ್ಕೊಂಡು ಹಿಂಗೆ ಕೇಳಿಸ್ಕೊತಾ ಇದ್ದಿದ್ದು. ಅವ್ರು ಹೇಳ್ತಾ ಇದ್ರೆ ಅವರು. ಆದರೆ ನಾನು ಅದಕ್ಕೆ ಹೇಳಿದ್ದು, ನಾವು ಯಾವುದಂದ್ರೂ ಒಂದು ಈ ಥರ ವಿಶೇಷವಾದ ವ್ಯಕ್ತಿಗಳು ಯಾರು ಲೆಕ್ಚರ್ ಕೊಡೋಕ್ಕೆ ಬರ್ತಿದ್ದಾರೆ ಅಂದಾಗ ಮಕ್ಕಳನ್ನ ಕರ್ಕೊಂಡೇ ಹೋಗಬೇಕು. ಅವ್ರಿಗೆ ಇಷ್ಟನೋ ಕಷ್ಟನೋ ದಯವಿಟ್ಟು ಅವ್ರ ಕಾಲೇಜ್ ಇದೆ, ಸ್ಕೂಲ್ ಇದೆ, ಹೋಮ್ವರ್ಕ್ ಇದೆ, ಟ್ಯುಟೋರಿಯಲ್ಸಿಗೆ ಹೋಗ್ಬೇಕು ಅವರು.
ಬೇಡ, ವಿಶೇಷವಾದ ವ್ಯಕ್ತಿಗಳು ಎಲ್ಲೋ ಬರ್ತಿದ್ದಾರೆ, ನೀವು ಹೋಗ್ತಾ ಇದ್ದೀರಾ, ಮತ್ತು ನಿಮ್ಮ ಒಂದು ಸಭೆ ಸಮಾರಂಭಗಳು, ನಿಮ್ಮ ಸಮುದಾಯದ ಸಮಾರಂಭಗಳಾಗಿರ್ಬೋದು ಅಥವಾ ಮದುವೆಗಳು, ನಾಮಕರಣ, ಗೃಹ ಪ್ರವೇಶಕ್ಕೆ ದಯವಿಟ್ಟು ಕರ್ಕೊಂಡು ಹೋಗಿ. ಮಕ್ಕಳು ಜೆಲ್ಲಾಗಲಿ, ಬಿಹೇವ್ ಮಾಡೋ ರೀತಿ ಕಲ್ತ್ಕೊಳ್ತಾರೆ. ಒಂದಷ್ಟು ಜನರ ಜೊತೆಗೆ ಬೆಸ್ತ್ಕೊಳ್ಳೋದು ಹೇಗೆ, ಅವ್ರವ್ರ ಫ್ರೆಂಡ್ಸ್ಗಳ ಜೊತೆಗೆ ಅವ್ರು ಒಂದು ಯಾವುದೋ ಒಂದು ರೀತಿ ಜೆಲ್ಲಾಗಿರ್ತಾರೆ. ಆದರೆ ಹೊರಗಡೆಗೆ ಬಂದಾಗ ಬೇಕೋ ಬೇಡವೋ ಒಂದಷ್ಟು ಕ್ಯಾರೆಕ್ಟರ್ಗಳು ನಮಗೆ ಸಿಗ್ತಾರೆ. ಅದರಲ್ಲಿ ನಮ್ಮ ಕರ್ತವ್ಯ ಏನು ಅಂದರೆ, ಅವ್ರು ಹೇಳೋ ಅಂಥದ್ದು ಅಥವಾ ನಡ್ಕೊಳ್ಳೋ ಅಂಥ ರೀತಿಯಿಂದ ನಾವು ಏನನ್ನ ಹೀರ್ಕೊಳ್ಬೇಕು. ಮಕ್ಕಳಿಗೆ ಯಾವತ್ತೂ ಒಂದು ಬೇಸಿಂದಲೇ ಕಲಿಸ್ಬೇಕು. ಹಿಂದಿನ ತಲೆಮಾರಿನವರು ಎಷ್ಟು ಎಲ್ಲದರ ಬಗ್ಗೆ ಜಾಗೃತರಾಗಿರ್ತಿದ್ರು ಅಂತ ಹೇಳಿದ್ರೆ, ಒಂದು ಪೇಂಟಿಂಗ್ ನಾವೇನು ನೋಡ್ತೀವಿ ಇವಾಗ ದೇವಸ್ಥಾನದಲ್ಲಿ, ನಮ್ಮ ಮನೆಗಳಲ್ಲಿ ನಾವು ಎಷ್ಟೊಂದು ಪೇಂಟಿಂಗ್ ಇಟ್ಟು ಪೂಜೆ ಮಾಡ್ತೀವಿ. ಹಿಂದೆಲ್ಲ ಫೋಟೋ ಇಟ್ಟೆ ಪೂಜೆ ಮಾಡ್ತಾ ಇದ್ದಿದ್ದು ನೆನಪಿದೆಯಾ? ಲಕ್ಷ್ಮಿ ಅಂದರೆ ಇಷ್ಟೇ ಕೈಗಳು, ತಾವರೆ ಹೀಗೆ ಇರಬೇಕು, ಅವಳು ಕೂತ್ಕೊಳ್ಳೋಂಥ ಭಂಗಿ ಹೀಗಿರಬೇಕು. ಯಾಕೆ ಹೇಳೋರು ಅಂದರೆ ಅದಕ್ಕೆ ಒಂದೊಂದು ಅರ್ಥ ಇದೆ ಅಂತ ಅವರು ತಿಳಿದುಕೊಂಡು ಅದಕ್ಕೆ ಪ್ರತಿರೂಪವಾಗೇನೆ ಅವ್ರು ಪೇಂಟ್ ಮಾಡ್ತಾ ಇದ್ದಿದ್ದು. ಒಂದು ಕಲ್ಲನ್ನು ಅಷ್ಟೇ ನೀಟಾಗಿ ಕೆತ್ತಿ ಅದೇ ರೀತಿ ಒಬ್ಬ ಶಿಲ್ಪಿ ಮಾಡ್ತಾರೆ ಅಂದರೆ ಅದ್ರ ಹಿಂದೆ ಅಷ್ಟೊಂದು ಅವರು ಕಲ್ತಿರ್ತಾರೆ ಎಲ್ಲವನ್ನ A to Z. ಏನೋ ನಾನು ಮಾಡ್ತೀನಿ, ನಾನು ಬರಿತೀನಿ ಅಥವಾ ನಾನು ಕಂಟೆಂಟ್ ಮಾಡ್ತೀನಿ ಅಂತ ಒಂದು ಜಾಗಕ್ಕೆ ಹೋಗ್ತಾರೆ. ಮೇಘ, ಯಾವುದಾದ್ರೂ ನಾವು ಕಂಟೆಂಟ್ ಕ್ರಿಯೇಟರ್ಸ್ ಗಮನಕ್ಕೆ ದಯವಿಟ್ಟು ಒಂದು ಪೌರಾಣಿಕ ಇತಿಹಾಸ ಇರೋವಂಥದ್ದು, ಒಂದು ಐತಿಹಾಸಿಕ ಜಾಗಗಳಿಗೆ ನಾವು ಹೋದಾಗ ಮೈಯೆಲ್ಲ ಕಣ್ಣಾಗಿರಬೇಕು. ಕಂಪ್ಲೀಟ್ ತಿಳಿದುಕೊಂಡು ಹೋಗಿ. ಎಲ್ಲವೂ ನಮಗೆ ಆನ್ಲೈನ್ ಸಿಗೋದೆಲ್ಲನೂ ಸತ್ಯ ಅಂತ ಅನ್ಕೋಬಾರ್ದು. ಏನೇನೋ ಕಂಟೆಂಟ್ ಮಾಡಿಬಿಟ್ಟು ಪಟ್ಕಂತ ಹಾಕ್ಬಿಡ. ಅದಕ್ಕೆ ನಾನೇನು ಮಾಡ್ತೀನಿ ಗೊತ್ತಾ, ಒಂದು ದೇವಸ್ಥಾನಕ್ಕೆ ನಾನು ಎಲ್ಲರೂ ಹೋಗ್ತೀನಿ ಅಂದರೆ ನನಗೆ ಆನ್ಲೈನ್ ಏನು ಸಿಗತ್ತೆ ಮಾಹಿತಿ ಅದನ್ನು ತಿಳ್ಕೊಂಡಿರ್ತೀನಿ. ಆದರೆ ಅಲ್ಲಿನ ಮುಖ್ಯಸ್ಥರೊಬ್ಬರನ್ನ ಹಿಡ್ಕೊಂಡು ಅವ್ರ ಕಡೆಯಿಂದನೇ ಮಾಹಿತಿ ಕೊಡಿಸ್ತೀನಿ. ಯಾಕಂದರೆ ನಾವು ಜಾಗಕ್ಕೆ ಹೊಸ್ತು ಏನೋ ಮಾಡಬೇಕು ಅನ್ನೋ ಖುಷಿಯಲ್ಲಿ ಮಾಡೋದಲ್ಲ. ಏನೇ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಾವೊಂದು ಕಂಟೆಂಟ್ ಕೊಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಒಂದು ತಿರುಳಿರಬೇಕು. ಸರಿಯಾದ ವಿಚಾರ ಇದ್ದಾಗ ಮಾತ್ರ ಕಂಟೆಂಟ್ ಕೊಡೋರಾಗಬೇಕು. ಈಗ ಉದಾಹರಣೆಗೆ ಹೆಸರು ತಗೊಳ್ಳಲ್ಲ ನಾನು, ನಮ್ಮ ಕನ್ನಡ ಚಲನಚಿತ್ರರಂಗದ ಒಬ್ಬ ಹಿರಿಯ ನಟಿ ಕೋವಿಡ್ ಸಮಯದಲ್ಲಿ ತೀರಿ ಹೋದರು. ಓಕೆ, ಯಾರೋ ಒಬ್ಬ ಭೂಪ ಆ ಜಾಗದಲ್ಲಿ ಸ್ಮಶಾನದ ಕಡೆಯಿಂದ ಹೋಗ್ತಿದ್ದವನು ಅದನ್ನು ನೋಡ್ತಾನೆ. ಹೆಣ ಒಂದು ಕಡೆ ಇರುತ್ತೆ, ಪಕ್ಕದಲ್ಲಿ ಒಂದಷ್ಟು ದೂರದಲ್ಲಿ ಕಸ ಇರುತ್ತೆ. ವಿಡಿಯೋ ಮಾಡ್ದ, ಎತ್ತು ಹಾಕ್ದ. ನೋಡಿ, ಇಷ್ಟು ವರ್ಷಗಳ ಕಾಲ ಒಂದು ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದಂತಹ ನಟಿಗೆ ಎಂಥ ಸ್ಥಿತಿ ಬಂದಿದೆ ಅಂತ ರಪ್ಪಕ್ಕಂತ ಒಂದು ವಿಡಿಯೋ ಮಾಡಿ ಹಾಕ್ತಾ ರಪ್ಪಂದು ವೈರಲ್ ಆಗೋಯ್ತದು. ಪ್ರತ್ಯಕ್ಷದರ್ಶಿಗಳಿಗೆ ಮಾತ್ರ ಗೊತ್ತು ಅದೇನು ಕತೆ ಅಂತ. ಏನಂದರೆ ಕೋವಿಡ್ ಸಮಯದಲ್ಲಿ ಸಿಕ್ಕಾಪಟ್ಟೆ ಜನಗಳು ಸಾಯ್ತಿದ್ರು, ಸಾಲು ಸಾಲು ಸಾವಿನ ಸರಣಿ. ಆಗ ಅಲ್ಲಿ ಇಟ್ಕೊಳ್ಳೋಕೆ ಜಾಗ ಇಲ್ಲದೆ, ಯಾರು ಗತಿ ಇಲ್ಲ, ಪಕ್ಕದಲ್ಲೇ ಇದ್ದಾರೆ ಅವರೆಲ್ಲರೂ. ನಾನು ಯಾಕಿದನ್ನು ಹೇಳ್ತಿದ್ದೀನಿ ಅಂದರೆ ನಮ್ಮ ಮನೆ ಹತ್ರ ಆಗಿದ್ದದು ಆಯಿತಾ. ಅದು ಏನೋ ಚಟ್ಟ ಹೆಣ ಅಲ್ಲೇ ಇದೆ. ಆ ಚಟ್ಟವನ್ನು ಪಕ್ಕಕ್ಕಿರಿಸಿ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಕ್ಯೂ ಇಷ್ಟೊಂದು ಜನ ಇದೆಯಲ್ಲಪ್ಪ, ಏನು ಹೆಣಗಳನ್ನು ಅಷ್ಟೊಂದು ಜನ ತಂದಿದ್ದಾರೆ, ಮತ್ತು ಕ್ರಿಮೇಷನ್ಗೆ ಟೈಮ್ ಬೇಕಲ್ವಾ, ಅಂತ್ಯಕ್ರಿಯೆ ಮಾಡೋದಕ್ಕೂ ಒಂದಷ್ಟು ಸಮಯ ಆಗುತ್ತೆ. ಆಮೇಲೆ 15 ನಿಮಿಷ ಬಿಟ್ಟು ಏನೋ ಇನ್ನೊಬ್ಬರನ್ನ ಅವಕಾಶ ಕೊಡ್ತಾರೆ. ನೀವು ಸಾಲಿನಲ್ಲಿ ಇದ್ದೀರಾ, ಸ್ವಲ್ಪ ಇರಿ. ಅದರಲ್ಲಿ ಬೇರೆ ಅವತ್ತಲ್ಲೇನೋ ಅಲ್ಲಿ ಸ್ಥಳೀಯರದು ಒಂದೇನೋ ಕಾರ್ಯಕ್ರಮ ಬೇರೆ, ಅದರಿಂದ ಇನ್ನೂ ಜಾಮ್ ಆಗೋಗಿದೆ ಅಲ್ಲಿ. ಆ ವಿಚಾರ ಅಲ್ಲಿ ಹೋದವರಿಗೆ ಗೊತ್ತಾಗಿರೋವಂಥದ್ದು. ಆದರೆ ಅಷ್ಟರಲ್ಲಾಗಲಿ ಇವ್ನು ಮಾಡಿದಂಥ ವಿಡಿಯೋ ವೈರಲ್ ಆಗಿಬಿಟ್ಟಿದೆ. ಆ ಮಾಡಿದಂಥ ವ್ಯಕ್ತಿಗೇನೂ ಕೂಡ ಗೊತ್ತಾಗಿದೆ, ಓಕೆ ಇದು ತಪ್ಪು ಮಾಹಿತಿ ಅಂತ. ಸಿಕ್ಕಾಪಟ್ಟೆ ವ್ಯೂಸ್ ಆಯ್ತಲ್ವಾ, ಶೇರ್ಸ್ ಆಯ್ತಲ್ವಾ, ಅವನದನ್ನು ಡಿಲೀಟ್ ಮಾಡಲ್ಲ. ನಿಜ ಗೊತ್ತಾದ್ಮೇಲೂ ಡಿಲೀಟ್ ಮಾಡಲ್ಲ. ಇನ್ನೊಂದು ಕ್ಷಮೆ ಯಾಚಿಸಿ ಪೋಸ್ಟ್ ಹಾಕ್ತಾರೆ, ಯಾರೂ ನೋಡಲ್ಲ ಅದನ್ನು. ಇದು ಏನೋ ಆಗಿರೋದನ್ನು ಇನ್ನೇನೋ ತೋರಿಸ್ಕೊಂಡು ವಿಡಿಯೋಸ್ಗೋಸ್ಕರ ಕೆಲವರು ಪ್ರಾಣಿಗಳದ್ದು ಲೈಫನ್ನು ಎಷ್ಟು ಒಂದು ಅಪಾಯಕ್ಕೆ ಈಡು ಮಾಡ್ತಾರಂದರೆ, ನಾನೊಂದು ವಿಡಿಯೋ ನೋಡ್ತಿದ್ದೆ, ಟ್ರೈನ್ದು ಟ್ರ್ಯಾಕ್ಗೆ ನಾಯಿ ಕಟ್ ಹಾಕಿರೋ. ಯಾಕೆ ಹೋಗುತ್ತೆ ನಾಯಿ ಅಲ್ಲಿಗೆ? ಕಟ್ಟಾಕೊಳ್ಳೋಕೆ ಯಾಕೆ ಹೋಗುತ್ತೆ? ಬಿಡಿಸ್ಕೊಳಕ್ಕೆ ಹೋಗೋದು. ಅಪಾಯ ಇವನಿಗೂ ಆಗತ್ತೆ, ಆ ನಾಯಿನೂ ಅಪಾಯಕ್ಕೆ ಸಿಲುಕಿಸ್ದಂತಾಗತ್ತೆ. ಅಂದರೆ ಏನಾಗ್ಬಿಡುತ್ತೆ, ಈಗ
ನಮ್ಮನ್ನು ತುಂಬ ಜನ ನೋಡಿಬಿಟ್ರೆ, ನಮ್ಮದು ವ್ಯೂಸ್ ಆಗಿಬಿಟ್ರೆ, ನಾವು ಪಾಪ್ಯುಲರ್ ಆಗಿಬಿಟ್ರೆ ಏನಾಗ್ಬಿಡತ್ತೆ? ಮೇಘ, ನಿಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ವೈ ಯು ಹ್ಯಾವ್ ಟು ಬಿಕಮ್ ಪಾಪ್ಯುಲರ್? ಜೀವನದಲ್ಲಿ ಬದಲಾವಣೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ನಿಮ್ಮನ್ನು ರೆಕಗ್ನೈಸ್ ಮಾಡ್ತಿದ್ದಾರೆ ಅಂತ ಯಾರೋ, ನೀವು ಮಾಡಿರೋ ಕೆಲಸ ಗುರುತಿಸಿದ್ದಾರೆ ಅಂತ ಒಂದು. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ತಾನೇ. ಈಗ ನಾನಾಗಲೇ ಹೇಳ್ತಿದ್ದೆ, ನನಗೆ 2 ಲಕ್ಷದ ಚಿಲ್ಲರೆ ಫಾಲೋವರ್ಸು ಫೇಸ್ಬುಕ್ಕಲ್ಲಿ. ಆಲ್ಮೋಸ್ಟ್ ಫೇಸ್ಬುಕ್ ಒಂದು 4 ಅಕೌಂಟ್ ಇದೆ, 3.4 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಇನ್ನು ಇನ್ಸ್ಟಾನಲ್ಲಿ ಸುಮಾರು 1,54,000 ಏನೋ ಇದ್ದಾರೆ. ಎಷ್ಟು ಜನ ನನಗೆ ನಾನು ಹಾಕೋ ವಿಡಿಯೋಗೆ ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿ ಮಾಡಿರೋವಂಥದ್ದು, ಎಷ್ಟು ಜನ ಕಮೆಂಟ್ ಮಾಡ್ತಾರೆ, ಎಷ್ಟು ಜನ ಶೇರ್ ಮಾಡ್ತಾರೆ, ಎಷ್ಟು ವ್ಯೂಸ್ ಆಗುತ್ತೆ ಅಂತ ಗಮನಿಸಿದ್ರೆ, ಅಷ್ಟೊಂದು ಜನ ಇದ್ದರೂ ಕೂಡ ಕಮೆಂಟ್ ಹಾಕೋರು ಅಥವಾ ನಮ್ಮನ್ನು ಅಪ್ರಿಷಿಯೇಟ್ ಮಾಡೋವಂಥವ್ರು ಕಮ್ಮಿ, ತುಂಬ ಕಮ್ಮಿ ಜನ ಇರ್ತಾರೆ. ಹೌದು. ಆದರೆ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನಾವು ಹೇಗೆ ಬಿಹೇವ್ ಮಾಡ್ತಾ ಇದ್ದೀವಿ, ಇದು ಏನಿದು ಆ ಥರ. ಅದು ಲೈಫೂ ಹಾಗೆ. ಇತ್ತೀಚೆಗೆ ನನಗೆ ಇದು ಯಾವಾಗೂ ಅನಿಸೋದು, ಮೊನ್ನೆ ಒಂದು ಪಾಡ್ಕಾಸ್ಟಲ್ಲಿ ಪ್ರದೀಪ್ ಈಶ್ವರ್ ಅವ್ರು ಅದನ್ನೇ ಹೇಳಿದ್ರು. ಅದು ಸತ್ಯವಾದ ಮಾತು. ನಮ್ಮನ್ನು ಜಗತ್ತು ನೋಡ್ತಾ ಇದೆ. ನೀನು ಏನು ಆಡ್ತೀಯಾ, ನಿನ್ನ ಅವರಂಗಿ ಆಟಗಳೇನು ಅಂತ ನೋಡ್ತಾ ಇರತ್ತೆ. ನೀನು ಅವರಿಗೋಸ್ಕರ ಬದುಕಬೇಡ, ನಿನ್ಗೋಸ್ಕರ. ನಿನ್ನ ಫಾಲೋಯರ್ಸು, ನಿನ್ನ ವ್ಯೂವರ್ಸ್ ಅಲ್ಲ, ನೀನು ಸರಿಯಾಗಿರೋ. ನೀನು ಹಾಕೋ ಕಂಟೆಂಟ್ ಪ್ರಾಮಾಣಿಕವಾಗಿರಲಿ. ಪರಿಶುದ್ಧ ಭಾವದಿಂದ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಪರಮಾತ್ಮನನ್ನು ಮೆಚ್ಚಿಸ್ಬೇಕು ನಾವಷ್ಟೇ. ಇನ್ನು ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ನೀವು ಯಾರನ್ನು ಮೆಚ್ಚಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಫಾಲೋಯರ್ಸ್ನಲ್ಲ, ಆ ಸಾಕ್ಷಾತ್ ಪರಮಾತ್ಮ ಅಂದರೆ ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ಭಾವನೆ ಇರುತ್ತೆ. ಸೊ ನಾವೇನೊಂದು ಶಕ್ತಿ ನಮ್ಮನ್ನು ಕಾಯ್ತಾ ಇದೆ ಅಂತ ಭಾವಿಸ್ತೀವಿ, ಅದನ್ನು ನಾವು ಮೆಚ್ಚಿಸುವಂಥ ಕೆಲಸ ಅಥವಾ ನಮ್ಮ ಆತ್ಮಕ್ಕೆ ಸರಿಯಾಗಿ ನಾವು ನಡೆದುಕೊಳ್ಬೇಕು. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾರನ್ನೂ ಹರ್ಟ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಹರ್ಟ್ ಮಾಡಬಾರ್ದು. ಈಗ ಒಂದು ಪ್ರೋಗ್ರಾಮಲ್ಲಿ ನಾಡಗೀತೆ ಅಂತ ಅನೌನ್ಸ್ ಮಾಡಿದೆ. ನಾನು ಎದುರುಗಡೆ ಸೆಕೆಂಡ್ ರೋನಲ್ಲಿ ಕೂತಿರೋನು ಎದ್ದೊಳ್ಳೆ ಇಲ್ಲ. ಎಷ್ಟು ಇರಿಟೇಟ್ ಆಗೋಯ್ತು ಅಂದರೆ ನನಗೆ, ಯಾಕೆ ನಾಡಗೀತೆಗೆ ಎದ್ದೊಳ್ಳಿಲ್ಲ ಅಂತ ಹೇಳಿ. ಅದು ರಾಜ್ಯೋತ್ಸವದ ಕಾರ್ಯಕ್ರಮ. ತುಂಬ ಇರಿಟೇಟ್ ಆಗಿಬಿಟ್ಟು ಹೇಳೇ ಬಿಟ್ಟೆ ನಾನು. ಅವರು ಇದಾಗಿ, ನಾನು ನಿಮಗೆ ಹೇಳ್ತಾ ಇರೋದು, ದಯಮಾಡಿ ಎದ್ದಿಲ್ಲಿ, ಯಾಕೆ ಕೇಳಿಸ್ತಾ ಇಲ್ವಾ ನಿಮಗೆ ಅಂತ. ಆದರೆ ಆ ವ್ಯಕ್ತಿ ನನ್ನ ಹತ್ರ ಬಂದು ವಾಪಸ್ ಮಾತಾಡಿತು, ನನಗೆ ಒಂಥರ ಅನ್ನಿಸ್ತು. ಅಯ್ಯೋ ಕ್ಷಮೆ ಇರಲಿ ಮೇಡಮ್, ನಾನು ನಾಡಗೀತೆಗೆ ಹೇಳೋಕ್ಕಾಗಿಲ್ಲ, ಯಾಕಂದರೆ ನನ್ನ ಪಕ್ಕದಲ್ಲಿದ್ದವ್ರು ಏನೋ ತುಂಬ ಇಂಪಾರ್ಟೆಂಟ್ ಏನೋ ವಿಚಾರ ಹೇಳ್ತಿದ್ರು, ನಿಮ್ಮ ಮಾತು ನನ್ನ ಕಿವಿಗೆ ತಲುಪಲೇ ಇಲ್ಲ, ಕ್ಷಮೆ ಇರಲಿ. ನನಗೆ ನನ್ನ ಮೇಲೆ ನಂಗೆ ಬೇಜಾರಾಯಿತು. ಅಂದರೆ ಅರ್ಥ, ಎಲ್ಲರೂ ಬೇಕಂತ ಕೆಲವೊಮ್ಮೆ ತಪ್ಪು ಮಾಡಿರ್ಲಿಕ್ಕಿಲ್ಲ, ಏನೋ ಗೊತ್ತಿಲ್ಲದೆ ಕೂಡ ಮಾಡಿರ್ಬೋದು. ಸೊ ಆ ತಪ್ಪನ್ನ ನಾವು ಅಲ್ಲೇ ತಿದ್ಕೊಂಡ್ಬಿಟ್ಟು ಇದು ಮಾಡಿದ್ರೆ ಓಕೆ. ಸಾಧಿಸ್ತಾ ಸಾಗೋದ್ರೆ, ಇದು ನಾನು ಎಕ್ಸಾಂಪಲ್ ಅಷ್ಟೇ ಕೊಟ್ಟಿದ್ದು, ಸಾಧಿಸ್ತಾ ಸಾಗೋದ್ರಲ್ಲಿ ಅರ್ಥನೇ ಇರೋದಿಲ್ಲ. ನಿಮ್ಮ ಪ್ರಾರ್ಥನೆ ಪರಿಶುದ್ಧವಾಗಿದ್ದರೆ ನೀವು ವಿಸ್ಮಯಗಳನ್ನು ನೋಡಬಹುದು. ಮಿರಾಕಲ್ಸ್ ಡೂ ಹ್ಯಾಪನ್ ಇಫ್ ಯು ಬಿಲೀವ್ ಇನ್ ಗಾಡ್. ಅಂದರೆ ಗಾಡ್ ಅಂತ ಹೇಳಿದ್ರೆ ನಿಮ್ಮ ಕೆಲಸದಲ್ಲೇ ನೀವು ದೇವರನ್ನು. ಕೆಲವರು ಇರ್ತಾರೆ, ನಾವು ನಾಸ್ತಿಕರು ಅಂತ ಹೇಳ್ಕೊಳ್ಳೋ ಅಂಥವ್ರು. ಅವರು ಅವರ ಕಾಯಕದಲ್ಲೇ ಕೈಲಾಸ ಕಂಡ್ರೆ ಖಂಡಿತ ಅವರು ಭಗವಂತನಿಗೆ ಬಹಳ ಹತ್ತಿರದವರಾಗಿರ್ತಾರಂತೆ. ಭಗವಂತ ಯಾವತ್ತೂ ನನಗೆ ಕೈ ಎತ್ತು ಮುಗಿಬೇಕು, ನೀನು ದಿನ ನನ್ನ ಇಷ್ಟು ಗಂಟೆ ಕೂತು ಧ್ಯಾನ ಮಾಡಬೇಕು ಅಂತ ಭಗವಂತ ಕೇಳೋದಿಲ್ಲ. ನಿನ್ನ ಕೆಲಸವನ್ನು ನಿಷ್ಠೆಯಿಂದ ನೀನು ಮಾಡು, ಯಾರಿಗೂ ನೋವು ಕೊಡದೇ ಇರು, ಆಗ ನಾನೇ ನಿನ್ನ ಹತ್ರ ಬರ್ತೀನಿ, ನೀನೆಲ್ಲ ಕೆಲಸವನ್ನು ನಾನು ಸುಗಮವಾಗಿಸ್ತೀನಿ ಅಂತ. ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡ್ತಾ ಇದ್ದೆ. ನಾನು ನಿರೂಪಣೆಗೆ ಹೋಗಬೇಕು. ನನ್ನ ಸ್ಕೂಲ್ ಫ್ರೆಂಡ್ಸ್ ಗ್ರೂಪಲ್ಲಿ ಮೆಸೇಜಸ್ ಬರ್ತಿತ್ತು. ನನ್ನ ಫ್ರೆಂಡ್ ಒಬ್ಬ ಅಬ್ರಾಡಿಂದ ಬಂದಿದ್ದಾನೆ. ಸೊ ಅವನ ಅನಿಲ್ ಅಂತ, ಸೊ ND ಅನಿಲ್ ಅಂತ ಅವನ ಹೆಸರು. ND ಬಂದಿದ್ದಾನಲ್ವ, ಸೊ ನಾವೆಲ್ಲ ಬೆಳಗ್ಗೆ ಲಾಲ್ಬಾಗಲ್ಲಿ ಸಿಕ್ಬಿಟ್ಟು ವಾಕ್ ಮಾಡಿಬಿಟ್ಟು ಆಮೇಲೆ ಹೋಟೆಲ್ಗೆ ಹೋಗ್ಬಿಟ್ಟು ತಿಂಡಿ ತಿನ್ನೋಣ, ಬರ್ತೀರಾ ಅಲ್ವಾ, ಎಲ್ಲರೂ ಬರಲೇಬೇಕು ಅಂತ ಒಂದು ಮೆಸೇಜ್ ಹಾಕಿದರು. ಅದನ್ನು ನೋಡಿದ ತಕ್ಷಣ ನಂಗೆ ಬೇಜಾರಾಯ್ತು. ಅಯ್ಯೋ ಕಮಿಟ್ ಆಗಿಬಿಟ್ಟಿದ್ದೀನಿ ಪ್ರೋಗ್ರಾಮ್ಗೆ. ನನ್ನ ಕಮಿಟ್ಮೆಂಟಿಗೆ ತುಂಬ ಬದ್ದಳು. ಒಂದು ಸರಿ ಕಾರ್ಯಕ್ರಮ ಒಪ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಾನು ಹೋಗದೇ ಇರೋದಿಲ್ಲ. ಅಯ್ಯೋ ಹೋಗಿದ್ರೆ ಚೆನ್ನಾಗಿರೋದು, ಇರಲಿ ನಮ್ಮ ಕೆಲಸ ಅಲ್ವಾ, ಸಾರಿ ನಾನು ಸಿಗೋಕ್ಕಾಗಲ್ಲ, ನಂಗೆ ಹೀಗೆ ಪ್ರೋಗ್ರಾಮ್ ಇದೆ ಅಂತ. ಐ ವಿಲ್ ನಾಟ್ ಬಿಲೀವ್, ನಾನು ಕಾರ್ಯಕ್ರಮದಲ್ಲಿ ನಿರೂಪಣೆಗಂತ ಹೋದರೂ ಕೂಡ ಭಜನ್ ಹಾಡಿಸ್ತಾ ಇರ್ತೀನಿ.
ಭಜನ್ ಹಾಡಿಸಿ, ಅದು ದೇವಸ್ಥಾನದ ಕಾರ್ಯಕ್ರಮ ಅಂತ ಹೇಳಿದ್ರೆ ಭಜನ್ ಹಾಡಿಸುವಂಥದ್ದು. ಅಥವಾ ಬೇರೆ ಕಾರ್ಯಕ್ರಮ ಅಂದರೆ ಜನ ಕ್ರೌಡ್ ಸುಮ್ಮನೆ ಸೋಬರಾಗಿ ಕೂತ್ಕೋಬಾರ್ದು, ಸ್ವಲ್ಪ ಲೈವ್ಲಿ ಆಗಿರಲಿ ಅಂತ ಹೇಳಿ ಅತಿಥಿಗಳು ಸ್ವಲ್ಪ ಬರೋದು ತಡ ಆದರೆ, ಅಥವಾ ಅಲ್ಲಿ ನಿನ್ನೆ ಕಾರ್ಯಕ್ರಮ ಏನಿತ್ತಂದರೆ ಅದು ದೇವಸ್ಥಾನದ ಶ್ರೀಕಂಠೇಶ್ವರ ದೇವಸ್ಥಾನ ಅಂತ ನಮ್ಮ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಹತ್ರ ಇರೋದು. 35 ವರ್ಷ ಆಗಿದೆ ಆ ದೇವಸ್ಥಾನ ಪ್ರಾರಂಭಗೊಂಡು. ನೂತನ ರಥ ಲೋಕಾರ್ಪಣೆ ಕಾರ್ಯಕ್ರಮ ಇತ್ತು. ಸೊ ದಾನಿಗಳಿಗೆ ಸನ್ಮಾನ ಸಮಾರಂಭ ಅಂತ ನಿರೂಪಣೆಗೆ ನನ್ನನ್ನು ಕರೆಸಿದ್ದು. ಆ ರಥ ಲೋಕಾರ್ಪಣೆಗೊಂಡು ಒಂದು ಸುತ್ತು ಒಂದು ರಾಜಬೀದಿಯಲ್ಲಿ ಓಡಾಡ್ಕೊಂಡು ಮತ್ತೆ ದೇವಸ್ಥಾನದ ಮುಂದೆ ಬರುತ್ತೆ. ಅಲ್ಲಿವರೆಗೂ ಜನ ಪಾಪ ಕೆಲವರು ದಾನಿಗಳು ಬಂದು ಕೂತಿದ್ರು, ಏನಾದರೂ ವಿಚಾರಗಳನ್ನು ಹಂಚ್ಕೋತೀನಿ. ಅವಾಗ ಅಲ್ಲಿ ನನಗೆ ಭಗವಂತ ಏನು ನಾನು ಏನೂ ಪ್ರಿಪೇರ್ ಮಾಡ್ಕೊಂಡು ಹೋಗಲ್ಲ ಪ್ರೋಗ್ರಾಮ್ಸ್ಗೆ, ಏನು ನನ್ನ ತಲೆಗೆ ಕೊಡ್ತಾನೆ ಅಲ್ಲದನ್ನು ಹೇಳೋ ಅಂಥದ್ದು ನಾನು ಮಾಡ್ತೀನಿ. ಯಾಕೆ 22 ವರ್ಷ ಆಯಿತು ನಾನು ನಿರೂಪಣೆ ಸ್ಟಾರ್ಟ್ ಮಾಡಿ. ಆದರೂ ಗ್ಲಾಮರ್ ಇಲ್ದಿದ್ರು ಗ್ರಾಮರಿಂದ ಓಡ್ತಾ ಇದ್ದೀನಿ ನಾನು. ಯಾವಾಗೋ ರೇಗಿಸ್ತೀನಿ, ಕೆಲವ್ರಿಗೆ ಹೇಳ್ತಿರ್ತೀನಿ ಐ ಆಮ್ ನಾಟ್ ಗ್ಲಾಮ್ರಸ್ ಬಟ್ ಐ ಆಮ್ ಗ್ರಾಮ್ರಸ್ ಅಂತ. ಸೊ ಒಂದಷ್ಟು ವಿಚಾರಗಳನ್ನು ಹೇಳೋ ಅಂಥದ್ದು ನಾನು ಕನೆಕ್ಟ್ ಆಗ್ತೀನಿ ಜನಗಳ ಜೊತೆಗೆ. ಅಲ್ಲಿದ್ದಂಥವ್ರು ಯಾವ ರೀತಿ ಅಂತ ನೋಡ್ಬಿಟ್ಟು ಆ ರೀತಿಯಾದ ಒಂದು ಸಣ್ಣ ಸಣ್ಣ ಕಥೆಗಳು. ನನಗೇನೋ ಒಂದು ಆಸೆ ಏನು ಗೊತ್ತಾ, ಅಲ್ಲಿರೋರು ಯಾರ್ದೋ ಒಬ್ಬರದ್ದು ಮನಸ್ಥಿತಿ ಚೇಂಜ್ ಆಗುತ್ತೇನೋ ಅನ್ನೋದು ನನ್ನ ಭಾವನೆ ಆಗಿರುತ್ತೆ. ಸೊ ಅಲ್ಲಿ ಒಂದು ರಾಮನಾಮ ತಾರಕಂ ಸದಾ ಬಜೋರೆ ಅಂತ ಒಂದು ಹಾಡಿದೆ, ಅದನ್ನು ಹಾಡಿಸ್ತಾ ಇದ್ದೆ ನಾನು ಎಲ್ಲರ ಕಡೆಯಿಂದ. ನಾನು ಹಾಡಿದ್ರೆ ಅವರು ರಿಪೀಟ್ ಮಾಡಬೇಕು ಅಂತ. ಬೆಳಗ್ಗೆ ಅಂದ್ಕೊಂಡಿದ್ದೆ ನನ್ನ ಫ್ರೆಂಡ್ ಮಾಡಬೇಕಿತ್ತು, ಬಟ್ ಪ್ರೋಗ್ರಾಮ್ ಅಲ್ವಾ ಅಂತ. ಕ್ಯಾನ್ ಯು ಬಿಲೀವ್, ನಾನು ಹಾಡಿಸ್ತಾ ಇದ್ದೀನಿ ಅವ್ರನ್ನ, ಯಾಕೋ ಗೇಟ್ ಹತ್ರ ಹೋದರೆ ನನ್ನ ಫ್ರೆಂಡ್ ಬಂದು ನಿಂತಿದ್ದಾನಲ್ಲಿ. ನನಗೆ ಹೆಂಗನ್ಸ್ತಂದ್ರೆ ನನ್ನ ಕಣ್ಣಲ್ಲಿ ನೀರು ಬಂತು. ಹಾಡ್ತಾ ಹಾಡ್ತಾನೆ ಒಂಥರ ನಾನು ಭಾವುಕಲಾಗ್ಬಿಟ್ಟೆ. ಮೈಕಲ್ ಕೂಡ ಹೇಳಿದೆ, ನೋಡಿ ನಿಮ್ಮ ಕಾಯಕದಲ್ಲಿ ಶ್ರದ್ಧೆ ಇದ್ದರೆ, ನಿಮ್ಮ ಭಾವನೆ ಪರಿಶುದ್ಧವಾಗಿದ್ದರೆ ಏನಾಗತ್ತೆ ಗೊತ್ತಾ, ಬೆಳಗ್ಗೆ ನಾನು ಮೀಟ್ ಮಾಡಬೇಕು ಅಂದ್ಕೊಂಡೆ. ನನ್ನ ಸ್ಕೂಲ್ ಫ್ರೆಂಡ್, ಅವನು 10th ಜೊತೆಗೆ ಓದಿದ್ದು, ಅವನಲ್ಲೇ ಪಾಸ್ ಆಗ್ತಿದ್ದಂತ ಅದೇ ರೋಡಲ್ಲಿ. ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ಕೊಂಡು ಅವ್ರು ವಾಪಸ್ ಮನೆಗೆ ಹೋಗ್ತಿದ್ದಾರೆ. ಅಲ್ಲಿ ಅವ್ನು ನನ್ನ ವಾಯ್ಸ್ ಕೇಳ್ಬಿಟ್ಟು ಬಂದಿದ್ದಾನೆ, ಅವನು ಮತ್ತು ಇನ್ನೊಬ್ಬ ಪೂರ್ಣ ಅಂತ ಇಬ್ಬರು ಬಂದಿರೋದು. ಸೊ ಭಗವಂತ ನಮ್ಮನ್ನು ಖಂಡಿತ ಕೇಳಿಸ್ಕೊತಾನೆ, ನಮ್ಮ ಪ್ರಾರ್ಥನೆಯನ್ನು ಸರಿಯಾದ ರೀತಿಯಲ್ಲಿ. ಹೀ ಈಸ್ ಲೈಕ್ ಅ ವೈಫೈ ಇದ್ದ ಹಾಗೆ ಭಗವಂತ. ಸರಿಯಾದ ಪಾಸ್ವರ್ಡ್ ಹಾಕಬೇಕು, ನಾವು ಕನೆಕ್ಟ್ ಆಗಬೇಕು. ಅವನು ಎಲ್ಲೆಡೆಯೂ ನಮ್ಮ ಕೈಯಲ್ಲೇ ಇದೆ, ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ. ಮೋಜು ಮಸ್ತಿ ತರ್ಲೆ ತುಂಟಾಟ ಎಲ್ಲವೂ ಹೌದು, ಆದರೆ ಕೊನೆಯಲ್ಲಿರುತ್ತಲ್ಲ, ನಾವು ಯಾವತ್ತಾರು ಒಂದಿನ ಸಾಯಲೇಬೇಕು, ಯಾವತ್ತು ಗೊತ್ತಿಲ್ಲ. ಇವಾಗಂತೂ ಏಜ್ಗೂ ಸಾವಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಆಗ್ತದೆ. ಪೋಸ್ಟರ್ಗಳೆಲ್ಲ ನೋಡ್ತಾರೆ, ಏನಪ್ಪ ಅನ್ನೋ ರೀತಿ ಭಾವ ಮೂಡ್ತದೆ. ಆದರೆ ಎಲ್ಲರೂ ಒಂದನ್ನು ನಾವು ಅರ್ಥ ಮಾಡ್ಕೊಂಡು ಬಿಡಬೇಕು, ಹುಟ್ಟು ಉಚಿತ, ಸಾವಂತೂ ಖಚಿತ. ಆದರೆ ಈ ಹುಟ್ಟು ಸಾವಿನ ನಡುವಣ ಆ ದಿನಗಳು ನಾವು ಏನು ಕೆಲಸ ಮಾಡ್ತೀವಿ ಅದು ಮಾತ್ರ ಶಾಶ್ವತ. ಎಲ್ಲರೂ ಹೇಳ್ತಿರ್ತಾರೆ, ಅಯ್ಯೋ ಈ ಸೆಕ್ಟರ್ ಸರಿ ಇಲ್ಲ, ಅಯ್ಯೋ ಇವರು ಭ್ರಷ್ಟರು, ಅವ್ರು ಹಾಗೆ ಅವ್ರು ಹೀಗೆ. ಯಾರನ್ನೂ ನಾವು ಬದಲು ಮಾಡೋಕ್ಕಾಗಲ್ಲ, ನಾವು ಬದಲಾಗಬೇಕು, ನಮ್ಮ ಮಕ್ಕಳನ್ನ ಬದಲಾಯಿಸ್ಬೇಕು. ಸೊ ಪ್ರತಿಯೊಬ್ಬರು ಅವ್ರವ್ರ ಮನೆಯಲ್ಲಿ ಮಕ್ಕಳನ್ನ ತಿದ್ದುತ್ತಾ ಹೋದರೆ ಸಾಕು. ನಾವು ಭ್ರಷ್ಟ ಅವನು ಅಥವಾ ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಸಿಸ್ಟಮ್ ಸರಿ ಇಲ್ಲ ಅನ್ನೋದಕ್ಕೆ ಮುಂಚೆ ನೀವು ನಿಮ್ಮ ಮನೆಯಲ್ಲಿ ನೀವು ಸರಿ ಇದ್ದೀರಾ ಮತ್ತು ನಿಮ್ಮ ಮಕ್ಕಳು ಸರಿ ಇದ್ದಾರಾ ಅಂತ ಪ್ರತಿಯೊಬ್ಬರು ಪ್ರಶ್ನೆ ಹಾಕ್ಕೊಂಡು ನಾವು ಬದಲಾಗ್ಬಿಟ್ರೆ ಇಡೀ ಸಿಸ್ಟಮ್ ಬದಲಾಗುತ್ತೆ. ಸಿಸ್ಟಮ್ ಅಂದರೆ ಯಾರು? ನಾವೇ. ವಿ ಆರ್ ಪಾರ್ಟ್ ಆಫ್ ಸಿಸ್ಟಮ್. ಸೊ ಆ ರೀತಿಯ ಬದಲಾವಣೆಗಳಾಗಬೇಕು ಕೆಳಸ್ತರದಿಂದಲೇ. ಕರ್ಮ ರಿಟರ್ನ್ಸ್, ಅದು ಯಾವತ್ತೂ ಅದು ನಮ್ಮ ಮನೆ ವಿಳಾಸ ಮರೆಯೋದಿಲ್ಲ. ಭಗವಂತ ಪ್ರತಿಯೊಬ್ಬನಿಗೂ ಒಂದಿಷ್ಟಿಷ್ಟು ಅಂತ ವಿಶೇಷತೆಯನ್ನು ಕೊಟ್ಟು ಪ್ರತಿಯೊಬ್ಬನ ಭೂಮಿಗೆ ಕಳಿಸಿದ್ದಾನೆ. ಆದರೆ ಆ ವಿಶೇಷತೆ ಏನು ಅಂತ ಕಂಡು ಹಿಡ್ಕೊಳ್ಳಾರ್ದೆ, ನಾನು ಏನಕ್ಕೆ ಬಂದಿದ್ದೀನಿ ಭೂಮಿ ಮೇಲೆ ಮನುಷ್ಯನಾಗಿ ಅಂತ ಅರ್ಥ ಮಾಡ್ಕೊಳ್ಳಾರ್ದೆ ಎಷ್ಟೋ ಜನ ಜೀವ ಬಿಟ್ಬಿಡ್ತಾರೆ. ಮತ್ತೆ ಮನುಷ್ಯ ಹುಟ್ಟಬರಲಿಕ್ಕೆ ಎಷ್ಟೊಂದು ಜೀವಿಗಳಾಗಿ ಹುಟ್ಟಿ ವಾಪಸ್ ಬರಬೇಕು. ಮಾನವ ಜನ್ಮ ಬಹು ದೊಡ್ಡದು, ಹಾಳು ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ ಅಂತ ದಾಸರು ಹೇಳಿದ್ದಾರೆ. ಕಾರಣ ಅಮೂಲ್ಯವಾದ ಈ ಜೀವ ಸಿಕ್ಕಿದೆ, ಕಮ್ಮಿ ಮಾರ್ಕ್ಸ್ ಬಂತು ಅಂತನೋ, ಲವರ್ ಕೈ ಕೊಟ್ಟರು ಅಂತನೋ, ಇನ್ನೇನೋ ಸಾಲ ಮಾಡ್ಕೊಂಡ್ಬಿಟ್ಟೆ ಅಂತನೋ, ಇನ್ನೇನೋ ಕಿರಿಕಿರಿ ಇದರಿಂದ ತಪ್ಸ್ಕೊಳ್ಳಿಕ್ಕಾಗಲಿಲ್ಲ ಅಂತನೋ ಜೀವ ಬಿಟ್ಟರೆ ಅದಕ್ಕೆ ಅರ್ಥನೇ ಇಲ್ಲ. ಈ ಜೀವನ ಅನ್ನೋದೇ ಒಂದು ಹೋರಾಟ, ಅದನ್ನು ಸರಿಯಾದ ರೀತಿಯಲ್ಲಿ ಹೋರಾಡಿ ಗೆಲ್ಲಬೇಕು.
ಗೆದ್ದಂಥ ಬಹಳಷ್ಟು ಜನ ನಿದರ್ಶನ ಇದೆ. ಅವರ ಹಾದಿಯಲ್ಲಿ ಸಾಗಬೇಕು. ಯಾರೇ ಆಗಲಿ ಒಂದು ಸರಿಯಾದ ಆದರ್ಶ ವ್ಯಕ್ತಿಯನ್ನು ನಮ್ಮ ಲೈಫಲ್ಲಿ ರೋಲ್ ಮಾಡೆಲ್ ಆಗಿ ಇಟ್ಕೋಬೇಕು ಸರಿಯಾಗಿ. ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನೀವು ಇಷ್ಟೊಂದು ಫ್ಯಾನ್ಸ್ ಇರ್ತೀರ ಅಲ್ವಾ, ನಮ್ಮ ಒಬ್ಬ ಸೈನಿಕ ಸತ್ರ ನಮಗೇನು ಅನ್ಸೋದೇ ಇಲ್ಲ, ಅವ್ನು ಹುಟ್ಟಿರೋದೇ ಸಾಯಕ್ಕೆ ಅನ್ನೋ ಥರ ಫೀಲ್. ಹೀರೋ ಅಂದರೆ ನಿಮಗೆ ಒಂದು ಅರ್ಥನೇ ಗೊತ್ತಿಲ್ಲ ಸರಿಯಾಗಿ. ಯಾರು ನಿಜವಾದ ಹೀರೋ? ಒಬ್ಬ ಸೈನಿಕ ನಿಜವಾದ ಹೀರೋ ಆಗಿರ್ತಾನೆ. ನಮ್ಮ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೇಕು. ಒಬ್ಬ ರೈತ ಹೀರೋ ಆಗಿರ್ತಾನೆ. ಯಾಕಂದರೆ ಅವನು ಬೆಳೆ ಬರದೇ ಇರಲಿ, ಅವನು ಮತ್ತೆ ಬೆಳೆ ಬೆಳೀಲಿಲ್ಲ ಅಂದರೆ ನಮ್ಮ ಬದುಕೇ ಇಲ್ಲ. ಟೆಕ್ನಾಲಜಿ ಎಷ್ಟೇ ಮುಂದುವರಿಲಿ, ರೈತ ಇಲ್ಲ ಅಂದರೆ ನಮ್ಮ ಬದುಕೇ ಇಲ್ಲ ಅಂತ ನಾವು ನಮ್ಮ ಮಕ್ಕಳ ಪುಟ್ಟದಾಗಿಂದಾಗಿಂದಲೂ ನಾವು ಹೀರೋ ಅಂದರೆ ಯಾರು? ಪಾಪ ತುಂಬ ಜನ ಹೀರೋಸ್ ಹೇಳಿದ್ದಾರೆ, ಡೋಂಟ್ ಕಾಲ್ ಅಸ್ ಹೀರೋಸ್, ಟೆಲ್ ವಿ ಆರ್, ನಾವೆಲ್ಲ ನಟರು ಅಂತ ನಾವು ಮಕ್ಕಳಿಗೆ ಹೇಳ್ಕೊಡಿ ಅಂತ ಅವರೇ ಪಾಪ ಎಷ್ಟೋ ಜನ ಹೇಳ್ತಾರೆ. ಇಲ್ಲಿ ನಾವು ಯಾರ್ಯಾರಿಗೆ ಜೈಕಾರ ಹಾಕ್ತಾ ಇರ್ತೀವಿ, ಅವ್ರವ್ರ ಮನೆಗಳನ್ನು ನೋಡಿ, ಅವ್ರವ್ರು ಬದುಕ್ತಿರೋ ರೀತಿ ನೋಡಿ, ನಾವೆಲ್ಲ ಎಲ್ಲೋ ಒಂದು ಗುಡ್ಸ್ಲಲ್ಲಿ ಇದ್ಕೊಂಡು ಬಂಗ್ಲೆಯಲ್ಲಿರೋ ಅಂಥವ್ರು ಅವ್ರಿಗೆಲ್ಲ ಅವರು ಅದ್ಭುತವಾಗಿ ಮುಂದುವರೆದಿದ್ದಾರೆ. ಯಾಕೆ? ಅವ್ರಿಗೇನು ಯಾರೋ ಬಂದು ತಗೋಗುರು ನೀನು ಈ ಸ್ಥಾನಕ್ಕೆ ಬಾ ಅಂತ ಹೇಳಿಲ್ಲ. ಅವ್ರು ಈಗಿರೋ ಪೊಸಿಷನ್ನ ನೋಡಿ ನೀವು ವಾವ್ ಅಂತಿರಲ್ಲ, ಅವರಲ್ಲಿ ಬರಕ್ಕೆ ಎಷ್ಟು ಏಣಿ ಹತ್ತೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ನೋಡಿ ನಾವು ಹಾಗೇ ಆಗಬೇಕು ಅನ್ನೋ ಫೀಲರ್. ವಿರಾಟ್ ಕೊಹ್ಲಿ ಅಂತ ಇವರೆಲ್ಲ ಇಷ್ಟೊಂದು ಅವ್ರನ್ನ ಆರಾಧಿಸ್ತಾರಲ್ಲ, ಆರಾಧನೆ ಅವರು ಬೆಳೆದಿರೋ ಪರಿ ಬಗ್ಗೆನೂ ಇರಬೇಕು. ಅವರ ತಂದೆ ಸಾವಾಗಿದ್ರು ಕೂಡ ಬಂದು ಅವರು 100 ಹೊಡಿತಾರೆ ಅಂತ ಹೇಳಿದ್ರೆ ಎಂತಹ ಒಂದು ಡೆಡಿಕೇಶನ್. ಡೆಡಿಕೇಶನ್ ಇಸ್ ದ ಮಾಸ್ಟರ್ ಕೀ ಫಾರ್ ಸಕ್ಸಸ್ ಅಂತ ಹೇಳ್ತಾರೆ. ನೀವು ಡೆಡಿಕೇಟ್ ಮಾಡಿ ನಿಮ್ಮ ಜೀವನದಲ್ಲಿ ಎಂತಹ ಆದರ್ಶ ತಗೊಳ್ಬೇಕು ಅಂದರೆ, ನೋಡಪ್ಪ ನಮ್ಮ ವಿರಾಟ್ ಕೊಹ್ಲಿ ಎಷ್ಟು ಕಷ್ಟಗಳನ್ನು ಎದುರಿಸಿ ಈ ಮಟ್ಟಕ್ಕೆ ಬಂದಿದ್ದಾರೆ, ನಾನು ಆ ರೀತಿ ಬೆಳಿಬೇಕು. ಸುಮ್ಮನೆ ಗೆದ್ದಾಗ ಜೈ ಜೈ ಅನ್ನೋದಲ್ಲ, ಸಾರವನ್ನು ಹೀರಿ ಒಂದಷ್ಟು ವಿಚಾರ ತಿಳಿದುಕೊಂಡು ಒಂದಷ್ಟು ಜನರಿಗೆ ಸಾರಬೇಕು. ಎಲ್ಲ ವೇದಿಕೆಯಲ್ಲಿ ನಾನು ಹೇಳ್ತಿರ್ತೀನಿ ನೋಡಿ, ನಿಮ್ಗೆಲ್ರಿಗೂ ತಿಳಿ ಸಾರು ಮಾಡೋಕ್ಕೆ ಬರುತ್ತಾ ಅಂತ ಎಲ್ರಿಗೂ ಕೇಳ್ತಿರ್ತೀನಿ. ಇದು ಯಾವುದೋ ಬ್ಯೂಟಿಫುಲ್ ಕೋಟ್ ನಾನು ಓದಿದ್ದು. ತುಂಬ ಜನ, ಎಷ್ಟು ಜನಕ್ಕೆ ತಿಳಿ ಸಾರು ಮಾಡೋಕ್ಕೆ ಬರುತ್ತೆ ಅಂದರೆ ಒಂದಷ್ಟು ಜನ ಕೈ ಎತ್ತಾರೆ. ಯಾರಿಗೂ ಬರಲ್ವಾ ತಿಳಿಸಾರು ಮಾಡಕ್ಕೆ? ಯಾಕೆ ಮಾಡಬೇಕು ತಿಳಿಸಾರು? ನೀವಿವತ್ತು ತಿಳಿಸಾರು ಮಾಡಲೇಬೇಕು ಅಂತ ಎಲ್ಲರೂ ಅವಾಗ ಮಾತ್ರ ಏನು ಹೇಳ್ತಾರೆ? ಒಳ್ಳೆಯ ವಿಚಾರಗಳನ್ನು ತಿಳಿದುಕೊಂಡು ಅದನ್ನು ಎಲ್ಲರಿಗೂ ಸಾರೋ ಅಂಥ ಕೆಲಸ. ತಿಳಿ ಮತ್ತು ಸಾರು, ತಿಳಿ ಸಾರು ಎಲ್ಲರೂ ಲೈಫಲ್ಲಿ ಅದು ಮಾಡಬೇಕು. ನನಗೇನೋ ಒಂದು ಒಳ್ಳೆ ವಿಚಾರ ಗೊತ್ತಾಯ್ತಾ, ಒಂದಷ್ಟು ಜನರಿಗೆ ಅದನ್ನು ಹೇಳಬೇಕು. ಅವರಿಂದ ಮತ್ತೆ ವಾಪಸ್ ಏನೋ ಅಪೇಕ್ಷೆ ಪಡದೆ ಎಲ್ಲೋ ಒಂದು ವಿಚಾರ, ಏನೋ ಒಂದು ಒಳ್ಳೇದಾಗ್ತದೆ ಯಾರಿಗೂ ಅಂತ ಹೇಳಿದಾಗ, ಅದನ್ನು ನಿಮ್ಗೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಾಯಿತು ಅಂತ ಇಟ್ಕೊಳ್ಳಿ, ಅದನ್ನು ಇನ್ನೊಂದಷ್ಟು ಜನರಿಗೆ ಹೇಳಿ, ನನಗಿಲ್ಲಿ ಒಳ್ಳೇದಾಯಿತು. ಅದು ಒಂದು ರೀತಿಯ ಪೂಜೆ ಅಂತ ಗೊತ್ತಾ. ಭಗವಂತನ ನಾಮಸ್ಮರಣೆ ಮಾಡೋದು, ಭಗವಂತನ ಭಜನೆ ಮಾಡೋದು, ಸತ್ಸಂಗದಲ್ಲಿ ಪಾಲ್ಗೊಳ್ಳೋ ಅಂಥದ್ದು, ಗಾನ ಪೂಜೆ ಅಂತ ಕೂಡ ಇರುತ್ತೆ. ಅಂದರೆ ಹಾಡೋ ಮೂಲಕ ನುಡಿ ಪೂಜೆ ಅಂತ ಇರುತ್ತೆ, ಅದು ನಮ್ಮಂಥವ್ರು ಮಾತಾಡೋ ಮೂಲಕ, ಭಗವಂತನ ಬಗ್ಗೆ ಮಾತಾಡೋ ಮೂಲಕ. ಹಾಗೆ ಭಗವಂತನಿಂದ ಆಗಿರುವಂಥ ವಿಸ್ಮಯಗಳು ನಮ್ಮ ಲೈಫಲ್ಲಿ ಏನಾಗಿದೆ ಅದನ್ನು ಇನ್ನೊಂದಷ್ಟು ಜನರಲ್ಲಿ ಹೇಳಿ ಆ ಧಾರ್ಮಿಕ ಭಾವ ಜಾಗೃತ ಮಾಡಿಸೋದು ಕೂಡ ಒಂದು ಶ್ರೇಷ್ಠವಾದ ಪೂಜೆ. ಸೊ ಈ ರೀತಿಯ ಮಾಡ್ಕೊಂಡು ಸಾಗಬೇಕು. ಎಷ್ಟೇ ನಾವು ಚೆನ್ನಾಗಿ ಖುಷಿಯಾಗಿದ್ದೀವಿ ಅಂತ ಹೇಳಿದ್ರೆ ಮರಿಬಾರ್ದು, ಅಟ್ ದ ಎಂಡ್ ಆಫ್ ದ ಡೇ ನಾವು ಈ ಜಗತ್ತನ್ನು ಬಿಟ್ಟು ಒಂದಲ್ಲ ಒಂದಿನ ಹೋಗಲೇಬೇಕು. ಹೋಗೋ ಮುನ್ನ ನಾವು ಏನು ಸಮಾಜಕ್ಕೆ ವಾಪಸ್ ಕೊಟ್ಟಿದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಿರಿಯರೆಲ್ಲರೂ ಹೇಳ್ತಾರೆ ನಮ್ಮ ಪುರಾಣಗಳಲ್ಲಿ, ನಾವು ಸಾಯೋ ಅಂಥ ಸಂದರ್ಭದಲ್ಲಿ ಪ್ರಾಣ ಹೋಗುವಾಗ ಎಲ್ಲವೂ ರೀಕಾಲ್ ಆಗುತ್ತೆ, ನಾವು ಮಾಡಿರೋ ಅಂಥದ್ದು ಎಲ್ಲವೂ. ಮತ್ತು ಮುಂದೆ ಯಾವ ಜನ್ಮ ಬರುತ್ತೆ ಅಂತ ಕೂಡ ನಮಗೆ ಗೊತ್ತಾಗತ್ತೆ. ನಾವು ಮಾಡಿರೋವಂಥ ಕೆಟ್ಟ ಕೆಲಸಗಳು, ಒಳ್ಳೆ ಕೆಲಸಗಳು ಎಲ್ಲವೂ ಒಂದು ಫ್ರ್ಯಾಕ್ಷನ್ ಆಫ್ ಟೈಮಲ್ಲಿ ನಮ್ಗೆ ಗೊತ್ತಾಗತ್ತೆ ಅಂತ. ಸೊ ಆ ಸಮಯದಲ್ಲಿ ಯಾರು ಅಪ್ಪ ತೃಪ್ತಿಯಾಗಿ ನಾನು ಸಾಯ್ತಾ ಇದ್ದೀನಿ, ನಾನು ಒಳ್ಳೇದು ಮಾಡಿದ್ದೀನಿ, ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ನಾನು ಒಳ್ಳೆ ಕೆಲಸ ಮಾಡಿ ಹೋಗ್ತಾ ಇದ್ದೀನಿ, ದಟ್ ಈಸ್ ಅಲ್ಟಿಮೇಟ್. ನನಗೆ ಒಂದು ಯಾರನ್ನೇ ಭೇಟಿ ಮಾಡಿದ್ರೂ ಕೂಡ ಅವರಿಂದ ನಾನು ಏನು ಕಲ್ತ್ಕೊಳ್ಬೋದು ಅನ್ನೋದ್ರ ಕಡೆಗೆ, ಅಂದರೆ ಬಹಳ ಒಳ್ಳೆಯ ವ್ಯಕ್ತಿಗಳು ಯಾರಿರ್ತಾರೆ ಅಂಥವ್ರು, ಜ್ಞಾನವಂತರು ಯಾರಿರ್ತಾರೆ, ಏನಾದರೂ ಕಲಿಯೋಕ್ಕೆ ಸಿಗ್ಬೋದಾ, ಅಥವಾ ಒಂದು ಸಿನಿಮಾ ನೋಡಿದ್ರು ಕೂಡ ಇದರಿಂದ ನಾನು ಏನು ಕಲಿತೆ ಅಂತ ಕೇಳಿ ಆಚೆ ಬರಬೇಕು ಅಂತ ಯಾರೊಬ್ರು ಹೇಳ್ಕೊಟ್ಟಿದ್ರು. ಒಂದು ಸಿನಿಮಾ ನೋಡಿ ಆಚೆ ಬರುವಾಗ ಇಸ್ಸೆ ಕ್ಯಾ ಸೀಖಾ ಅಂತ ಅಂದ್ಕೊಳ್ಬೇಕು ಅಂತ ಒಬ್ಬರು ಹೇಳಿದರು.
ಅದೇ ರೀತಿ ನಾನು ಅದನ್ನು ಎಲ್ಲದಕ್ಕೂ ಅದೇ ದೃಷ್ಟಿಕೋನದಲ್ಲಿ ನೋಡ್ತೀನಿ. ಪ್ರತಿಯೊಬ್ಬ ವ್ಯಕ್ತಿಯನ್ನು ನೋಡಿದಾಗ ಇವರಿಂದ ನಾನು ಏನು ಕಲಿಬಹುದು. ಈಗ ನೀವು ಮತ್ತು ನಿಮ್ಮ ತಂಗಿ ನೋಡಿದಾಗ ಅಂದ್ಕೊಂಡೆ ಎಷ್ಟು ಒಂದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ದಿರ ನಾವೇ ಏನು ಮಾಡ್ಬೋದು. ಈಗ ಎಲ್ಲವೂ ಕೂಡ ನಮಗೆ ಸಿಗತ್ತೆ ಆನ್ಲೈನೇ, ಹೆಂಗೆ ಕಲಿಬೋದು, ಇದನ್ನು ಹೇಗೆ ಮಾಡ್ಬೋದು. ಸೊ ಆ ಒಂದು ವಿಚಾರವನ್ನು ನಾನು ತೆಗೆದುಕೊಂಡ ಹಾಗೆ ಪ್ರತಿಯೊಂದು ಕಡೆನೂ ನಾನು ಏನಾದರೂ ವಿಚಾರ ತೆಗೆದುಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮತ್ತು HSV ಅವರು ಇತ್ತೀಚೆಗಷ್ಟೇ ನಮ್ಮನ್ನು ಅಗಲ್ದಂಥ ಕನ್ನಡ ಸಾರಸ್ವತ ಲೋಕ ಕಂಡಂಥ ಒಂದು ಅನರ್ಘ್ಯ ರತ್ನ ಅಂತಿರ್ಬೋದು. ಬಾಲ್ಯದಿಂದ ಹಿಡಿದು ನಮಗೆ ಬಹಳ ಒಂದು ಪ್ರೀತಿಯ ಭಾವ ಮೂಡಿಸಿರುವಂಥವ್ರು ಅವರ ಸಾಹಿತ್ಯದ ಮುಖೇನ. ಅವರನ್ನು ಇದೇ ರೀತಿ ಇಂಟರ್ವ್ಯೂ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ತು. ನಾನು ತುಂಬ ಜನ ಆ ಥರ ಮೇರು ವ್ಯಕ್ತಿಗಳನ್ನು ಭೇಟಿ ಮಾಡಿದಾಗ ಒಂದು ಪ್ರಶ್ನೆ ಕೇಳ್ತೀನಿ. ಅದನ್ನೇ ಅವ್ರಿಗೂ ಕೇಳಿದೆ, ಸರ್, ಸಾಹಿತ್ಯವನ್ನು ನೀವು ಬರಿತಾ ಇದ್ದಿದ್ದ ಅಥವಾ ಏನಾದರೂ ಬರೆಸ್ತಾ ಇದ್ದಿದ್ದ ಅಂತ. ಅರ್ಥ, ನಾನು ಅದು ಹೇಳಿದ ಕೂಡಲೇ ಅವ್ರಿಗೆ ಎಷ್ಟು ಚೆನ್ನಾಗಿ ಅವ್ರು ಕನೆಕ್ಟ್ ಆಗಿಬಿಟ್ರು ಅಂದರೆ, ನಾನು ಕೇಳಿದ್ದು ನಾನೇ ಬರೆಯೋದದು ಅನ್ನೋದಾ ನಿಮ್ಮ ಭಾವ, ಅಥವಾ ಏನಾದರೂ ಪ್ರೇರಣೆಯಿಂದ ಬರಿತೀರಾ ನೀವು, ಯಾವುದೊಂದು ಶಕ್ತಿ ಬರೆಸ್ತಾ ನಿಮಗೆ ಅಂತ. ಅವ್ರು ಹೇಳಿದ್ರು, ನನ್ನದೇನೂ ಇಲ್ಲ, ಖಾಲಿ ಪೇಜ್, ನಾನು ಒಂದು ಪೆನ್ ಹಿಡ್ಕೊಂಡು ಕೂತ್ಕೋತೀನಿ, ಅವನು ನನ್ನ ಒಂದು ಮಸ್ತಕಕ್ಕೆ ಅದನ್ನು ಕೊಡ್ತಾ ನಾನು ಬರಿತೀನಿ ಅಷ್ಟೇ ಅಂತ. ವಾವ್ ಅನಿಸ್ತು. ಈ ಪ್ರಶ್ನೆಯನ್ನು ನಾನು BKS ವರ್ಮಾ ಅಂತ ಭಾಳ ಅದ್ಭುತವಾದ ಆರ್ಟಿಸ್ಟ್ ಅವರು, ಪೇಂಟರ್. ನಾವು ಇವಾಗ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂಥ ಬಹುತೇಕ ಒಂದು ಫೋಟೋಗಳು, ರಾಯರ ಫೋಟೋ ಆಗಿರಬಹುದು, ನಮ್ಮ ತಾಯಿ ಭುವನೇಶ್ವರಿಯ ಒಂದು ಚಿತ್ರ ಆಗಿರ್ಬೋದು, ಅದೆಲ್ಲವನ್ನು ಅವರೇ ಡ್ರಾ ಮಾಡಿರೋವಂಥದ್ದು, ಪೇಂಟ್ ಮಾಡಿರೋವಂಥದ್ದು. ಅವರು ನನ್ನ ಮೋಟಿವೇಶನಲ್ ವಿಡಿಯೋಸ್ ನೋಡಿ ಬಹಳ ಇಷ್ಟ ಆಗಿ ಅವರೇ ನಂಬರ್ ತೊಗೊಂಡು ಫೋನ್ ಮಾಡಿದರು ನನಗೆ. ಆಗಾಗ ಹೇಳೋರು, ಈ ವಿಡಿಯೋ ಚೆನ್ನಾಗಿತ್ತಮ್ಮ, ಈ ವಿಡಿಯೋ ಚೆನ್ನಾಗಿತ್ತು. ಅವರು ಕೂಡ ಪ್ರತಿ ಬಾರಿ ಫೋನ್ ಮಾಡಿದಾಗಲೂ ಒಂದು ಕಾಮನ್ ವಿಚಾರ ಅವ್ರು ಹೇಳೋರು, ನಮ್ಮದೇನೂ ಅಲ್ಲ. ಅವರು ಅಬ್ರಾಡ್ ಹೋದಂಥ ಸಂದರ್ಭದಲ್ಲಿ ನಾನು ಇದನ್ನು ಬಹಳಷ್ಟು ಕಡೆ ಹೇಳಿದ್ದೀನಿ ಕೂಡ, ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವೆಲ್ಲ ನಿಮಿತ್ತ, ನಾನು ಅನ್ನೋದು ಏನೂ ಇಲ್ಲ. ಆ ಭಗವಂತನಾಡಿಸಿದಂತೆ ಅವನು ಹೇಳಿದ ಕೆಲಸ ಮಾಡೋದಕ್ಕೆ ಬಂದಿರೋ ಅಂಥ ನಾವೊಬ್ಬ ಅವರ ಒಂದು ಪ್ರೀತಿಯ ಮಗ ಅಥವಾ ಮಗಳಷ್ಟೇ, ಕೊಟ್ಟಿರೋ ಕೆಲಸ ಮಾಡೋಕ್ಕೆ ಬಂದಿರೋರು ನಾವು. ಅವ್ರು ಹೇಳೋರು, ಅವ್ರಿಗೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಇವೆಂಟ್ ಅಂತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಶ್ರೇಷ್ಠ ಆರ್ಟಿಸ್ಟ್ಗಳು ಬಂದು ಮುಂದೆ ಕೂತಿದ್ರು. ಇವರು ವೇದಿಕೆಯಲ್ಲಿ ಬಂದು ಮಾತಾಡೋದಕ್ಕೆ ಬಂದಾಗ ಒಬ್ಬರು ಹೇಳಿದ್ರಂತೆ, ನೋಡಿ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ, ರಿನೌಂಡ್ ಆರ್ಟಿಸ್ಟ್, ಆದರೆ ನಿಮ್ಮ ಪೇಂಟಿಂಗ್ಸಿಗೆ ಯಾಕೆ ಅಷ್ಟು ಬೆಲೆ, ಯಾಕಷ್ಟು ಕೋಟ್ಯಾಂತರ ರೂಪಾಯಿ ಕೊಟ್ಟು ತೊಗೊಳ್ತಾರೆ ಕೆಲವರೆಲ್ಲ, ತುಂಬ ಬೆಲೆ ಇದೆ ಅವ್ರದ್ದು ಪೇಂಟಿಂಗ್ಸ್ಗೆ. ಅದಕ್ಕೆ ಅವ್ರು ಏನೋ ಹೇಳಕ್ಕೆ ಹೋದಾಗ, ನೀವು ಮಾತಲ್ಲಲ್ಲ ಅದನ್ನು ಡ್ರಾ ಮಾಡಿ ತೋರಿಸ್ಬೇಕು ಅಂದ್ರಂತೆ. ಅವರು ಅಲ್ಲಿನೇ ಆನ್ ಸ್ಪಾಟ್ ಕ್ಯಾನ್ವಾಸ್ ಮೇಲೆ ಎಂಥ ಒಂದು ಚಿತ್ರವನ್ನು ಬಿಡಿಸಿದ್ರಂತಪ್ಪ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಹೀಗೆ ತಿರ್ಕೊಂಡು ಡ್ರಾ ಮಾಡ್ತಿರೋ ಥರ, ಅವನು ಹಿಂಭಾಗ, ಜಸ್ಟ್ ಇಮ್ಯಾಜಿನ್, ಇದು ಹಿಂಭಾಗ, ಮೇಲ್ಗಡೆ ಅವ್ರು ಹೇಳಿದ್ದು ನಾನು ಕಣ್ಮುಂದನೇ ಮಾಡಿದ್ರೇನೋ ಅನ್ನೋ ಥರ ಅನಿಸೋದು. ಆಕಾಶದಿಂದ ಒಂದು ಕೈ ಆಚೆಗೆ ಬಂದು ರಿಮೋಟ್ ಹಿಡ್ಕೊಂಡಿರೋ ಥರ ಈ ವ್ಯಕ್ತಿ ಡ್ರಾ ಮಾಡ್ತಿರೋರ ತಲೆ ಮೇಲಿಂದ ಒಂದು ಮೇಲ್ಗಡೆ ಆಂಟನಾ ಥರ ಮೇಲಿಂದ ಒಂದು ಏನೋ ರಿಮೋಟ್ ಹಿಡಿದಿರೋ ಥರ. ಅಂದರೆ ಅವನು ರಿಮೋಟ್ ಸ್ವಿಚ್ ಆನ್ ಮಾಡಿದ್ರೆ ನನಗೆ ಸಿಗ್ನಲ್ ಬರುತ್ತೆ, ಅವನು ಹೇಳಿದ್ದನ್ನಷ್ಟೇ ನಾನು ಡ್ರಾ ಮಾಡ್ತಾ ಇದ್ದೀನಿ. ಐ ಆಮ್ ಅ ಝೀರೋ. ಯಾರೆಲ್ಲ ಆ ಭಾವನೆ ಇರಿಸ್ಕೊಳ್ತಾನೆ ಬಹಳ ಫ್ಲೋ ಆಗುತ್ತೆ ನಿಮಗೆ. ನಾನು ನೋಡುಗರಿಗೂ ಅಷ್ಟೇ ಕೇಳ್ಕೊಳ್ತಿರೋದು, ನಮ್ಮ ಮಕ್ಕಳಿಗೂ ಆ ವಿಚಾರವನ್ನು ತಿಳಿಸೋಣ. ಸುಮಾರು ಜನ ಹೇಳ್ತಾರೆ, ನಾನೇ ಬೆಳೆದಿರೋದು. ಆ ರೀತಿಯಾಗಿ ಯಾರು ಭಾವಿಸ್ತಾರೆ ಅವರು ಅವನತಿಯತ್ತ ಹೋಗ್ತಾರೆ, ಉನ್ನತಿಯತ್ತ ಹೋಗಲ್ಲ. ಯಾರು ಆ ಒಂದು ಅಗಾಧ ಶಕ್ತಿಯ ಮೇಲೆ ನಂಬಿಕೆ ಇಟ್ಕೊಳ್ತಾರೆ ಅವ್ರಿಗೆ ಹೆಚ್ಚೆಚ್ಚು ಶಕ್ತಿ ತುಂಬ್ತಾ ಹೋಗ್ತಾನೆ ಭಗವಂತ ಅನ್ನೋದಕ್ಕೆ ಬಹಳಷ್ಟು ನಿದರ್ಶನಗಳಿದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ಕೂಡ ಹೇಳೋರಂತೆ, ನಾನು ಏನೂ ಇಲ್ಲಪ್ಪ, ಏನೋ ಭಗವಂತ ಕ್ಯಾಮ್ರಾ ಮುಂದೆ ಹೋಗಿ ನಿಲ್ಸಿದ ಕೂಡಲೇ ಅವನು ಏನು ಮಾಡಿಸ್ತಾನೋ ಅಷ್ಟೇ ಅಂತ. ಸೊ ಆ ವೈಬ್ ಯಾರಿಗಿರುತ್ತೆ, ಆ ಭಾವನೆ ಯಾರಿರ್ತಾರೆ ಅವರು ಜಯಶಾಲಿ ಆಗೇ ಆಗ್ತಾರೆ ಜೀವನದಲ್ಲಿ. ಸೊ ಅದನ್ನು ಮರೆಯೋದು ಬೇಡ. ಎಷ್ಟೇ ಬೆಳೆದ್ರೂ ನೆಲದ ಮೇಲೆ ಕಾಲಿರಲಿ. ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ತೀರ,
ಬೇಜಾನು ನಾನು ಅಂತ ಆಡಕ್ಕೆ ಹೋದವ್ರಿಗೆಲ್ಲ ಭಗವಂತ ನೀನೇನು ಅಂತ ತೋರಿಸಿದ್ದಾನೆ. ನಾನು ಹಿಂಗೆ ಕ್ಲಿಕ್ ಮಾಡಿದ್ರೆ ನಿನ್ನ ಲೈಫ್ ಡೋಲಾಯಮಾನ ಆಗ್ಬಿಡುತ್ತೆ. ನಾಲಿಗೆ ಇದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡೋದು, ಸೋಷಿಯಲ್ ಮೀಡಿಯಾಲೂ ಅಷ್ಟೇ ಅನುಭವಿಸ್ತಾರೆ. ಬೇಜಾರಾಗೋದೇನೆಂದರೆ, ಇತ್ತೀಚಿನ ದಿನಗಳಲ್ಲಿ ನೀವು ಯಾವುದೆಲ್ಲ ಕಂಟೆಂಟ್ ವೈರಲ್ ಆಗ್ತದೆ ಅದನ್ನು ನೋಡಿ ತಿಕ್ಕಲಂಗೆ ಆಡೋರು ವೈರಲ್ ಆಗ್ತಾರೆ. ಅರ್ಥ, ತಿಕ್ಕಲು ಮನಸ್ಥಿತಿಯವರು ಹೆಚ್ಚಾಗಿದ್ದಾರೆ. ಹುಚ್ಚಾಟದ ಮನಸ್ಥಿತಿಯವರು ಒಂದು ಕ್ರೇಜು ಆ ಥರದ್ದು ನೋಡೋದು ವಾವ್ ಅನ್ಸುತ್ತೆ. ಮತ್ತು ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಮಾತಾಡೋರನ್ನ ತುಂಬ ಜನ ಸಪೋರ್ಟ್ ಮಾಡ್ತಾರೆ. ಅರ್ಥ, ನಿನ್ನ ಮನಸ್ಥಿತಿಯೂ ಅದೇ. ಆ ಲೈಕ್ ಕಮೆಂಟ್ ಯಾರಾದರೂ ಪೂರಕವಾಗಿ ಮಾಡಿರ್ತಾರಲ್ಲ, ನಿನ್ನ ಮನಸ್ಥಿತಿ ಅದೇ. ಯಾರೋ ಒಬ್ಬ ಟೀಚರ್ಗೆ ಇನ್ನೊಬ್ಬ ಕೆಟ್ಟದಾಗಿ ಮಾತಾಡ್ತಿರೋವಂಥ ವಿಡಿಯೋ ವೈರಲ್ ಆಗಿದೆ, ಕೆಳಗೆ ಲಿಸ್ಟಲ್ಲಿ ನೀನು ಅದಕ್ಕೆ ಕರೆಕ್ಟ್ ಮಗ ನೀನು ಮಾಡಿರೋದು ಸರಿ ಅಂತೆಲ್ಲ ಏನಾದರೂ ಮೆಸೇಜ್ ಹಾಕ್ತೀಯಾ, ನೀನು ಪಾಪಕ್ಕೊಳಗಾಗ್ತೀಯ. ಮರಿಬೇಡ. ಶೇರ್ ಮಾಡ್ತೀಯಾ, ನೀನು ಒಬ್ಬ ಪಾಪಿಯೇ. ಒಬ್ಬ ಶ್ರೇಷ್ಠ ಗುರುವನ್ನು, ಹೆತ್ತವರನ್ನು, ಮತ್ತು ಈ ಭೂಮಿಯ ಋಣ ನಾನು ಯಾವಾಗೂ ಹೇಳ್ತಿರ್ತೀನಿ, ಕೆಲವೊಂದಷ್ಟು ಋಣಗಳನ್ನು ನಾವು ಋಣಮುಕ್ತರಾಗೋಕ್ಕೆ ಚಾನ್ಸೇ ಇಲ್ಲ. ಒಂದು, ನಮ್ಮ ಅಪ್ಪ ಅಮ್ಮ ನಮಗೆ ಪಾಠ ಮಾಡಿದಂಥ ಗುರುಗಳು, ಮತ್ತು ನಮ್ಮ ಈ ಭೂಮಿಯ ಋಣವನ್ನು ಕೂಡ ನಾವು ತೀರ್ಸಕ್ಕೆ ಸಾಧ್ಯವಿಲ್ಲ. ರೈತನ ಋಣ ಮತ್ತು ಸೈನಿಕನ ಋಣ ತೀರ್ಸಕ್ಕೆ ಚಾನ್ಸೇ ಇಲ್ಲ. ಕಮ್ಮಿ ಮಾಡ್ಕೊಳ್ಬೋದು, ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಾದಂಥ ಸಹಾಯವನ್ನು ಮಾಡೋ ಮುಖೇನ. ಸೊ ಆ ರೀತಿ ಕಡೆಗೆ ಗಮನ ಕೊಡೋಣ. ಯಂಗ್ ಏಜಲ್ಲಿ ಎಲ್ಲರೂ ಪಾರ್ಟಿ ಮಾಡೋಕ್ಕೆ ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ. ಆ ಜಾನರ್ ಏನಿರ್ತಾರೆ ನೀವೆಲ್ಲ ಸಾಮಾನ್ಯವಾಗಿ ಕಳೆದು ಹೋಗ್ತೀರಾ. ಅದೇ ಚಿಕ್ಕ ವಯಸ್ಸಿಗೆ ಆ ಊರಿನ ಸುತ್ತಮುತ್ತ ನೋಡಿಕೊಂಡು ಸರ್ಕಾರಿ ಶಾಲೆಗಳಿಗೆ ಪೇಂಟ್ ಬಳಿಯೋದು, ಕಲ್ಯಾಣಿಗಳನ್ನು ಪುನರ್ಜೀರ್ಣೋದ್ಧಾರ ಮಾಡೋ ಅಂಥದ್ದು, ಆ ಥರದ ಕೆಲಸದಲ್ಲಿ ಯಾವುದೆಲ್ಲ ಮಕ್ಕಳು ತೊಡಗಿಸ್ಕೋತಾರೆ ಯಂಗ್ ಏಜಿಂದಲೇ, ಅವರ ಜೀವನದ ಜೀವನ ಶೈಲಿನೇ ಬದಲಾಗಿರುತ್ತೆ. ಯಾಕಂದರೆ ನಾನೇ ನಿಜ ಉದಾಹರಣೆ. ಯಾಕಂದ್ರೆ ನಾನು ಯಾವತ್ತೂ ನಿರೂಪಕಿ ಆಗ್ಬೇಕಂತ ಬಯಸ್ದೋಳಲ್ಲ. ನಾನು NSS ಕ್ಯಾಂಪ್ಸ್ ಮಾಡುವಾಗ ತುಂಬ ಹಾಡ್ತಾ ಇದ್ದೆ. ನಾನು ಕಾಶ್ಮೀರ್ಗೆ, ಗುಲ್ಮಾರ್ಗಲ್ಲಿ ನಾವು ಸೈನಿಕರಿಗಾಗಿ ಒಂದು ಕಾರ್ಯಕ್ರಮಕ್ಕೆ, ನಂದು ದೇಸಿ ಬೀಟ್ಸ್ ಅಂತ ತಂಡ ಇದೆ, ಅಲ್ಲಿ ಹೋಗಿದ್ವಿ. ಅದರ ಜೊತೆಗೆ ಹಲ್ದಿಯಾ ಉತ್ಸವ ಅಂತ ಒಂದು ವೆಸ್ಟ್ ಬೆಂಗಾಲ್ನಲ್ಲಿ ಭಾಳ ದೊಡ್ಡ ಮಟ್ಟದ ಉತ್ಸವ ನಡೀತಿತ್ತು. ಅಲ್ಲಿ ಹೇಗಂದರೆ ಜನಪದಕ್ಕೆ ಅಂದರೆ ಒಂದು ಇಡೀ ಎಲ್ಲ ರಾಜ್ಯದವರು, ನಮ್ಮ ದೇಶದ ಒಳಗಿರುವಂಥ ಎಲ್ಲ ರಾಜ್ಯಗಳು ಬಂದು ಅಲ್ಲಿ ಪರ್ಫಾರ್ಮ್ ಮಾಡೋದು, ನಮ್ಮ ಕಲ್ಚರ್ ರೆಪ್ರೆಸೆಂಟ್ ಮಾಡೋದು. ಬಾಲಿವುಡ್ಗಂತಲೇ ಒಂದು ಸ್ಟೇಜ್, ನಮ್ಮ ಜನಪದ ಸ್ಟೇಜ್ ಎದುರುಗಡೆಗೆ ಒಂದು ಬಾಲಿವುಡ್ ಸ್ಟೇಜಲ್ಲಿ ಆಶಾ ಭೋಸ್ಲೆ, ಸೋನು ನಿಗಮ್ ಹಾಡ್ತಿದ್ರು. ಆ ಥರದ್ದು ವೇದಿಕೆಗಳು ಇರ್ತಿತ್ತು. ನಾವು ಚಿಕ್ಕಂದಿಂದಲೇ ಆ ಥರ ನಮ್ಮ ಕಲ್ಚರ್, ನಾನು ಪೂಜಾ ಕುಣಿತ ಕೂಡ, ಡಾನ್ಸ್ ಕೂಡ ಮಾಡ್ತಿದ್ದೆ. ಕಾಲೇಜಲ್ಲಿ ಕಲ್ತಿದ್ದೀನಿ ನಾನು, ಫೋಕ್ ಡಿಪ್ಲೊಮಾ ಮಾಡಿರೋದ್ರಿಂದ. ಸೊ ಆ ಸಮಯದಲ್ಲಿ ನಾವು ಅದರ ಜೊತೆಗೆ ಕಲ್ಚರಲ್ ಜೊತೆಗೆ ಅನಾಥಾಶ್ರಮಗಳಿಗೆ ಹೋಗ್ತಿದ್ದೆ. ತುಂಬ ಅನಾಥಾಶ್ರಮಕ್ಕೆ ಹೋಗೋದು, ವೃದ್ಧಾಶ್ರಮಕ್ಕೆ ಹೋಗೋದು. ಅವಾಗೇನು ನಮ್ಮ ಹತ್ರ ಕೊಡೋಕ್ಕೆ ದುಡ್ಡಿರ್ತಿರ್ಲಿಲ್ಲ, ಸಮಯ ಇರ್ತಾಯಿತ್ತು. ಅಲ್ಲಿ ಹೋಗಿ ಕೂತ್ಕೊಂಡು ಆ ಅಜ್ಜಿದರ ಹತ್ರ ಮಾತಾಡುವಾಗ ಅನಿಸೋದು, ಎಷ್ಟು ಮಿಸ್ಸಿಂಗ್ ಫ್ಯಾಕ್ಟರ್ಸ್ ಇರೋದು ಗೊತ್ತಾ. ಅವ್ರು ಹೇಳೋರು, ನನ್ನ ಮಕ್ಕಳು ಅಬ್ರಾಡಲ್ಲಿದ್ದಾರೆ, ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ, ಆದರೆ ಅವ್ರು ನನ್ನ ಜೊತೆ ಇಲ್ಲ ಅಂತ ಬೇಜಾರಾಗುತ್ತೆ. ದುಡ್ಡೇನೋ ಕೊಟ್ಟು ಸೇರಿಸಿದ್ದಾರೆ ಇಲ್ಲಿ, ಆದರೆ ನಮ್ಮ ಜೊತೆ ಇಲ್ಲ ಅಂತ ತುಂಬ ನೋವಾಗತ್ತಮ್ಮ. ನಾವೆಲ್ಲ ನಮ್ಮ ಅತ್ತೆ ಮಾವನ ಸೇವೆ ಹೆಂಗೆ ಮಾಡಿದ್ದೀವಿ ಗೊತ್ತಾ. ಈಗ ಯಾರೂ ನಮ್ಮ ಸೇವೆ ಮಾಡೋದು ಬೇಡ, ನಮ್ಮ ಜೊತೆಗೆ ಬಂದಿದ್ರೆ ಎಷ್ಟು ಖುಷಿ ಅನಿಸುತ್ತೆ. ಅವ್ರ ಫೋನ್ಗೆ ಕಾಯೋದು ಆಗ್ಬಿಡುತ್ತೆ ನಮಗೆ ಅಂತ ಆ ಬೇಸರ. ಅನಾಥಾಶ್ರಮಗಳಿಗೆ ಹೋದಾಗ ಆ ಮಕ್ಕಳಿಗೆ ಜಡೆ ಹಾಕೋದು, ಅಥವಾ ಅವ್ರಿಗೆ ರೆಡಿ ಮಾಡೋದು, ಸ್ಕೂಲ್ಗೆ ಪಾಠ ಟ್ಯೂಷನ್ಸ್ ಹೇಳ್ಕೊಡೋಕ್ಕೆ BMS ಕಾಲೇಜ್ ಆಪೋಸಿಟ್ ಅಂತ ಅನಾಥಾಶ್ರಮ, ಅಲ್ಲಿ ಹೋಗ್ತಿದ್ದೆ ನಾನು ರೆಗ್ಯುಲರ್ ಆಗಿ. ಅವ್ರಿಗೆ ಹಾಡುಗಳನ್ನು ಹೇಳ್ಕೊಡೋದು. ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ, ಯಾರು ಬಯಸ್ತಾರೆ ಅಥವಾ ಹಂಬಲಿಸ್ತಾರೆ ಪ್ರೀತಿಯನ್ನು, ಅಂಥವರ ಜೊತೆಗೆ ಹೋಗಿ ನೀವೊಂದಷ್ಟು ಸಮಯವನ್ನು ಕಳೆದ್ರೆ, ಅಥವಾ ನಿಮ್ಗಿರೋವಂಥ ಟ್ಯಾಲೆಂಟನ್ನು ಅವರಿಗೆ ಹಂಚ್ಕೊಳ್ಳೋದ್ರಿಂದ ಆ ಒಂದು ತೃಪ್ತಿ ಇದೆಯಲ್ಲ, ಅದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅವ್ರ ಕಣ್ಣಲ್ಲಿ ನಿಮಗೆ ಸಿಗೋವಂಥ ಪ್ರೀತಿ ಇದೆಯಲ್ಲ, ಅದನ್ನು ಬಣ್ಣಿಸ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಥಿಂಕ್ ಡಿಫ್ರೆಂಟ್. ನಿಮ್ಮ ಜಾನರಿನ ಮಕ್ಕಳು ಏನು ಕಾಮನ್ ಆಗಿ ಮಾಡ್ತಾರೆ ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ನೀವು ನಡೆದಾಗ ವಿಭಿನ್ನವಾಗೂ ಗುರ್ತಿಸ್ಕೊತೀರಾ, ಮತ್ತು ಅಂಥವರ ಒಂದು ಆಶೀರ್ವಾದನೂ ಸಿಗುತ್ತೆ. ನಮ್ಮ ಲೈಫಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಬಹಳ ಎತ್ತರಕ್ಕೆ ಏರ್ತೀವಿ. ಸೊ ಈ ಎಲ್ಲ ವಿಚಾರಗಳು ನಿಮ್ಮೆಲ್ಲರಿಗೂ ಹಿಡಿಸಿದ್ಯೋ ಎಲ್ಲೋ ಗೊತ್ತಿಲ್ಲ. ನಾನು ಯಾವಾಗೂ ಅಷ್ಟೇ ಬಂದು ಕ್ಯಾಮ್ರಾ ಮುಂದೆ ಕೂತಾಗ ಭಗವಂತ ಏನು ಪ್ರೇರಣೆ ಕೊಡ್ತಾನೆ ಹೇಳಲಿಕ್ಕೆ, ಅಷ್ಟನ್ನಷ್ಟೇ ನಾನು ನಿಮ್ಮ ಮುಂದೆ ಇಡ್ತೀನಿ.
ಸೊ ಬಹಳಷ್ಟು ಹೊತ್ತಿನಿಂದ ನಿರಂತರ ಮಾತಾಡ್ತೀನಿ. ನಾವು ಮೇಘ ಮೂಕ ಪ್ರೇಕ್ಷಕಿ ಥರ ಮಧ್ಯದಲ್ಲಿ ಮಾತ್ರ ಗಿಣಿ ಮರಿ ಥರ ಅಂತ ಹೇಳ್ತಿದ್ದಾರೆ. ಬಿಕಾಸ್ ನೀವು ಹೇಳೋದದು ಇಲ್ಲಿವರೆಗೂ ಅಲ್ಲ, ಇಲ್ಲಿಗೆ ಮುಟ್ತಾ ಇದೆ. ಯಾವಾಗಲೂ ಫೋನಲ್ಲಿ ನೋಡೋದಲ್ಲ ಮ್ಯಾಮ್, ಇವತ್ತು ಡೈರೆಕ್ಟಾಗಿ ನನ್ನ ಮುಂದೆ ಬಂದಿದ್ದೀರಾ. ಒಳ್ಳೇದಾಗಲಿ. ನಾನು ಯಾವಾಗಲೂ ನನ್ನ ಕುಟುಂಬ ಅಂತಲೇ ಹೇಳ್ತೀನಿ, ಸಾಮಾಜಿಕ ಜಾಲತಾಣದ ಕುಟುಂಬ ಅಂತ. ಯಾಕಂದರೆ ಯಾರು ನನ್ನನ್ನು ಫಾಲೋ ಮಾಡ್ತಾರೆ ಅವರೆಲ್ಲರೂ ಪಾಸಿಟಿವ್ ಥಿಂಕರ್, ಸಕಾರಾತ್ಮಕ ಯೋಚನೆ ಮಾಡೋರೇ ನನ್ನ ಫಾಲೋವರ್ಸ್ ಆಗಿರ್ತಾರೆ. ನಾನು ಎಂಟರ್ಟೈನ್ಮೆಂಟ್ ಜಾನರ್ ಅಲ್ಲ. ಸೊ ಸಾಧನೆ ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು, ಸತ್ಯ ಧರ್ಮ ಆ ರೀತಿ ಚಿಂತನೆ ಇರೋರು ಮಾತ್ರ ನನ್ನ ವಿಡಿಯೋಸ್ ನೋಡೋರು, ಶೇರ್ ಮಾಡೋರು. ಖುಷಿ ಅನ್ನಿಸ್ತು ಆ ರೀತಿ ನನ್ನ ಒಂದು ವಿಡಿಯೋ ನೋಡಿ ತುಂಬ ಇನ್ಸ್ಪೈರ್ ಆಗಿ ನಮ್ಮ ಮೇಘ ಭಾಳ ತಿಂಗಳುಗಳಿಂದ ಕೇಳ್ತಿದ್ರು ಬನ್ನಿ ಬನ್ನಿ ಅಂತ. ಇವತ್ತು ಕಾಲ ಕೂಡಿ ಬಂದು ಒಂದಷ್ಟು ನನಗಿಂತ ಕಿರಿಯರಿಲ್ಲ ಅನ್ನೋ ಭಾವದಿಂದ ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ದೀನಿ. ಯಾರಿಗಾದ್ರೂ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಇರಲಿ. ನಾನೇನೇ ಹೇಳಿದರೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಭಾವನೆಯಲ್ಲೇ ಹೇಳಿರ್ತೀನಿ. ಸೊ ಹೋಪ್ ಯು ಲೈಕ್ ಇಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಟೈಮ್, ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಮಾತು, ಯುನೋ ಇಟ್ ಫೀಲ್ಸ್ ಲೈಕ್ ನಾನು ಹೇಳ್ದಂಗೆ ಐ ಆಮ್ ನಾಟ್ ಸಿಟ್ಟಿಂಗ್ ಆಸ್ ಅ ಪಾಡ್ಕಾಸ್ಟರ್ ಹೋಸ್ಟ್. ಇವತ್ತು ಒಂದು ಫ್ಯಾನ್ ಗರ್ಲ್ ಆಗಿ ಐ ಜಸ್ಟ್ ಸ್ಯಾಟ್ ಟು ಜಸ್ಟ್ ಲಿಸನ್ ಟು ಯು. ನಂತರ ಎಷ್ಟೋ ಜನ ನಿಮ್ಮ ಮಾತು ಕೇಳಬೇಕು ಅಂತ, ಸೊ ಅವರಿಗೆ ಇದೆಲ್ಲ ತಲುಪಲಿ ಅಂತ ಭಾವಿಸ್ತೀನಿ ಮ್ಯಾಮ್. ಥ್ಯಾಂಕ್ ಯು. ಬೇರೆ ಬಹಳಷ್ಟು ಇಂಟರ್ವ್ಯೂಸಲ್ಲಿ ನಾನು ಹೇಳ್ದಿರುವಂಥ ಒಂದಷ್ಟು ವಿಚಾರಗಳನ್ನು ನಾನು ಹೇಳಿದ್ದೀನಿ. ನಾನು ಹುಟ್ಟಿದ್ದು, ಬೆಳೆದಿದ್ದು, ನಮ್ಮ ಮನೆಯಲ್ಲಾಗಿದ್ದು ಎಲ್ಲವನ್ನ ಬಹುಶಃ ತುಂಬ ಕಡೆ ಹೇಳಿದ್ದೀನಿ. ನನ್ನ ತಂದೆ ಹೀಗೆ, ನನ್ನ ಅಕ್ಕ ಒಬ್ಬಳು ಸನ್ಯಾಸಿನಿ, ಹಸ್ಬೆಂಡ್ ಕೂಡ ಸಿಂಗರ್ ಅಂತೆಲ್ಲ. ಸೊ ನಾನು ಇಷ್ಟೊಂದೆಲ್ಲ ಲವ್ ಮ್ಯಾರೇಜ್ ಬಗ್ಗೆ ಅದು ಇದು ಎಲ್ಲ ಹೇಳಿಬಿಟ್ಟು ನಾನು ನಿಮ್ಗೆ ಅದೇ ಹೇಳ್ತಿರೋದು, ನಂದು ಕೂಡ ಲವ್ ಮ್ಯಾರೇಜೇ. ಆದರೆ ನಾನು ಯಾವ ಸಮಯದಲ್ಲಿ ಮದುವೆ ಆಗಿದ್ದು, ಅವ್ರ ಕಡೆಯವ್ರನ್ನು ನಮ್ಮ ಕಡೆಯವ್ರನ್ನು ಒಪ್ಪಿಸಿ ಮದುವೆ ಆಗಿತ್ತು. ಸೊ ಹಾಗಾಗಿ 26 ವಯಸ್ಸಿಗೆ ಬಹುಶಃ ಸೊ ಒಂದು ಪ್ರಾಜ್ಞ ಭಾವ ನಿಮಗೆ ಬೆಳೆದಿರುತ್ತೆ. ನಿಮ್ಗೆ ಅವಾಗ ಒಂದು ರೈಟ್ ಡಿಸಿಷನ್ ತಗೊಳ್ಳೋ ಅಂಥ ಒಂದು ಮನಸ್ಥಿತಿ ಕೂಡ ಇರುತ್ತೆ, ಮೆಚುರಿಟಿ ಇರುತ್ತೆ. ಸೊ ಪ್ರೀತಿ ಮಾಡಿ ತಪ್ಪಿಲ್ಲ, ಆದರೆ ಎಂಥ ವ್ಯಕ್ತಿಯನ್ನ ಆರಿಸ್ಕೊಳ್ತೀರಾ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಮದುವೆ ಅನ್ನೋದು ನಮ್ಮ ಜೀವನದ ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್. ಒಳ್ಳೆಯ ಸಂಗಾತಿಯನ್ನ ಆರಿಸಿದರೆ ಅವರ ಲೈಫು ಕೈಲಾಸ. ಸರಿಯಾದ ಸಂಗಾತಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಭೂಮಿ ಮೇಲೆ ನರಕ. ಅದು ಹುಡುಗಾಗ್ಲಿ ಹುಡುಗಿಗಾಗ್ಲಿ ಸಿಗುತ್ತೆ. ಅದಕ್ಕೆ ಪ್ರತಿ ಬಾರಿ ನಾವು ಯುವಕರಿಗೆ ಒತ್ತಿ ಒತ್ತಿ ಹೇಳ್ತೀನಿ, ನಿಮ್ಮ ಒಂದು ಏನು ಈ ಲವ್ ಇನ್ಫ್ಯಾಕ್ಚುಯೇಷನ್, ಈ ಲವ್, ಮದುವೆ, ಮಕ್ಕಳು ಇವೆಲ್ಲವೂ ಕೂಡ ನಮ್ಮ ಪುಸ್ತಕ ಅಂತ ತಗೊಂಡ್ರೆ, ನಮ್ಮ ಜೀವನ ಅನ್ನೋದೊಂದು ಪುಸ್ತಕ ಅಂತ ನಾವೇನಾದ್ರೂ ಪರಿಗಣಿಸಿದ್ರೆ ಅದ್ರಲ್ಲಿ ಬರುವಂಥ ಒಂದು ಚಾಪ್ಟರ್ ಅಷ್ಟೇ ಇದು. ಆ್ಯಕ್ಚುಲಿ ನೀವು ಶಾಶ್ವತವಾಗಿ ನಿಮ್ಮ ಹೆಸರು ಉಳಿಬೇಕು ಅನ್ನೋದಾದರೆ ಎಲ್ಲರಿಗಾಗಿ ಬದುಕಬೇಕು, ನಮಗಾಗಿ ಅಲ್ಲ. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರಗಳೊಂದಿಗೆ ದಿವ್ಯಾ ಅಲ್ಲೂರ್. ಮ್ಯಾಮ್, ನಮ್ಮ ಆರ್ಟ್ ಪಾರ್ಟ್ನರ್ ಕಡೆಯಿಂದ ಇವತ್ತು ನಾವು ಮಾತಾಡಿ ಅದು ನನಗೊಂದು ಮೆಮೊರಿ ಇನ್ ಮೈ ಸಬ್ ಕಾನ್ಷಿಯಸ್ ಅನ್ನೋ ಥರ ಐ ಆಮ್ ವೆರಿ ಹ್ಯಾಪಿ ಮ್ಯಾಮ್. ನಮ್ಮ ಆರ್ಟ್ ಪಾರ್ಟ್ನರ್ ಡೂಡಲ್ ಆಲೆ ಕಡೆಯಿಂದ ನಿಮ್ಗೊಂದು ಪುಟ್ಟ ಕಿರುಕಾಣಿಕೆ. ಸೋ ಸ್ವೀಟ್, ಎಷ್ಟು ಕ್ಯೂಟ್ ಆಗಿದೆ. ಬಹಳ ಸ್ಪೆಷಲ್ ಆಗಿರುವಂತ ಗಿಫ್ಟ್ ಇದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನಿಮಗೂ ಒಳ್ಳೇದಾಗ್ಲಿ. ಮತ್ತೆ ಈ ಕಾರ್ಯಕ್ರಮ ನೋಡ್ತಿರೋಂಥ ಎಲ್ಲ ನೋಡುಗರಿಗೂ ಕೂಡ ಒಳ್ಳೇದಾಗ್ಲಿ. ಭಗವಂತನ ಸದಾಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಎಲ್ರಿಗೂ ಒಳ್ಳೇದನ್ನೇ ಮಾಡೋಣ, ಒಳ್ಳೇದನ್ನೇ ಬಯಸೋಣ. ನಮಗೆ ಪಕ್ಕ ಒಳ್ಳೇದು ಆಗೇ ಆಗತ್ತೆ. ಇವತ್ತಿನ ಎಪಿಸೋಡ್ ನನಗೆ ತುಂಬ ಸಂತೋಷ ಕೊಟ್ಟಿದೆ. ಒಂದು ಫ್ಯಾನ್ ಗರ್ಲ್ ಆಗಿ ನನ್ನ ಫೇವ್ರೇಟ್ ಆರ್ಟಿಸ್ಟ್ ಒಬ್ಬರನ್ನ ನಾನು ಇಂಟರ್ವ್ಯೂ ಮಾಡೋ ಅವಕಾಶ ನನಗೆ ಸಿಕ್ಕಿದೆ. ಇದೆಲ್ಲದಕ್ಕೂ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್. ಹೆಚ್ಚಿನ ಅನ್ಸ್ಕ್ರಿಪ್ಟೆಡ್, ಅನ್ಫಿಲ್ಟರ್ಡ್ ಮತ್ತು ಅನ್ಮಿಸಬಲ್ ಕಾನ್ವರ್ಸೇಷನ್ಸ್ಗಾಗಿ ಹಂಸ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.